ನಮಸ್ಕಾರ. ಅರಳಿಕಟ್ಟೆಯ ಮತ್ತೊಂದು ವಿಶೇಷ ಪಾಡ್ಕಾಸ್ಟ್ಗೆ ಇವತ್ತು ನಮ್ಮ ಜೊತೆ ಇರೋದು ಎಂ ಸ್ಕ್ವೇರ್ ಅಂದ್ರೆ ಮಂಥನ್ ಮಯ್ಯ. ಅವರು ಆರಿಗೋನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾರೆ. ಅದರಲ್ಲಿ ವಿಶೇಷ ಇಲ್ಲದೆ ಇರ್ಬೋದು, ಬಟ್ ಇವತ್ತು ಅವ್ರನ್ನ ಯಾಕೆ ಕರ್ಕೊಂಡ್ ಬಂದಿದೀವಿ ಅನ್ನೋದು ಕೇಳ್ಸೋದಕ್ಕೆ ಗೊತ್ತಾದ್ರೆ ನಿಮ್ಗೆ ಮಂಥನ್ ಮಯ್ಯ ಅನ್ನೋರು ಎಷ್ಟು ವಿಶಿಷ್ಟವಾದ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಮತ್ತೆ ಅವರ ಫಾದರ್ ಡಾಕ್ಟರ್ PN ಮಯ್ಯ ಅವ್ರು ಏನ್ ಮಾಡಿದ್ರು, ಅದ್ರ ಬಗ್ಗೆ ಇವತ್ತಿನ ಡಿಸ್ಕಷನ್. ರೈಟ್. ನಾವು ನೀವೊಂದು ಸ್ವಲ್ಪ ಹಂಗೆ ಗೂಗಲ್ ರಿಸರ್ಚ್ ಮಾಡಿದ್ರೆ ನಮ್ಮ ಭಾರತದಲ್ಲಿ 19,000 ಭಾಷೆಗಳು ಇದಾವೆ ಅಂತ ನಿಮಗೆ ಗೊತ್ತಾಗತ್ತೆ. ಅಂದ್ರೆ ಅದರಲ್ಲಿ ಬರೀ ಸ್ಕ್ರಿಪ್ಟ್ ಇಲ್ದಿರೋ ಭಾಷೆಗಳಲ್ದಿರ ಬೇರೆ ಸ್ಕ್ರಿಪ್ಟ್ಗಳು ಇರ್ತವೆ. ಬೇರೆ ಭಾಷೆಗಳಿರ್ತವೆ, ಅದಕ್ಕೆ ಸ್ಕ್ರಿಪ್ಟ್ ಇಲ್ದಿರೋ ಲ್ಯಾಂಗ್ವೇಜಸ್. ವಿಶ್ವಸಂಸ್ಥೆ ಪ್ರಕಾರ ಸುಮಾರು 7,000 ಭಾಷೆಗಳು ನಶಿಸಿ ಹೋಗಿದೆ. ದೇ ಆರ್ ನೋ ಲಾಂಗರ್ ದೇರ್. ಅಂದ್ರೆ ಅವರು ಮಾತಾಡೋರು ನಶಿಸಿ ಹೋಗಿರ್ಬೋದು, ಅಥವಾ ಆ ಲ್ಯಾಂಗ್ವೇಜ್ ನ ಪ್ರಿಸರ್ವ್ ಮಾಡಕ್ಕೆ, ಅಥವಾ ಆ ಲ್ಯಾಂಗ್ವೇಜ್ ಯುಟಿಲಿಟಿ ಸತ್ ಹೋಗಿರ್ಬೋದು. ಹಂಗ್ ನೋಡಕ್ ಹೋಯ್ತು ಅಂದ್ರೆ ನಮ್ಮ ನಾರ್ತ್ ಇಂಡಿಯಾನಲ್ಲೇ ಅವಧಿ ಅಥವಾ ಭೋಜ್ಪುರಿ ಆತರ ಇನ್ನೂ ಸುಮಾರು ಉಪಭಾಷೆಗಳು, ಸುಮಾರು ಜನ ಅಲ್ಲಿಯ ಜನ ಭೋಜ್ಪುರಿ ಮಾತಾಡೋರು ಅಥವಾ ಅವಧಿ ಮಾತಾಡೋರು, ಆ ಲೋಕಲ್ ಸ್ಪೀಕರ್ಸು ಒಂದ್ಸರಿ ಅಯ್ಯೋ ಹಿಂದಿಯಿಂದ ಎಲ್ಲ ಕೊಚ್ಚ ಹೋಗ್ತಾ ಇದೆಯಾ ಅಂತ ಅವರು ಸುಮಾರು ಫೋರಮ್ಸ್ ಅವು ಇದ್ರಲ್ಲೆಲ್ಲ ಚರ್ಚೆಗಳಾಗ್ತಾ ಇದಾವೆ. ಈ ಕಡೆ ನಮ್ಮ ಕರ್ನಾಟಕದಲ್ಲಿ ನೋಡಿದ್ರೇನೆ ಸುಮಾರು ಡೈಲೆಕ್ಟ್ಸ್ ಇದೆ. ಕುಂದಾಪುರದ ಕನ್ನಡ ಇರ್ಬೋದು, ಅಥವಾ ಉತ್ತರ ಕರ್ನಾಟಕದ ಭಾಷೆಯ ಒಂದು ಡೈಲೆಕ್ಟ್ ಇರ್ಬೋದು. ಸೊ ಈ ತರ ಡೈಲೆಕ್ಟ್ಸು ಮತ್ತೆ ಈ ತರ ಭಾಷೆಗಳ ಬಗ್ಗೆ ಮಾತಾಡಕ್ಕೆ ಇವತ್ತು ಮಂಥನ್ ನಮ್ ಜೊತೆ ಇದ್ದಾರೆ. ಮಂಥನ್ ಒಂದು ವಿಶಿಷ್ಟವಾದ ಒಂದು ಎಫರ್ಟ್ ಅನ್ನು ಮಾಡಿದ್ದಾರೆ. ಆ ಎಫರ್ಟ್ ಬಗ್ಗೆನೂ ಅವ್ರ ಹತ್ರ ತಿಳ್ಕೊಳ್ಳೋಣ. ಮಂಥನ್, ಮೊದಲನೇ ಪ್ರಶ್ನೆ ನೋಡ್ರಿ, ಅಂದ್ರೆ ಕಾಲಕ್ರಮೇಣ ಎಲ್ಲ ಬದಲಾಗತ್ತೆ, ಎಲ್ಲ ಚೇಂಜ್ ಆಗತ್ತೆ. ನಮ್ಮ ಉಡುಪುಗಳು ಬದಲಾವಣೆ ಆಗಿದೆ, ನಮ್ಮ ಊಟ ಉಪಚಾರದ ಸ್ಟೈಲ್ ಬದಲಾವಣೆ ಆಗಿದೆ. ಭಾಷೆ ಅಥವಾ ಒಂದು ಡೈಲೆಕ್ಟ್ ನ ಯಾಕೆ ಉಳಿಸ್ಕೋಬೇಕು? ವೈ ಇಸ್ ಇಟ್ ನೆಸೆಸರಿ? ಧನ್ಯವಾದ ಮುಕುಂದ್ ಹಾಗೂ ಸುಪ್ರೀತ್. ನೀವು ಮುಕುಂದ್ ಅವ್ರು ಹೇಳಿದಂಗೆ ಈ ಪಾಡ್ಕಾಸ್ಟ್ ನ ಹೆಸರು ಅರಳಿಕಟ್ಟೆ. ಅವರು ತಂತ್ರಜ್ಞಾನದ ಒಂದು ಬಹಳ ಉತ್ತಮ ಮಹಜಲನ್ನು ತಗೊಂಡಿದ್ರು, ಹೆಸರು ಇನ್ನೂ ಅರಳಿಕಟ್ಟೆ ಅಂತಾನೆ ಇಟ್ಕೊಂಡಿದ್ದಾರೆ. ಅಲ್ಲೇ ನಮಗೆ ಗೊತ್ತಾಗತ್ತೆ ಚೇಂಜ್ ಇಸ್ ದಿ ಓನ್ಲಿ ಕಾನ್ಸ್ಟೆಂಟ್ ಅಂತ ಹೇಳಿದ್ರು ನಾವು ನಮ್ತನ ಯಾವತ್ತೂ ಬಿಟ್ಕೊಡ್ಬಾರ್ದು. ಇವತ್ತಿಗೆ ನಮ್ಗೆ ಸುಪ್ರೀತ್ ಅವರು ಪ್ರಪಂಚದ ಒಂದ್ ಭಾಗದಲ್ಲಿದ್ದಾರೆ, ಮುಕುಂದ್ ಅವ್ರ ಒಂದ್ ಕಡೆ ಇದ್ದಾರೆ, ನಾನೊಂದ್ ಕಡೆ ಇದ್ದೀವಿ. ಬಟ್ ನಮ್ನೆಲ್ಲ ಇದು ಕನೆಕ್ಟ್ ಮಾಡ್ತಾ ಇದೆ, ಇಲ್ಲ ಅಂತ ಏನಿಲ್ಲ. ಬಟ್ ನಾವು ಆದ್ರೂ ನಮ್ಮ ಸ್ವಂತಿಕೆ, ನಮ್ಮ ಒಂದು ಐಡೆಂಟಿಟಿಯನ್ನು ಉಳಿಸ್ಕೊಳ್ಲಿಕ್ಕೆ ಇವತ್ತಿಗೂ ನಾವು ಅರಳಿಕಟ್ಟೆ ಅಂತಾನೆ ಇಟ್ಕೊಂಡಿದ್ರೆ ಬಹಳ ಶ್ಲಾಘನೀಯ ಅದು. ನಾನು ಯಾಕೆ ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ, ಕನ್ನಡದಲ್ಲೇ ಬಹಳ ಉಪಭಾಷೆಗಳಿದೆ ಮುಕುಂದ್. ನಾವು ಕನ್ನಡ ಒಂದೇ ನಶಿಸಿ ಹೋಗ್ತಿದೀವಿ ಅಥವಾ ನಾವು ಬಹಳ ಇಂಗ್ಲಿಷ್ ಮಯ ಆಗ್ತಿದೀವಿ ಹಾಗೆ ಹೀಗೆ ಅಂತ ಹೇಳ್ಕೊಂಡಿದ್ರು. ಕನ್ನಡದಲ್ಲೇ ಬಹಳ ಉಪಭಾಷೆಗಳಿವೆ. ಅದನ್ನ ಅವರವರ ಒಂದು ಪ್ರದೇಶಕ್ಕೆ ಮಾತ್ರ ಉಳಿಸ್ಕೊಂಡ್ಬಿಟ್ಟಿದ್ದಾರೆ. ಜನ ವಲಸೆ ಬರ್ತಿದ್ದಂಗೆ ಎಲ್ಲರೂ ಒಂದು ಟೆಂಪ್ಲೇಟಿಗೆ ಅಳವಡಿಸ್ಲಿಕ್ಕೆ ಟ್ರೈ ಮಾಡ್ಕೋತಾ ಇದ್ದಾರೆ. ನಾವು ಹೀಗೆ ಮಾತಾಡಿದ್ರೇನೆ ಸರಿ, ಇದೇ ತರ ಇರಬೇಕು, ಹೀಗೆ ಮಾತಾಡ್ಲಿಲ್ಲ ಅಂದ್ರೆ ನಮ್ಮನ್ನ ಹೇಗೋ ಒಂಥರ ಒಂದು ಬಾಕ್ಸ್ ಮಾಡ್ಬಿಡ್ತಾರೆ, ಟಿ ಶರ್ಟ್ ಸೈಜಿಂಗ್ ಮಾಡ್ಬಿಡ್ತಾರೆ. ಹಂಗ್ ಮಾಡದೇ ಇದ್ದಂಗೆ ಆಗ್ಲಿ, ಅದಕ್ಕೋಸ್ಕರ ನಾವು ಅವ್ರ ಹಾಗೆ ಒಂದು ಟೆಂಪ್ಲೇಟಿಗೆ ನಾವು ನಮ್ಮನ್ನು ಸೇರಿಸ್ಕೊಂಡ್ಬಿಡೋಣ ಅಂತ. ಇದು ಎಲ್ಲೋ ಏನಾಗ್ತಿದೆ ಅಂದ್ರೆ ಒಂದ್ ತರದ ಡಿಸ್ಕನೆಕ್ಟ್ ಜಾಸ್ತಿ ಆಗ್ತಾನೆ ಹೋಗ್ತಿದೆ. ಕಡೆಗೆ ನಾವು ಎಲ್ರು ಹೋಗಿ ನಮ್ಮ ಹೊಟ್ಟೆಪಾಡಿಗೆ ಬೇಕಾಗುವ ಕಲಿಯುವ ಭಾಷೆ, ಕಲಿಯುವ ಜ್ಞಾನ ಅದೆಲ್ಲ ಬೇರೆ. ಬಟ್ ನಮ್ತನ ನಾವು ಯಾವತ್ತೂ ಬಿಡಬಾರ್ದು. ಅದ್ ನಾನು ಬಹಳ ಕಡೆ ನೋಡಿದೀನಿ. ನಮ್ಮ ತಂದೆಯ ತಲೆಮಾರಿನಲ್ಲೇ ಆ ಥರದ ಒಂದು ಸಮಸ್ಯೆ ಕಾಣ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಇದು ನಾನೀಗ ನನ್ನ ಮಗಳು ಕೂಡ ಬಂದಿದ್ದಾಳೆ, 5 ವರ್ಷ ಆಗಿದೆ ಅವಳಿಗೆ.
ಸೊ ನಾನು ಆಲ್ರೆಡಿ ಎರಡನೇ ತಲೆಮಾರು ಮುಂದೆ ನೋಡ್ತಾ ಇದ್ದೀನಿ. ನಮ್ಮ ತಂದೆಯ ತಲೆಮಾರಿನಿಂದನೇ ಈ ಭಾಷೆಯ ಬಗ್ಗೆ, ನಮ್ಮ ಉಪಭಾಷೆಯ ಬಗ್ಗೆ, ನಮ್ಮ ಕಲ್ಚರ್ ಬಗ್ಗೆ ಆ ಒಂದು ಎಲ್ಲೋ ಒಂದು ಕಡೆ ಆ ಹೋಲ್ಡ್, ಆ ಸೆಳೆತ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಕಡೆಗೆ ರಿಪೆಂಟ್ ಆಗ್ಬಾರ್ದು. ನಾನು ಬಹಳಷ್ಟು ನೋಡಿದ್ದೀನಿ ನಮ್ಮ ತಂದೆಯ ತಲೆಮಾರಿನ ಒಂದಷ್ಟು ವರ್ಷಗಳು ಅವರು ಎಲ್ಲರಿಗೂ ಈಗ ನಮ್ಮ ಕೇವಲ ಅದು ಬ್ಯಾಂಗ್ಳೂರ್ ಒಂದೇ ಅಲ್ಲ, ಈ ಕರ್ನಾಟಕದ ಎಲ್ಲೇ ಉದ್ದಗ್ಲಿಕ್ಕೆ ಎಲ್ಲೇ ಹೋದ್ರು ವಲಸೆ ಸಂಸ್ಕೃತಿ ಬಹಳ ವೆರಿ ಪ್ರಾಮಿನೆಂಟ್. ಎಲ್ಲರೂ ತಮ್ಮ ಹೊಟ್ಟೆಪಾಡಿಗಾಗಿ ಜೀವನದಲ್ಲಿ ಏನೋ ಒಂದು ಇದ್ ಮಾಡ್ಬೇಕಂತ ವಲಸೆ ಹೋಗಿರ್ತಾರೆ. ಬಟ್ ಸಮ್ವೇರ್ ಡೌನ್ ದ ಲೈನ್ ಅವ್ರಿಗೆ ಒಂದು ರಿಗ್ರೆಟ್ ಸ್ಟಾರ್ಟ್ ಆಗುತ್ತೆ. ಅಯ್ಯೋ, ನನ್ನ ಕಲ್ಚರ್ ನಾನು ಮರ್ತ್ಬಿಟ್ಟೆ, ನನ್ನ ನೆಕ್ಸ್ಟ್ ಜನರೇಷನ್ ಅದನ್ನ ಕಲೀಲೇ ಇಲ್ಲ, ನಮ್ಮ ಭಾಷೆ ಮಾತಾಡ್ಲಿಕ್ಕೆ ಬರೋದೇ ಇಲ್ಲ. ಹೀಗೆಲ್ಲ ಒಂದು ಆಗಬಾರ್ದು. ಆದ್ರೂ ಅದನ್ನ ಒಂದು ಏನ್ ಹೇಳ್ತಾರೆ, ರೆಕ್ಟಿಫೈ ಮಾಡುವಂತ ಒಂದು ಸಾಧನೆ ಏನಾರು ಇರಬೇಕು ಅನ್ನೋದು ಒಂದು ನನ್ನ ಅನಿಸಿಕೆ ಇದ್ದಿದ್ದು. ಇದಕ್ಕೆ ಪ್ರಯತ್ನ ಪಟ್ಟಿರೋದು ನಮ್ಮ ತಂದೆ. ನಾನು ಇದ್ರಲ್ಲಿ ಏನು ಶ್ರೇಯಸ್ ತಗೊಳ್ಲಿಕ್ಕೆ ಹೋಗಲ್ಲ. ನಮ್ಮ ತಂದೆ ಇದಕ್ಕೊಂದು 4-5 ವರ್ಷ ಏನು ಸಂಶೋಧನೆ ಮಾಡಿ ಜನರನ್ನ ಮೀಟ್ ಆಗಿ, ಎಲ್ಲಾ ಸಮಾಜದ ಎಲ್ಲ ವರ್ಗದ ಜನರನ್ನ ಮೀಟ್ ಆಗಿ ಈ ಒಂದು ನಮ್ಮ ಭಾಷೆಯ ಈ ಜಾಣ್ಮ ನುಡಿಗಳನ್ನ ರಿಸರ್ಚ್ ಮಾಡಿ ಅದನ್ನ ದಾಖಲಿಸಿ ಒಂದು ಕೃತಿಯಾಗಿ ಸೃಷ್ಟಿ ಮಾಡಿದ್ದಾರೆ. ಬಟ್ ನಿಮಗ್ ತಿಳಿದಂಗೆ ಪುಸ್ತಕ ಓದೋ ಕಲ್ಚರ್ ಬಹಳ ಹಿಂದೆನೆ ಹೊಟ್ಟೋಗ್ಬಿಟ್ಟಿದೆ. ಸೊ ಅಟ್ಲೀಸ್ಟ್ ನಾನು ಅದನ್ನ ಒಂದು ಯಾವ್ದಾದ್ರು ಒಂದು ನಾವು ಕಲ್ತಿರುವ ಈ ಏನು ಹೊಟ್ಟೆಪಾಡಿನಿಂದ ಇದನ್ನ ಜನರಿಗೆ ಯಾವಾಗ್ಲೂ ತಲುಪಿಸ್ಲಿಕ್ಕೆ ಆಗೋ ರೀತಿಯಲ್ಲಿ ಒಂದು ವ್ಯವಸ್ಥೆ ಸಾಧನ ಮಾಡೋಣ ಅನ್ಬಿಟ್ಟು ಸುಪ್ರೀತ್ ಅವ್ರನ್ನ ಆದಷ್ಟು ನಾನು ಅವ್ರಿಗೆ ಗೋಳೈಕೊಂಡು ಮಾಡಿ ಕಡೆಗೆ ಅದ್ರ ಬಗ್ಗೆ ಮಾತಾಡೋಣ. ಸೊ ಇದು ಇನ್ನೂ ಸ್ವಲ್ಪ ಇಲ್ಲೇ ಹಿಂದೆನೆ ಹೋಗೋಣ. ನೀವೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಹೇಳಿದ್ರಿ, ನಮ್ಮ ತಂದೆ ಟೈಮಿಂದಾನೇ ಇದ್ರ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ಕಮ್ಮಿ ಆಗಿದೆ ಅಂತ ಹೇಳಿದ್ರಿ. ಸೊ ಇದ್ರ ಬಗ್ಗೆ ನಿಮ್ಗೆ ಅಂದ್ರೆ ಅದು ನಿಮ್ಮ ತಂದೆ ನೀಡಿದ ಫೀಡ್ಬ್ಯಾಕ್ ಆಗಿತ್ತಾ, ಅಥವಾ ನಿಮ್ ತಂದೆ ಇದ್ರ ಬಗ್ಗೆ ನಿಮ್ ಹತ್ರ ಮಾತಾಡಿದ್ರ? ಅದು ನಿಮ್ಗೆ ಆ ಫೀಡ್ಬ್ಯಾಕ್ ಹೆಂಗ್ ಬಂತು? ಅದನ್ನ ಹೆಂಗ್ ಹೇಳಿದ್ರಿ ನೀವು, ನಮ್ಮ ತಂದೆ ಟೈಮಿಂದಾನೇ ಈ ಇಂಟ್ರೆಸ್ಟ್ ಕಮ್ಮಿ ಆಗಿದೆ ಅಂತ? ಬಹಳ ಇಂಟ್ರೆಸ್ಟಿಂಗ್ ಕ್ವಶನ್. ಇದು ಯಾರು ಹೇಳಿ ಬಂದಂತ ವಿಷಯ ಅಲ್ಲ. ಈಗ ನಾವೆಲ್ಲ ಹುಟ್ಟಿ ಬೆಳೆದದ್ದು ಒಂದು ಕೂಡು ಕುಟುಂಬದಲ್ಲೇ. ನಮ್ಮ ತಂದೆ ಅವರು ಒಂದು ಕಾಲೇಜ್ ಮೆಟ್ಲು ಏರುವ ತನಕನೂ ಕೂಡು ಕುಟುಂಬದಲ್ಲೇ ಇದ್ದವರು. ನಮಗೆ ಅಲ್ಲಿವರೆಗೂ ಆ ಒಂದು ಇದು ಸಿಕ್ಲಿಲ್ಲ, ಅವಕಾಶ ಸಿಕ್ಲಿಲ್ಲ. ನಮಗೆ ಎಲ್ಲಿ ಸಿಗೋದು ಕೂಡು ಕುಟುಂಬ ಅಂದ್ರೆ ಊರಲ್ಲಿ ಯಾವ್ದೋ ಒಂದು ಫಂಕ್ಷನ್ ಆದಾಗ ಎಲ್ಲಾ ಕಸಿನ್ಸು ಎಲ್ಲಾರು ಬರುದು, ಎಲ್ಲ ಸೇರಿ ಒಂದ್ 2-3 ದಿವಸಕ್ಕೆ ಫಂಕ್ಷನ್ ಅಲ್ಲಿ ಅಥವಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದು. ನೀವು ನಂಬೋದಿಲ್ಲ, ಅವಾಗ ಒಂದು ಆ ಗೌಜು, ಆ ಹಬ್ಬದ ವಾತಾವರಣ, ಆಗ ಎಲ್ರೂ ಅವ್ರು ಎಲ್ಲೇ ಇರ್ಲಿ, ಬೆಂಗಳೂರಲ್ಲಿ ಇರ್ಬೋದು, ಮುಂಬೈಲಿ ಇರ್ಬೋದು, ಮಂಗಳೂರಲ್ಲಿ ಇರ್ಬೋದು, ಆ ಊರಿಗೆ ಬಂದ ಕೂಡಲೇ ಎಲ್ರು ನಾವು ನಮ್ಮ ಭಾಷೆಯಲ್ಲಿ ಮಾತಾಡ್ಲಿಕ್ಕೆ ಶೇರ್ ಮಾಡಿ, ಕನ್ನಡ ನಾವು ನಮ್ಮ ಭಾಷೆಯಲ್ಲಿ ಮಾಡಿ. ಅಲ್ಲ, ನಾನು ನಿಮ್ ಭಾಷೆ ಅಂತ ನಾನು ಒಂದ್ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ಲಿಲ್ಲ ಏನು ಅಂತ. ನಿಮ್ ಭಾಷೆ ಅಂದ್ರೆ ಇಟ್ ಈಸ್ ಕರೆಕ್ಟ್. ನಾವು ಉಡುಪಿಯಿಂದ 25 ಕಿಲೋಮೀಟರ್ ದೂರ, ಉಡುಪಿಯಿಂದ ದಾಟದಿದ್ದಂಗೆನೆ ಹೇಳ್ಬೋದು, ಬಟ್ ಉಡುಪಿಯಿಂದ 25 ಕಿಲೋಮೀಟರ್ ದಾಟ್ತಿದ್ದಂಗೆ ಕೋಟ ಅಂತ ಒಂದು ಜಾಗ ಬರುತ್ತೆ. ಅದರ ಸುತ್ತಮುತ್ತಲಿನ 14 ಗ್ರಾಮಗಳ ಒಂದು ಗೊಂಚಲು ಇದು. ಅದು ಮತ್ತೆ ಕುಂದಾಪುರ, ಶಿರೂರು, ಗಂಗೊಳ್ಳಿ ಇಲ್ಲಿವರೆಗೂ ಪಸರಿಸುತ್ತೆ ಇದು. ಇಲ್ಲಿ ಮಾತಾಡುವ ಕನ್ನಡಕ್ಕೆ ಕೋಟ ಕನ್ನಡ, ಅವರು ಕುಂದಾಪುರ ಕನ್ನಡ ಅಂತ ಹೇಳ್ತೀವಿ. ಈ ಭಾಷೆ ಕುಂದಾಪುರ. ಇದು ಏನಾಗ್ತದೆ, ಇದರಲ್ಲಿ ಭಾಷೆಯ ವೇಗ ಜಾಸ್ತಿ ಇದೆ. ನಮ್ಗೆ ಯಾವಾಗ್ಲೂ ಸ್ಟೀರಿಯೋಟೈಪ್ ಮಾಡ್ಬಿಡ್ತಾರೆ. ಮಂಗಳೂರು ಕನ್ನಡ ಅಂದ್ರೆ ನೀನು ಎಂತ ಮಾರಾಯ, ನೀನು ಬರುವುದು ಮಾರಾಯ. ಇಲ್ಲ, ನೀವು ಭಾಷೆಯ ಒಳಗೆ ಹೋಗ್ಬೇಕಾದ್ರೆ ನೀವು ಊರ ಕಡೆ ಬಂದು ನೋಡ್ಬೇಕು. ಭಾಷೆ 5-5 ಕಿಲೋಮೀಟರ್ ಅಲ್ಲಿ ಅದರ ವೇಗ ಜಾಸ್ತಿ ಆಗ್ತದೆ. ಸೊ ಈ ಸುತ್ತಮುತ್ತಲಿನ ಗ್ರಾಮದಲ್ಲಿ, ಈ ಒಂದು ಪ್ರದೇಶದಲ್ಲಿ ಮಾತಾಡೋ ಈ ಕುಂದಾಪುರ ಕನ್ನಡ, ಇದನ್ನ ನಾನು ನಮ್ಮ ಭಾಷೆ ಅಂತ ಹೇಳೋದು. ಸೊ ನಾವೆಲ್ಲರೂ ನಮ್ಮ ಏನೋ ಒಂದು ಸಾಧನಕ್ಕೆ, ಹೊಟ್ಟೆಪಾಡಿಗೆ ನಾವು ಬೇರೆ ಬೇರೆ ವಲಸೆ ಹೋಗಿರುವಾಗ ಊರಿಗೆ ಬಂದಾಗ ಅದು ಏನೇ ಮಾತಾಡ್ತಿರ್ಬೋದು, ನಾವು ನಮ್ಮ ವ್ಯಾವಹಾರಿಕ ಜೀವನದಲ್ಲಿ ಬಂದ ಕೂಡಲೇ ಕುಂದಾಪುರ ಕನ್ನಡ ಸ್ಟಾರ್ಟ್ ಆಗ್ಬಿಡುತ್ತೆ ನಾಲಿಗೆಯಲ್ಲಿ. ನಾನು ಕಮಿಂಗ್ ಬ್ಯಾಕ್ ಟು ದ ಕ್ವೆಶ್ಚನ್ ಯು ಆಸ್ಕ್ಡ್, ಅನ್ಸ್ತಿದ್ವು ಅಂದ್ರೆ ನಾವು ಈ ತರ ಸಮಾರಂಭಗಳನ್ನ ಮಾಡ್ತಿದ್ವಿ, ಊರಿಗೆ ಬರುವ ಪ್ರಯತ್ನ ಮಾಡ್ತಿದ್ವಿ. ಎಷ್ಟೇ ಕಷ್ಟ ಇರ್ಬೋದು, ಎಷ್ಟೇ ನಮ್ಮ ದಿನನಿತ್ಯ ಜೀವನದಲ್ಲಿ ಆಗದೆ ಇರ್ಬೋದು, ಆದ್ರೂ ಒಂದು ಪ್ರಯತ್ನ ಮಾಡ್ತಿದ್ವಿ. ನೀವು ನಮ್ಮಲ್ಲಿ ಮನೆಯಲ್ಲಿ ಕಾಂಬು ಹಬ್ಬ, ಹೊರಗೆ ಕಾಂಬು ಹಬ್ಬ ಅಂತಿದೆ. ಅಂದ್ರೆ ನಮ್ಮ ಕರಾವಳಿ ಪ್ರದೇಶದಲ್ಲಿ ಮಳೆ ಬಂತು ಅಂದ್ರೆ ಅದು ಜಿಗಿ ಮಳೆ, ಅದು 48-72 ಗಂಟೆಗಳ ಕಾಲ ಕಂಟಿನ್ಯೂಸ್ ನಿರಂತರ ಒಂದೇ ಸಮನೆ ಮಳೆ ಬರುತ್ತೆ. ಸೊ
ನೀವು ಈಗ ಬೆಂಗಳೂರು ತರ ರಾಜರಾಜೇಶ್ವರಿ ನಗರಲ್ಲಿ ಬಂದ್ರೆ ಕನಕಪುರ ರೋಡ್ ಅಲ್ಲಿ ಬರಲ್ಲ, ಈ ತರ ಅಲ್ಲ. ಬಂದ್ರೆ ಇಡೀ ಬಂದ್ಬಿಡುತ್ತೆ, 48-72 ಗಂಟೆಗಳ ಕಾಲ ಬಂದ್ಬಿಡುತ್ತೆ. ಸೊ ನಾವ್ಗೆ ಹಾಗಂತ ನಾವು ಹಬ್ಬ ಮಾಡೋದು ನಿಲ್ಸೋದಿಲ್ಲ. ಅದು ಮನೆಯಲ್ಲಿ ಕೂತು ತಿನ್ನೋ ಹಬ್ಬ, ಇನ್ನೊಂದಿಷ್ಟು ಹೊರಗೆ ಕಾಣುವ ಹಬ್ಬ. ಸೊ ನಮ್ದು ಜೂನ್ ಇಂದ ಅಕ್ಟೋಬರ್ ವರೆಗೂ ಇದೆಲ್ಲ ಹಬ್ಬಗಳು ಹೀಗೆ. ಹೊರಗೋಗಿ ನೋಡೋ ಹಬ್ಬ ಅಂದ್ರೆ ಈ ರಥೋತ್ಸವ ಅದು ಇದು ಅಂತದ ಆಗೋದು. ಸೊ ಎಲ್ಲಾ ಹಬ್ಬಗಳಿಗೆ ನಾವು ಬರ್ತಿದ್ವಿ, ಆ ಬರುವ ಒಂದು ಪ್ರಯತ್ನ ಮಾಡ್ತಿದ್ವಿ. ಎಲ್ಲೋ ಬಸ್ ಹತ್ಕೊಂಡು KSRTC ಮಾಡ್ಕೊಂಡು ಹೇಗೋ ರೈಲೋ ಟ್ರೈನ್ ಏನೋ ಮಾಡ್ಕೊಂಡು ಬರ್ತಿದ್ವಿ. ಆ ಬರೋದು ನಿಲ್ಲಿಕ್ ಸ್ಟಾರ್ಟ್ ಆಗೋಯ್ತು. ಅದು ಬರೋದು ನಿಲ್ತಿದ್ದಂಗೆ ನಾವು ನಮ್ಮ ಕನೆಕ್ಟ್ ನಿಲ್ಲಿಕ್ ಸ್ಟಾರ್ಟ್ ಆಯ್ತು. ಮನೆಯಲ್ಲಿ ನಾವು ಕುಂದಾಪುರ ಕನ್ನಡ ಮಾತಾಡೋದು ಕಡಿಮೆ ಆಗ್ತಾ ಬಂತು. ಒಮ್ಮೆ ಅದು ಮಾತಾಡೋದು ಕಮ್ಮಿ ಆಯ್ತು. ಅದು ಅವರ ಜನರೇಷನ್ ಅಲ್ಲೇ ಮಾತಾಡ್ಲಿಕ್ಕೆ ನಿಂತೋಯ್ತು. ಈಗ ನಮ್ಮ ಅಪ್ಪ ನಮ್ಮ ದೊಡ್ಡಪ್ಪನ ಹತ್ರ ಮಾತಾಡೋದು, ಅಥವಾ ನಮ್ಮ ದೊಡ್ಡಪ್ಪ ಅವರ ತಮ್ಮನ ಹತ್ರ ಮಾತಾಡೋದು, ಈ ಲೆವೆಲ್ಗೆ ನಿಂತು ಹೋಗ್ಬಿಟ್ರೆ ಅದು ಪಾಸ್ ಆಗೋದಿಲ್ಲ. ಸೊ ಅದನ್ನೇ ನಾನು ಹೇಳ್ತಾ ಇರೋದು, ನಮ್ಮ ತಂದೆ ಅವರ ಜನರೇಷನ್ ಅಲ್ಲೇ ಇದು ಸಮಸ್ಯೆ ಕಾಣ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಈಗಂತೂ ಬಹಳ ಜೋರಾಗಿದೆ. ನಾನು ಬಹಳಷ್ಟು ನನ್ನ ಕಸಿನ್ಸು ಅಥವಾ ನಮ್ಮ ಗುರ್ತಿರೋರ್ನ ನಾನು ನೋಡ್ತೀನಿ, ಅವರಿಗೆ ಒಂದು 2 ನಿಮಿಷ ನಮ್ಮ ಕುಂದಾಪುರ ಕನ್ನಡದಲ್ಲಿ ಮಾತಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಮಧ್ಯದಲ್ಲಿ ನಾವು ಏನೋ ಒಂದು ಪದ ಸೇರಿಸಲೇಬೇಕು. ನಾನು ಯಾವಾಗ್ಲೂ ಹೇಳ್ತಿರ್ತೇನೆ, ಕನ್ನಡ ಒಂದು ಕ್ರಿಯಾಪದದ ಭಾಷೆ ಆಗ್ಬಿಟ್ಟಿದೆ ಈಗ. ಕಾಲ್ ಮಾಡಿ, ಲಂಚ್ ಮಾಡಿ, ಬರೀ ಕ್ರಿಯಾಪದದಲ್ಲಿ ಮಾತ್ರ ಕನ್ನಡ ಉಪಯೋಗಿಸ್ತಾ ಇದೀವಿ ನಾವು. ಅದು ಏನಾಗ್ಬಿಟ್ಟಿದೆ, ಕುಂದಾಪುರ ಕನ್ನಡದಲ್ಲಿ ಇನ್ನೂ ಕಷ್ಟ ಆಗ್ಬಿಟ್ಟಿದೆ. ಒಂದು ಶಬ್ದ ಶುರು ಮಾಡಿ ಮತ್ತೆ ಪೂರ್ತಿ ಕನ್ನಡ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಸೊ ಇದು ದೊಡ್ಡ ಸಮಸ್ಯೆ. ಬಟ್ ನನ್ಗೆ ಏನು ಸಾಲ್ವ್ ಮಾಡ್ಲಿಕ್ಕೆ ಆಗ್ತದೆ, ಏನು ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಆದಷ್ಟು ನಾವು ಸಣ್ಣ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಆಗಿ ಡಿವೈಡ್ ಮಾಡ್ತಾ ಹೋಗ್ಬೇಕು. ನೋಡಿ, ನಾವು ಏಜೈಲ್ ಡೆವಲಪ್ಮೆಂಟ್ ಎಲ್ಲ ಕಲಿಯೋದು ಇದನ್ನೇ. ಇಷ್ಟು ದೊಡ್ಡ ರಿಕ್ವೈರ್ಮೆಂಟ್ ಇರುತ್ತೆ, ಕಡೆಗೆ ಅದನ್ನು ಸ್ಟೋರಿ ಪಾಯಿಂಟ್ ಮಾಡ್ತಾ ಬರೋದು. ಸೊ ಅದೇ ರೀತಿ ನಮಗೆ ಇವಾಗ ಸದ್ಯಕ್ಕೆ ಇರೋದು ಇದೊಂದು, ಏನಾದ್ರು ಮಾಡಿ ನಮ್ಮ ಭಾಷೆಯನ್ನು ಹೇಗೆ ನಾವು ಜನರಿಗೆ, ನೀವು ಪುಸ್ತಕ ಅಂದ ಕೂಡಲೇ ಮುಖ ಅಸಡ್ಡೆ ಮಾಡಿ ಆಯ್ತದ, ನಾನು ನೋಡಿದ್ದೇನೆ. ಏನಾದ್ರು ಒಂದು ಅವರಿಗೆ ಈಸಿಯಾಗಿ ನೋಡುವಂಥದ್ದು, ಯೂಸ್ ಮಾಡುವಂಥದ್ದು ಮಾಡ್ಬೋದು ಅಂತ ಒಂದು ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಶುರುವಾಗಿದೆ. ಅದನ್ನ ನಾನು ಹೀಗೆ ಬಿಟ್ರೆ ನನ್ನ ನೆಕ್ಸ್ಟ್ ಜನರೇಷನ್ ಇನ್ನೂ ಮರ್ತು ಬಿಡ್ತಾರೆ. ಸೊ ಅದಕ್ಕೆ ಒಂದು ಪ್ರಯತ್ನ, ಎಲ್ಲಿಯೂ ಮಟ್ಟಿಗೆ ಅದು ಸಕ್ಸಸ್ಸು ಫೇಲ್ಯೂರ್ ಅದನ್ನೆಲ್ಲ ನಂತರ ನೋಡೋಣ. ಬಟ್ ಒಂದು ಪ್ರಯತ್ನ, ಕ್ವೆಶ್ಚನ್ ಎಲ್ಲಿಂದ ಬಂದಿದ್ದು, ಈ ಪ್ರಶ್ನೆ ನಮ್ಗೆ ಎಲ್ಲಿ ಶುರುವಾಗಿದ್ದು, ಅದನ್ನ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಅಂದ್ರೆ ಈಗ ಇದು ತುಂಬಾ ತುಂಬಾ ಇಂಟ್ರೆಸ್ಟಿಂಗ್ ಇದು. ಯಾಕೆಂದ್ರೆ ನಾನು ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಇಂದ ನನಗೆ ಸಣ್ಣವನು ಅಂದ್ರೆ, ಈ ಸಣ್ಣವನಿದ್ದಾಗ ಈ ನನ್ಗೆ ಅಷ್ಟೊಂದಿರ್ಲಿಲ್ಲ. ಬಟ್ ನನ್ನ ಕಸಿನ್ಸಿಗೆ ಮತ್ತೆ ನನ್ನ ರಿಲೇಟಿವ್ಸ್ಗೆ ಸಣ್ಣವ್ರು ಇರ್ಬೇಕಾರೆ ಈ ಮದುವೆ ಅಥವಾ ಯಾವ್ದಾನು ಫಂಕ್ಷನಿಗೆ ಹೋಗೋದು ಅಂದ್ರೆ ಒಂದ್ ಸುಮಾರು ಬೋರ್ ಆಗ್ತಾ ಇತ್ತು. ಬಟ್ ನನಗೆ ಇವಾಗ ಐ ಲುಕ್ ಫಾರ್ವರ್ಡ್ ಟು ಫ್ಯಾಮಿಲಿ ಫಂಕ್ಷನ್ಸ್, ಮದುವೆಗಳಿಗೆ, ಅದಕ್ಕೆ ಅಂದ್ರೆ ನಮ್ ರಿಲೇಟಿವ್ಸ್ ಸಿಗ್ತಾರೆ ಅಂತ ಏನೋ ಒಂದು ಖುಷಿ. ಬಟ್ ಅಂದ್ರೆ ಆ ರಿಯಲೈಸೇಷನ್ ತುಂಬಾ ವಯಸ್ಸಾದ್ಮೇಲೆ ಬರುತ್ತೆ. ದಟ್ ಈಸ್ ಆಕ್ಚುಲಿ ಎ ರಿಗ್ರೆಟ್. ಐ ಡೋಂಟ್ ನೋ ಸುಪ್ರೀತಿ, ಅದನ್ನೇ ನಾನು ಹೇಳ್ತಾ ಇರೋದು. ಅದೇ ನನ್ಗೆ, ಐ ಮೀನ್ ಇಟ್ಸ್ ವೆರಿ ಇನ್ಎಕ್ಸ್ಪ್ಲಿಕಬಲ್, ರೈಟ್? ಮೊದ್ಲು ನಮ್ಗೆ ಸಣ್ಣವ್ರು ಇರ್ಬೇಕಾದ್ರೆ ನಮ್ಗೆ ಯಾವ್ದು ತುಂಬಾ ಕಿರಿಕಿರಿ ಅನ್ನಿಸ್ತಾ ಇತ್ತೋ ಅದು ವಿ ಲುಕ್ ಫಾರ್ವರ್ಡ್ ಟು ಇಟ್. ಅದೇ ತರ ಭಾಷೆನಲ್ಲೂ ಅಷ್ಟೇ ನಾನು ಅಬ್ಸರ್ವ್ ಮಾಡಿದೀನಿ. ನಮ್ಗಿಂತ ಜಾಸ್ತಿ ಅಮೆರಿಕಾನಲ್ಲಿರೋ ಕನ್ನಡಿಗರಿಗೆ ಕನ್ನಡದ ಮೇಲೆ ಒಂದ್ ಸ್ವಲ್ಪ ಅಂದ್ರೆ ಪ್ರೀತಿ ಮತ್ತೆ ಉತ್ಸಾಹ ಇರೋದು, ಲಿಟ್ರಲಿ ಸ್ಪೀಕಿಂಗ್. ಪುಸ್ತಕ ಸಾರಿ ಟು ಇಂಟರಪ್ಟ್. ಅದ್ರಲ್ಲೂ ಅವರ ಜಿಜ್ಞಾಸೆ ಇನ್ನೂ ಜಾಸ್ತಿ. ಅವ್ರು ಹೇಳ್ತಾರೆ, ನೀವು ಕ್ರಮ ಪ್ರಕಾರ ಮಾಡ್ಬೇಕು, ಯಾವ್ದು ಮಿಸ್ ಮಾಡಬಾರ್ದು. ಅಂದ್ರೆ ಅಷ್ಟ್ರ ಮಟ್ಟಿಗೆ ಅವ್ರಿಗೆ ಆ ಕನ್ಸರ್ನ್ ಇದೆ, ಏನನ್ನೂ ಬಿಡಬೇಡಿ. ಅಂದ್ರೆ ಏನೇ ಇರ್ಬೋದು, ಭಾಷೆಯಲ್ಲಿ ಇರ್ಬೋದು ಅಥವಾ ಯಾವುದೇ ಒಂದು ಆಚಾರ ವಿಚಾರದಲ್ಲಿ ಇರ್ಬೋದು, ಕ್ರಮ ಪ್ರಕಾರ ಮಾಡಿ, ಯಾವ್ದು ಮಿಸ್ ಮಾಡಬಾರ್ದು. ನೀವು ಒಬ್ಸರ್ವ್ ಮಾಡಿ, ಅದು ನಮ್ಮ ಊರು ಬಿಟ್ಟು ಹೋದಾಗ ಅದರ ಇದು ಗೊತ್ತಾಗೋದು, ಇಂಪಾರ್ಟೆನ್ಸ್ ಗೊತ್ತಾಗೋದು. ಕ್ಲೀಶೆ ಆಗ್ತಾ ಇಲ್ಲ, ಬಟ್ ಆದ್ರೂ ಹೇಳ್ತಾ ಇದ್ದೀನಿ, ಅದು ಭಾಷೆ ಇರ್ಬೋದು, ಸಂಸ್ಕೃತಿ ಇರ್ಬೋದು, ಆಚಾರ ಇರ್ಬೋದು, ವಿಚಾರ ಇರ್ಬೋದು. ಬಟ್ ಅದರ ಫೀಲಿಂಗ್, ಅದರ ಇಂಪಾರ್ಟೆನ್ಸ್ ಗೊತ್ತಾಗೋದೇ ನೀವು ದೂರ ಇದ್ದು ತುಂಬಾ ವರ್ಷ ಅದನ್ನ ನೋಡದೇ ಇದ್ದಾಗ. ಅದೇ ಅದ್ರದ್ದು ನನಗೆ 2 ತರದ್ದು ಫೀಲಿಂಗ್ ಇದೆ, ಮಿಕ್ಸ್ಡ್ ಫೀಲಿಂಗ್ಸ್ ಇದೆ. ಒಂದೇನು ಅಂತಂದ್ರೆ, ನೀವ್ ಹೇಳಿದ್ರಲ್ಲ, ಅದು ನಿಜ. ಆಕ್ಚುಲಿ ನಮ್ಮನ್ನ ಕನೆಕ್ಟ್ ಮಾಡೋಂಥದ್ದು ಏನು ಅಂತ ಕೇಳಿದ್ರೆ,
ಇಟ್ಸ್ ನಾಟ್ ದ ಟೆಕ್ನಾಲಜಿ ದಟ್ ಕನೆಕ್ಟ್ಸ್ ಅಸ್. ಯಾಕಂದ್ರೆ ನಾವು ಈ ಟೆಕ್ನಾಲಜಿನ ಯೂಸ್ ಮಾಡಿ ನಮ್ಮ ಭಾಷೆಯಿಂದ ಕನೆಕ್ಟ್ ಆಗ್ತಾ ಇದೀವಿ. ಈ ಆಕ್ಚುಲಿ ಪಾಡ್ಕಾಸ್ಟ್ ಅಲ್ಲೂ ಅದೇ ಆಗ್ತಾ ಇರೋದು. ಟೆಕ್ನಾಲಜಿ ಇಸ್ ಅ ಮೀಡಿಯಂ ಅಷ್ಟೇ. ನಾವು ಕನೆಕ್ಟ್ ಆಗ್ತಾ ಇರೋದು ನಮ್ದು ಶೇರ್ಡ್ ಲ್ಯಾಂಗ್ವೇಜ್, ಆಮೇಲೆ ನಮ್ದು ಶೇರ್ಡ್ ಏನು ಸಂಸ್ಕೃತಿ ಇದೆ, ಆಮೇಲೆ ನಾವು ಮಾತಾಡೋ ವಿಷಯಗಳು, ನಮಗೆಲ್ಲರಿಗೂ ಇರೋ ಕನ್ಸರ್ನ್ ಗಳಿದೆಯಲ್ಲ, ಅದರಿಂದ ಕನೆಕ್ಟ್ ಆಗ್ತಾ ಇದೀವಿ. ಇಟ್ಸ್ ನಾಟ್ ಫ್ರಮ್ ಟೆಕ್ನಾಲಜಿ. ಯಾಕಂದ್ರೆ ಈ ಟೆಕ್ನಾಲಜಿ ಯೂಸ್ ಮಾಡಿ ನಾನು ಪ್ರಪಂಚದಲ್ಲಿರೋ ಯಾರ ಜೊತೆ ಬೇಕಾದ್ರೂ ಕನೆಕ್ಟ್ ಆಗ್ಬೋದು, ಆ ಪಾಸಿಬಿಲಿಟಿ ಇದೆ. ಬಟ್ ಅವ್ರ ಜೊತೆ ಕನೆಕ್ಟ್ ಆಗೋದಕ್ಕೆ ನನಗೆ ಸಬ್ಸ್ಟ್ರಕ್ಚರ್ ಇಲ್ವಲ್ಲ, ಈ ಕಲ್ಚರ್ದು ಅಥವಾ ಶೇರ್ಡ್ ಕನ್ಸರ್ನ್ದು ಆ ತರ ಸಬ್ಸ್ಟ್ರಕ್ಚರ್ ಇಲ್ಲ ಅಂದ್ರೆ ಟೆಕ್ನಾಲಜಿ ಹೆಲ್ಪ್ ಮಾಡಲ್ಲ. ಸೊ ಹಂಗೆ ಅದೊಂದಿದೆ. ಇನ್ನೊಂದೇನು ಅಂದ್ರೆ ಕಲ್ಚರ್ ಅನ್ನೋದು ಅದು ಒಂಥರ ಆರ್ಗ್ಯಾನಿಕ್ ಆಗಿ ಎವಾಲ್ವ್ ಆಗುವಂತದಲ್ವಾ. ಈಗ ಭಾಷೆನ ಯಾರು ಒಬ್ರು ಕುತ್ಕೊಂಡು ಡಿಸೈನ್ ಮಾಡಿಲ್ಲ, ಅಂದ್ರೆ ಯಾರು ಪ್ಲಾನ್ ಮಾಡಿಲ್ಲ. ಸೊ ಈ NRI, ನಮ್ಮಂತ NRI ಗಳಿಗೆ ಆಗೋ ಪ್ರಾಬ್ಲಮ್ ಏನಂದ್ರೆ ನಾವ್ ಅದನ್ನ ಪ್ಲಾನ್ ಮಾಡೋಕೆ ಶುರು ಮಾಡ್ತೀವಿ. ಹಂಗಾಗಿನೇ ನಮಗೆ ಪ್ಯೂರ್ ಅಥೆಂಟಿಕ್ ಎಕ್ಸ್ಪೀರಿಯನ್ಸ್ ಕೊಡಿ ಅಂತ ನಾವ್ ಹಂಗ್ ಬಂದ್ಬಿಡುತ್ತೆ. ಈ ಹೊರಗಡೆ ಅವ್ರದ್ದು ಇದ್ದಂಗೆ ಇಲ್ಲಿ ಮಕ್ಕಳಿಗೆ ಸ್ಪಷ್ಟ ಕನ್ನಡ ಮಾತಾಡ್ಸ್ಬೇಕು. ನೀವು ನಿಜವಾಗ್ಲೂ ಮಾತಾಡ್ತಾ ಇದ್ರೆ, ಕರ್ನಾಟಕದಲ್ಲಿ ಇದ್ದು ಕನ್ನಡ ಮಾತಾಡ್ತಾ ಇದ್ರೆ ಆ ತರ ಸ್ಪಷ್ಟ ಪ್ಯೂರ್ ಅನ್ನೋ ಕಾನ್ಸೆಪ್ಟ್ ಗಳು ಇರಲ್ಲ. ಯಾಕಂದ್ರೆ ಕೊಡೋದು ತಗೊಳೋದು ಇದ್ದೇ ಇರುತ್ತೆ ಬೇರೆ ಕಲ್ಚರ್ ಜೊತೆ, ಬೇರೆ ಭಾಷೆಗಳ ಜೊತೆ. ಉತ್ತರ ಕರ್ನಾಟಕದಲ್ಲಿ ಹೋದ್ರೆ ಅವ್ರದ್ದು ಎಷ್ಟು ವರ್ಡ್ಗಳು, ಪದಗಳೆಲ್ಲ ಮರಾಠಿಯಿಂದ ಬಂದಿರ್ತವೆ. ಅದು ನೀವು ಪ್ಯೂರ್ ಕನ್ನಡ ಅಲ್ಲ ಅಂತ ಹೇಳಕ್ಕಾಗಲ್ಲ. ಸೊ ಹಂಗೇನೆ ಈ ಕಲ್ಚರ್ ಅಲ್ಲಿ ಈಗ ಮದ್ವೆಗಳು ಮಾಡೋದು, ಆಮೇಲೆ ಹಬ್ಬಗಳು, ಅದ್ರಲ್ಲೆಲ್ಲ ಎಷ್ಟೊಂದು ಎಲಿಮೆಂಟ್ಸ್ ಎವಾಲ್ವ್ ಆಗಿರುತ್ತೆ. ಇಲ್ಲಿ ಹೊರಗಡೆ ಈ ತರ ಐಸೋಲೇಟೆಡ್ ಎನ್ವಿರಾನ್ಮೆಂಟ್ ಬಂದ್ರೆ ಅವಾಗ ಎಲ್ಲ ಹುಡ್ಕೋಕ್ ಶುರು ಮಾಡ್ತೀವಿ ನಾವು, ಪ್ಯೂರ್ ಯಾವ್ದು, ಇಂಪ್ಯೂರ್ ಯಾವ್ದು. ಸೊ ಅದು ನನಗಿರೋ ಕನ್ಸರ್ನ್. ಯಾಕಂದ್ರೆ ಇಲ್ಲಿ ಪ್ಲಾನ್ ಮಾಡ್ಬೇಕೆಲ್ಲ, ಯಾಕಂದ್ರೆ ಅವ್ರವ್ರಾಗಿ ಕುತ್ಕೊಂಡು ಎವಾಲ್ವ್ ಆಗಲ್ಲ ಕಲ್ಚರ್. ಅದಕ್ಕೆಲ್ಲ ಒಬ್ಬ ಮನುಷ್ಯ ಮಾಡೋಂಥದ್ದಲ್ವಲ್ಲ ಅದು. ಸೊ ಅದು ಮಿಕ್ಸ್ಡ್ ಫೀಲಿಂಗ್ಸ್ ನನಗೆ. ಅಂದ್ರೆ ಈ ತರ ಅಟೆಂಪ್ಟ್ ಇರ್ಬೇಕು, ಬಟ್ ಆ ಅಟೆಂಪ್ಟ್ ಹಂಗೆ ಆಗತ್ತೆ. ಈಗ ಒಂಥರ ಈಗ ಹಂಗ್ ನೋಡಿದ್ರೆ ಅಮೇರಿಕನ್ ಕಲ್ಚರ್ ಇದೆಯಲ್ಲ, ಈಗ ಸಿನಿಮಾಗಳು ನೋಡೋದು, ಹಾಲಿವುಡ್ ಸಿನಿಮಾ, ಕಾಮಿಕ್ಗಳು ಓದೋದು, ಅದು ತುಂಬಾ ಆರ್ಗ್ಯಾನಿಕ್ ಆಗ್ಬಿಟ್ಟಿದೆ. ದೆನ್ ನಾವೇನೋ ಮಾಡಕ್ ಟ್ರೈ ಮಾಡ್ತೀವಲ್ಲ, ಇವಾಗ ಕುತ್ಕೊಂಡು ಎಲ್ಲಾರು ಇದೊಂದ್ ಮಾಡೋಣ, ಏನಾದ್ರು ಹಬ್ಬ ಅಥವಾ ಅದು ಮಾಡೋಣ ಅಂದ್ರೆ ಅದು ಒಂಥರ ಸಿಂಥೆಟಿಕ್ ಅನ್ಸುತ್ತೆ. ಬಟ್ ಅದ್ ಹೇಳಿದ್ರಲ್ಲ ನೀವು, ಯಾಕೆ ಊರಿಗೆ ಬರೋದು ಮುಖ್ಯ ಇತ್ತು ಅಂದ್ರೆ ಇದಕ್ಕೇನೆ. ಲೈಕ್ ಅಲ್ಲಿ ಇಟ್ಸ್ ಅಜೆಂಡಾ ಏನು ಇಲ್ಲ, ಎಲ್ಲಾರು ಬರೋದೇ, ಅದೇ ಇಂಪಾರ್ಟೆಂಟ್. ಅಲ್ಲಿ ಬಂದಾಗ ಏನಾಗತ್ತೆ ಅದು ಕಲ್ಚರ್ ಅಂತ. ಆ ಒಂದು ಪ್ರಯತ್ನ ಯಾವಾಗ್ಲೂ ಇರೋದು ಫ್ಯಾಮಿಲಿಲಿ, ಏನೋ ಆಗ್ಲಿ ಒಂದ್ಸಲಿ ಊರಿಗೆ ಹೋಗಿ ಬರ್ಬೇಕು ಅಂತ. ಸೊ ಆ ಪ್ರಯತ್ನಗಳೀಗ ನಿಮ್ಮ ಲೈಫ್ ಬಹಳ ಬಿಸಿ ಆಗ್ತಿದ್ದಂಗೆ ಯು ಆರ್ ಸ್ಲೋಲಿ ಡೈಗ್ರೆಸಿಂಗ್. ಅಯ್ಯೋ ಹೋದ್ರಾಯ್ತು, 2 ವರ್ಷಕ್ಕೊಮ್ಮೆ ಹೋದ್ರಾಯ್ತು, ಏನಿಲ್ಲ. ಅಲ್ಲಿ ಏನು ನಮ್ಗೇನು ಬಹಳ ದೊಡ್ಡ ಇನ್ಫ್ರಾಸ್ಟ್ರಕ್ಚರ್ ಇರ್ಲಿಲ್ಲ ಮುಕುಂದ್ ಅಥವಾ ಸುಪ್ರಿ. ಏನಂದ್ರೆ ಖಾಲಿ ಅಂಗಳ ಸಿಗೋದು ನಿಮ್ಗೆ ಹಟ್ಟಿ ಸಿಗೋದು, ಹಂಚಿನ ಮನೆ, ಸೋರ್ತಾ ಇರೋದು ಎಲ್ಲ ಇಂಥದೇ. ರೂಮ್ಗಳ ಕಾನ್ಸೆಪ್ಟೇ ಇರ್ಲಿಲ್ಲ. ಚಾವಡಿ ಇಂಥದೇ ಇರೋದು, ಪಡಸಾಲೆ ಇಂಥದೇ ಇರೋದು. ಹೆಬ್ಬಾಗ್ಲಲ್ಲಿ ಮಲ್ಗೋದು ನಾವು, ಯಾಕೆಂದ್ರೆ ಅಲ್ಲಿ ಸಿಗುವಂತ ಗಾಳಿ ಯಾವ AC ಕೂಡ ಕೊಡ್ತಿರ್ಲಿಲ್ಲ. ಇಟ್ ವಾಸ್ ನೆವರ್ ಅಬೌಟ್ ಇನ್ಫ್ರಾಸ್ಟ್ರಕ್ಚರ್. ಆ ಫ್ರೀಡಮ್ಮು, ಆ ಓಡಾಡ್ಲಿಕ್ಕೆ ಸಿಗುವ ಇದಿತ್ತಲ್ಲ, ನಮಗ್ ಅವಾಗ ಆ ಹುಚ್ಚು. ನಮ್ಮ ತಂದೆ ತಲೆಮಾರಿನವರಿಗೆ ಎಲ್ಲರೂ ಸಿಗ್ತಾರೆ, ನಮ್ಮ ಭಾಷೆಯನ್ನ ಸುಲಲಿತವಾಗಿ ಫಾಸ್ಟ್ ಆಗಿ ಮಾತಾಡ್ಬೋದು, ಆತರ ಯಾರು ನಮ್ಮನ್ನ ಜಡ್ಜ್ ಮಾಡೋರಿಲ್ಲ, ಅವ್ರಿಗೆ ಇದು. ಸೊ ಎಲ್ರಿಗೆ ಅವ್ರವ್ರ ಒಂದೊಂದು ಎಕ್ಸ್ಪೆಕ್ಟೇಷನ್ ಇತ್ತು. ಇವಾಗ ಏನಾಗ್ತಿದೆ, ಅದು ಬಹಳ ಕಮ್ಮಿ ಆಗ್ತಾ ಬರ್ತದೆ. ಇಲ್ಲ ಅಂತ ಹೇಳ್ತಿಲ್ಲ, ಬಟ್ ಕಮ್ಮಿ ಆಗ್ತಾ ಇದೆ. ಜನ ಇವಾಗ ಫಾರ್ಮ್ ಹೌಸ್ ತಗೊಳ್ಳೋಣ, ಈ ತರದೆಲ್ಲ ಥಾಟ್ಸ್ ಬರುತ್ತೆ. ಇಲ್ಲ, ನಮ್ದು ಊರ್ ಮನೆ ಇತ್ತಲ್ಲಿ, ಫಾರ್ಮ್ ಹೌಸ್ ತಗೊಳ್ಳೋ ಅಗತ್ಯ ಇರ್ಲಿಲ್ಲ, ಊರ್ ಮನೆ ಇತ್ತು. ಇವಾಗ ನಾವು ಅದನ್ನೆಲ್ಲ ಬಿಟ್ಟಾಕ್ಬಿಟ್ಟು ನಾವೊಂದು ಫಾರ್ಮ್ ಹೌಸ್ ತಗೊಳ್ಳೋಣ, ನಾವೊಂದು ಇದು ತಗೊಳ್ಳೋಣ, ಅದ್ರ ಅಗತ್ಯ ಇಲ್ಲ ಇವಾಗ. ಬಟ್ ಜನರ ಸೊಫಿಸ್ಟಿಕೇಶನ್ ಅವರವರ ಅನುಕೂಲಕ್ಕೆ ತಕ್ಕಾಗಿ ಅವ್ರವ್ರು ಮಾಡ್ತಾ ಇದ್ದಾರೆ. ಬಟ್ ನೀವು ಕೇಳಿದಾಗ ನಾನು ಯಾಕೆ ಇಷ್ಟಲ್ಲ ಅದಕ್ಕೆ ಎಕ್ಸ್ಪ್ಲೇನ್ ಕೊಡ್ಬೇಕಾಯ್ತಂದ್ರೆ, ಇದು ಎಲ್ಲೋ ಒಂದ್ ಕಡೆ ನಮ್ಗೆ ಡೈರೆಕ್ಟ್ ಆಗಿ ಚುಚ್ಚಲ್ಲ, ಬಟ್ ಆದ್ರೂ ಒಂದೊಂದ್ಸಲಿ ಫೀಲ್ ಆಗ್ತದೆ. ನೀವು ಭಾಷೆ, ಈಗ ನನ್ನ ಮಗಳಿಗಂತೂ ಅದರ ಫೀಲಿಂಗೇ ಇರುವುದಿಲ್ಲ, ಯಾಕಂದ್ರೆ ಅವಳು ಊರಿಗೆ ಈ ತರದ ಕಾರ್ಯಕ್ರಮಕ್ಕೆ ಹೋಗೇ ಇರ್ಲಿಲ್ಲ. ಸೊ ಅವಳ ರೆಫರೆನ್ಸ್ ಪಾಯಿಂಟೇ ಬೇರೆ. ನಮಗೆ ಹೋಗಿ ಬಂದಿರೋ ಕಾರಣ ಎಲ್ಲೋ ಒಂದ್ ಕಡೆ ಮಧ್ಯದಲ್ಲಿ ನಿಂತು ಹೋಯ್ತದು. ಸೊ ನಿಂತು ಹೋಗಿದ್ ಯಾವಾಗ್ಲೂ ನೆನಪಿರುತ್ತೆ, ಅಯ್ಯೋ ಇಲ್ಲಿ ತನಕ ಇದು ಮಾಡ್ತಿದ್ವಿ, ಈಗ ಇಲ್ಲ ಅಂತ. ಅವಳಿಗೆ ಅದೆಲ್ಲ ರೆಫರೆನ್ಸ್ ಪಾಯಿಂಟ್ ಇಲ್ಲ, ಅವಳು ಹುಟ್ಟಿ ಬೆಳೆದಿದ್ದೆ ಬೆಂಗಳೂರು. ಸೊ ಅವಳಿಗೆ ಏನಿದ್ರು ಇದೇ ರೆಫರೆನ್ಸ್ ಪಾಯಿಂಟ್. ಸೊ ದಟ್ ಈಸ್ ವೇರ್ ಐ ವಾಸ್ ಟ್ರೈಂಗ್ ಟು ಸೇ, ಇದು ಹೀಗೆ ಬಿಟ್ಬಿಟ್ರೆ ಅವಳ ಜನರೇಷನ್ ಇನ್ನೊಂದು 5-10 years ಆದ್ಮೇಲೆ ಬರೋರ್ಗಂತೂ ಈ ತರ ಒಂದು ಲ್ಯಾಂಗ್ವೇಜ್ ಇತ್ತಂತಾನೆ ಮರ್ತೋಗ್ಬಿಡುತ್ತೆ. ದಟ್ ಈಸ್ ವಾಟ್ ಐ ವಾಂಟೆಡ್ ಟು ಸೇ.
ಅದು ತುಂಬಾ ಕಷ್ಟನೇ. ಈಗ NRI ಕಲ್ಚರ್ ಅಂತ ಇವಾಗ ಒಂದ್ 2-3 ಜನರೇಷನ್ ಇಂದ ಮಾತಾಡ್ತಿದೀವಿ. ಬಟ್ ಹಂಗ್ ನೋಡಿದ್ರೆ ನಿಮ್ ಕಮ್ಯುನಿಟಿ ಆಮೇಲೆ ಕೆಲವೊಂದು ಇನ್ನು ಇಂಡಿಯಾದಲ್ಲಿರೋ ಸಣ್ಣ ಕಮ್ಯುನಿಟಿಗಳು ಅವರು ತುಂಬಾ ಹಿಂದೆನೆ ವಲಸೆ ಶುರು ಮಾಡಿರೋರು, ಅಂದ್ರೆ ಇಂಡಿಯಾದ ಒಳಗಡೆನೆ. NRI ಅಂತ ಗ್ರೂಪ್ ಮಾಡೋ ಅಗತ್ಯನೇ ಇಲ್ಲ, ಇಲ್ಲಿದ್ಕೊಂಡೆ ಆ ಪರಿಸ್ಥಿತಿ ಬರ್ಬೋದು. ಹೌದೌದೌದು, ಜಸ್ಟ್ ಒನ್ ಎಕ್ಸಾಂಪಲ್. ಬಟ್ ಇಲ್ಲಿರೋರ್ದೇ ಈ ತರ ಆಗೋ ಸ್ಥಿತಿ ಇದೆ. ಅದು ಎಷ್ಟು ಡಿಫ್ರೆನ್ಸ್ ಇದೆ ಅಂತಂದ್ರೆ, ನೀವು ಇಂಡಿಯಾದಿಂದ ಹೊರಗಡೆ ಹೋಗ್ಬೇಕಿಲ್ಲ. ನಾನು ದಾವಣಗೆರೆಯವನು, ಮಧ್ಯ ಕರ್ನಾಟಕ ನಮ್ದು. ನಾನ್ ಮಂಗಳೂರಲ್ಲಿ 2 ವರ್ಷ ಕಾಲೇಜ್ ಓದಿದ್ದು, ಅಳಿಕೆನಲ್ಲಿ. ಸೊ ಅವಾಗ ಫೋನ್ ಮಾಡಿದಾಗ ಕಾಲೇಜಿಗೆ ಅವ್ರದ್ದು ಭಾಷೆ, ಅಂದ್ರೆ ನೀವು ಹೇಳಿದ್ರಲ್ಲ ಸ್ಪೀಡು, ಹಂಗೇನೆ ನಮಗೆ ತುಂಬಾ ಸ್ಪೀಡ್ ಅನ್ಸುತ್ತೆ. ಲೈಕ್ ನಿಧಾನ ನಿಧಾನ ನಿಧಾನ, ನೀವು ಯಾವ ಭಾಷೆ ಮಾತಾಡ್ತೀರಾ, ಕನ್ನಡನೇ ಮಾತಾಡ್ತಾ ಇದ್ದೀರಾ. ಆಮೇಲೆ ತುಂಬಾ ಸ್ಪಷ್ಟ, ಲೈಕ್ ನಮ್ದು ಅಷ್ಟೊಂದು ಏನು ಸ್ಪಷ್ಟವಾದ ಕನ್ನಡ ಅಲ್ಲ. ಬಟ್ ಅಲ್ಲಿ ನೀವು ಇವಾಗ ಮಾತಾಡ್ತಿದ್ದೀರಲ್ಲ, ಪದಗಳು ಬಳಕೆ ಆಮೇಲೆ ಫ್ಲೋ ಇದೆಯಲ್ಲ, ಅದು ತುಂಬಾ ಸ್ಪೆಷಲ್ ಅನ್ಸುತ್ತೆ ನಮಗೆ. ನಾವು ಕರ್ನಾಟಕದಲ್ಲೇ ಇದ್ರೂನು ಸೊ ಅಷ್ಟು ವೈವಿಧ್ಯ ಇದೆ, ಅಷ್ಟು ಡಿಫ್ರೆನ್ಸ್ ಅನ್ಸುತ್ತೆ. ಸೊ ಅಂತದ್ರಲ್ಲಿ ಇವಾಗ ಜಸ್ಟ್ ಮುಂಬೈಗೆ ಹೋದ್ರೆ ಅಥವಾ ಬೇರೆ ಜಾಗಕ್ಕೆ ಹೋದ್ರೆ, ನೀವು ಅವಾಗ 2 ಜನರೇಷನ್ ಹಿಂದೆ, ಇವಾಗೇನೋ ಇಷ್ಟೊಂದು ಟೆಕ್ನಾಲಜಿ ಇದೆ, ನಾವು ಇಲ್ಲಿ ಕುತ್ಕೊಂಡು ಬೇಕಿದ್ರೆ ನಮ್ಮ ಭಾಷೆಯವ್ರ ಜೊತೆ ಮಾತಾಡ್ಬೋದು. ಅವಾಗೇನೋ ಇರ್ತಿರ್ಲಿಲ್ಲ. ಅದು ನಿಜವಾದ ಲೈಕ್ ಬೇರ್ ಕಳ್ಕೊಂಡಂತ ಒಂದು ಎಕ್ಸ್ಪೀರಿಯನ್ಸ್ ಅನ್ಸುತ್ತೆ ಅವಾಗ. ಈಗ ನಾನು ಮುಂಚೆ ಒಂದ್ ಮನೆಯಲ್ಲಿ ಇದ್ನಲ್ಲ, ಅದ್ರದ್ದು ಲ್ಯಾಂಡ್ ಲಾರ್ಡು ಪಂಜಾಬಿ, ಅವ್ರು ಇಂಡಿಯನ್, ಅದು ಒಂದ್ ತಲೆಮಾರು ಹಿಂದೆ ಬಂದಿರೋದು. ಸೊ ಅವ್ನ ಮಗ ಈಗ 2nd ಜನರೇಷನ್. ಅವ್ರ ಮನೆಯಲ್ಲಿ ಹಂಗೇನೆ ನ್ಯೂಸ್ ಚಾನಲ್, ಅದು ನನಗೆ ರೆವಲ್ಯೂಷನ್ ಆಗಿದ್ದು. ನ್ಯೂಸ್ ನೋಡೋದು ಹೆಂಗೆ ಅಂತ, ಅವ್ರ ಅಪ್ಪ ಅಮ್ಮ ಹಿಂದಿ ನ್ಯೂಸ್ ಆನ್ ಮಾಡ್ಕೊಳೋದು, ZTVನೋ ಯಾವ್ದೋ ನ್ಯೂಸ್ ಆನ್ ಮಾಡ್ಕೊಂಡು ಇಂಡಿಯಾದ ನ್ಯೂಸ್ ಕೇಳ್ತಾರೆ. ಅವ್ರು ಇಲ್ಲೇ ಇರೋದು 20 ವರ್ಷ 30 ವರ್ಷ ಆಗಿದೆ ಇಲ್ಲೇ ಇರೋದು ಸ್ವೀಡನ್ ಅಲ್ಲಿ. ಅವ್ರು ಅದಾದ್ಮೇಲೆ ಇವನು ಸ್ವೀಡಿಶ್ ಚಾನಲ್ ಹಾಕೊಂಡು ಸ್ವೀಡಿಶ್ ನ್ಯೂಸ್ ನೋಡೋದು. ಸೊ ಇವನ್ ಜಗತ್ತು ಸ್ವೀಡನ್, ಯಾಕಂದ್ರೆ ಹುಟ್ಟಿ ಬೆಳೆದಿರೋದು ಇಲ್ಲಿ. ಬಟ್ ಅಪ್ಪ ಅಮ್ಮಂದ್ರ ಜಗತ್ತು ಅಲ್ಲಿ. ಅವ್ರಿಗೆ ಇಲ್ಲಿ ಏನ್ ನಡೀತಾ ಇದೆ ಅದ್ರ ಬಗ್ಗೆ ಸ್ವಲ್ಪ ಅವೇರ್ನೆಸ್ ಬೇಕಷ್ಟೇ ಹೊರತು ಅವ್ರಿಗೇನು ಕನ್ಸರ್ನ್ ಆಗಲ್ಲ. ಅವ್ರದೆಲ್ಲ ವಾಟ್ಸ್ಆಪ್ ಫಾರ್ವರ್ಡ್ಗಳು, ಮೋದಿ ಏನ್ ಮಾಡಿದ್ದು, ರಾಹುಲ್ ಗಾಂಧಿ ಏನ್ ಮಾಡಿದ್ದು ಅಂತ. ಅವರು ವೋಟ್ ಹಾಕಲ್ಲ. ಆಮೇಲೆ ಅಲ್ಲಿ ಇಂಡಿಯಾದಲ್ಲಿ ಏನು ಅವ್ರು ಹೋಗಿ ವಾಪಸ್ ಇರೋಂಥದ್ದು ಇಲ್ಲ. ಬಟ್ ಅವ್ರದ್ದು ರೂಟ್ಸ್ ಎಲ್ಲ ಅಲ್ಲಿದೆ. ಕಷ್ಟ ಆತರ ಇಂಟರ್ ಜನರೇಷನಲ್ ಇದನ್ನ ಮ್ಯಾನೇಜ್ ಮಾಡೋದು. ಅದೇ ನೀವು ಆ ಎಕ್ಸಾಂಪಲ್ ಕೊಟ್ರಲ್ಲ, ಅವರು ಅಟ್ಲೀಸ್ಟ್ ಒಂದು ಸಮ್ ಪಾರ್ಟ್ ಆಫ್ ದೇರ್ ಲೈಫ್ ಆ ಸೀನಿಯರ್ ಫೋಕ್ಸ್ ಹೇಳಿದ್ರೆ ಇಂಡಿಯಾದಲ್ಲಿ ಕಳೆದಿರ್ತಾರೆ. ಅದಕ್ಕೆ ಅದು ಬಿಡ್ಲಿಕ್ಕೆ ಬಹಳ ಕಷ್ಟ ಆಗುತ್ತೆ. ಈ ನೆಕ್ಸ್ಟ್ ಜನರೇಷನ್ ಏನು ಕಳೆದಿರೋದಿಲ್ಲ, ಅವರಿಗೆ ರೆಫರೆನ್ಸ್ ಪಾಯಿಂಟೇ ಸ್ವೀಡನ್ ಆಗಿರೋ ಕಾರಣ ಆಗಿರುತ್ತೆ. ನೀವು ಮುಂಬೈದ್ ಹೇಳಿದ್ರಿ, ಮುಂಬೈಯಲ್ಲಿ ಈಗ ನಮ್ ತಂದೆ ಅವರ ಜನರೇಷನ್ ಅಲ್ಲಿ ಮುಂಬೈ ತುಳು ಅಂತ ಸ್ಟಾರ್ಟ್ ಆಗ್ಬಿಟ್ಟಿತ್ತು. ಅದು ಏನಂದ್ರೆ ಅರ್ಧ ಹಿಂದಿ ಸ್ಟಾರ್ಟ್ ಮಾಡಿದ್ರು, ಎಂಡಲ್ಲಿ ತುಳುಲ್ಲೇ ಮುಗಿಸ್ಬಿಡೋದು. ಅಂದ್ರೆ ತುಳುನೂ ಇಲ್ಲ, ಆ ಕಡೆ ಹಿಂದಿನೂ ಇಲ್ಲ. ಸೊ ಅವ್ರ ಪ್ರಾಬ್ಲಮ್ ಅದು. ನೀವು ಟೆಕ್ನಾಲಜಿ ಹೇಳಿದ್ರಲ್ಲ, ಯಾಕಾಗಿದ್ದು ಇದೇ ಕಾರಣ. ಮುಂಬೈ ತುಳು ಅಂತ ಹೊಸದಾಗಿ ಇದ್ಬಿಟ್ಟಿತ್ತು. ಅದು ತುಳುನೇ, ಅದು ಮುಂಬೈ ತುಳು ಅಂತ ಏನಿಲ್ಲ. ತುಳು ಅಂದ್ರೆ ಮಂಗಳೂರಲ್ಲಿ ಏನಾಗ್ತದೆ ಅಂದ್ರೆ, ಮಂಗಳೂರಲ್ಲಿ ಕೊಂಕಣಿ ಮನೆಯಲ್ಲಿ ಮಾತಾಡ್ತಾರೆ, ಕುಂದಾಪುರ ಕನ್ನಡ ಮನೆಯಲ್ಲಿ ಮಾತಾಡ್ತಾರೆ, ಹವ್ಯಕ್ ಕನ್ನಡ ಮಾತಾಡ್ತಾರೆ, ಆಯ್ತಾ, ಮಲಬಾರೀಸ್ ಬ್ಯಾರಿ ಕನ್ನಡ ಮಾತಾಡ್ತಾರೆ, ಬ್ಯಾರಿ ಲ್ಯಾಂಗ್ವೇಜ್ ಮಾತಾಡ್ತಾರೆ. ಅವರೆಲ್ಲರೂ ಮಂಗಳೂರಲ್ಲಿ ಬೇರೆಯವ್ರ ಜೊತೆ ಕನೆಕ್ಟ್ ಮಾಡ್ಬೇಕಾದ್ರೆ ತುಳು ವಾಸ್ ದ ಕನೆಕ್ಟಿಂಗ್ ಪಾಯಿಂಟ್. ಈಗ ಹಿಂದಿ ಹೇಗೆ ಇರ್ತದೆ, ದಕ್ಷಿಣ ಕನ್ನಡಕ್ಕೆ ಅದು ಇತ್ತು. ಸೊ ತುಳು ಕಲ್ತಾಗ ಹಾಗೆ ಎಲ್ಲರೂ ಅವ್ರವ್ರ ರೆಫರೆನ್ಸ್ ಪಾಯಿಂಟ್ ಇಂದ ಅವ್ರ ಮದರ್ ಟಂಗ್ ಮನೇಲಿ ಮಾತಾಡೋ ಭಾಷೆನ ಸ್ವಲ್ಪ ಇನ್ಫ್ಲುಯೆನ್ಸ್ ತರೋರು. ಇವರು ತುಳುವನ್ನ ಮುಂಬೈಲಿ ಕಲ್ತ ಕಾರಣ ಇವ್ರದ್ದು ಹಿಂದಿ ಬಂದ್ಬಿಡೋದು. ಹಿಂದಿಯಲ್ಲಿ ಸ್ಟಾರ್ಟ್ ಮಾಡಿ ಮುಂಬೈಯಲ್ಲಿ ನಿಲ್ಸ್ಬಿಡೋದು. ಮಂಥನ್, ನಿಮ್ಗೆ ಒಂದು ಪ್ರಶ್ನೆ ಇದೆ. ಐ ಮೀನ್ ನನಗಿದು ಗೊತ್ತಾಗಲ್ಲ, ಯಾಕಂದ್ರೆ ನಾನು ಹುಟ್ಟಿದ್ದು ಬೆಳೆದಿದ್ದು ಬಹುಶಃ ಸಾಯೋದು ಬೆಂಗಳೂರಲ್ಲೇ, ನನ್ಗೆ ವ್ಯತ್ಯಾಸ ಗೊತ್ತಾಗಲ್ಲ. ನೀವು ಅಂದ್ರೆ ಈ ಕುಂದಾಪುರ ಕನ್ನಡ ಅಥವಾ ಮಂಗಳೂರು ಸ್ಟೈಲಿನ್ ಕನ್ನಡ ಬೆಂಗಳೂರಲ್ಲಿ ಮಾತಾಡಿದಾಗ ನಿಮ್ಗೆ ಟಿಪಿಕಲ್ ಆಗಿ ಯಾರಾದ್ರೂ ಫೀಡ್ಬ್ಯಾಕ್ ಕೊಟ್ಟಿದ್ರ, ಸರಿ ಕನ್ನಡ ಮಾತಾಡ್ಮರ ಅಥವಾ ಸ್ವಲ್ಪ ಫಾಸ್ಟ್ ಮಾತಾಡೋ, ಅಥವಾ ಜನ ನಿಮ್ಮ ವರ್ಷನ್ ಆಫ್ ಕನ್ನಡನ ಅಕ್ಸೆಪ್ಟ್ ಮಾಡಿದಾರ ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ? ಸೊ ಏನಾಗಿದೆ ಅಂದ್ರೆ, ಇದು ಐ ಥಿಂಕ್ ನನ್ನ ಹಾಗೆ ವಲಸೆ ಬಂದಿರೋರು ಎಲ್ಲರೂ ಅನುಭವಿಸಿರೋದು. ನಾನು ಮೈಸೂರಲ್ಲಿ 4 ವರ್ಷ ಇಂಜಿನಿಯರಿಂಗ್ ಓದಿ ಕಡೆಗೆ ಬೆಂಗಳೂರಿಗೆ ಬಂದಿದ್ದು. ಸೊ ಅಲ್ಲೇ ಸ್ವಲ್ಪ ನಮ್ದು ಮಿಶ್ರಣ ಆಗೋಯ್ತು, ಕಲುಷಿತಗೊಂಡು ಅಂತ ಹೇಳ್ಬೋದು ನೀವು, ಆಯ್ತಾ. ಇಲ್ಲಿ ಬಂದಾಗ ನಾವು ಆದಷ್ಟು ಪ್ರಯತ್ನ ಮಾಡೋದು, ನಮ್ಗೆ ಮಂಗಳೂರಿನ ಕೆಲವು ಶಬ್ದಗಳು ಬರದೇ ಇರ್ಲಿ, ಅವರಿಗೆ ಗೊತ್ತಾಗಬಾರ್ದು ನಾವು ಅಲ್ಲಿಯವರು ಅಂತ. ಯಾಕೋ ಗೊತ್ತಿಲ್ಲ, ಸಬ್ ಕಾನ್ಶಿಯಸ್ಲಿ ಬಂದ್ಬಿಡೋದು. ಆದ್ರೂ ಕೂಡ ಅದು ಅಷ್ಟು ಬೇಗ ಹೋಗೋದಿಲ್ಲ.
ಕಲ್ತ ಭಾಷೆ, ಮನೇಲಿ ಕಲ್ತ ಭಾಷೆ ಬಂದಾಗ ಅವ್ರಿಗೆ ಗೊತ್ತಾಗ್ಬಿಡುದು ಇದು ಏನ್, ಹಾಗಂದ್ರೆ ಏನ್ ಹೇಳ್ತಾ ಇದ್ರಿ, ಇದು ಏನ್ ಮಾತಾಡ್ತಿದ್ರ ನೀವು, ಹಾಗಾದ್ರೆ ಏನು ಹಾಗೆ. ಈ ತರ ಸುಮಾರು ಫೀಡ್ಬ್ಯಾಕ್ಸ್ ಬರೋದು. ಕಡೆಗೆ ನಾವು ತುಂಬಾ ಕಾನ್ಶಿಯಸ್ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡಿ ಇಲ್ಲಿ ತರನೇ ಮಾತಾಡೋದು. ಆಮೇಲೆ ಏನ್ ಮಾಡ್ಕೊಂಡ್ವಿ, ನಾವು ನಮ್ಮವ್ರನ್ನ ನೋಡಿ ಇದು ಇದು ಯಾಕೋ ನಮ್ಮ ಸೈಡ್ ಇದೆ ಕಾಣಿಸ್ತಾ ಇದೆ ಪ್ರಾಡಕ್ಟ್, ಇವ್ರ ಹತ್ರ ನಾವು ಮಾತಾಡಬಹುದು. ಸೊ ಅವಾಗ ಫುಲ್ ಓತಪ್ರೋತವಾಗಿ ಬಂದ್ಬಿಡೋದು. ಅದೇ ಬೇರೆ ಕಡೆ ಇದ್ದಾಗ ನಾವು ಈ ಏನ್ ಹೇಳ್ತಿರಲ್ಲ, ಈ ಟೆಂಪ್ಲೇಟೈಸ್ಡ್ ಕನ್ನಡದಲ್ಲಿ ಮಾತಾಡೋದು. ಬೆಂಗಳೂರಲ್ಲಿ ಹೇಗೆ ಚಲಾವಣೆ ಆಗ್ತದೆ ಆ ಕನ್ನಡ ಮಾತಾಡೋದು. ಬಟ್ ಫೀಡ್ಬ್ಯಾಕ್ ಇಲ್ಲ ಬಂದಿತ್ತು ಅಂದ್ರೆ ಆತರ ಫೀಡ್ಬ್ಯಾಕ್ ಇಲ್ಲ ನನಗೆ. ಇದು ಅಂದ್ರೆ ನನ್ಗೆ ಪರ್ಸನಲಿ ಐ ಪ್ರಿಫರ್ ವೆರೈಟಿ. ನನಗೆ ಇದು ತುಂಬಾ ಶಾಕ್ ಅಂತ ಅನ್ಸಿದ್ದು, ನನ್ನ ಫ್ರೆಂಡ್ ಒಬ್ಳು ಇದನ್ನ ಹೇಳಿದಾಗ, ಅವಳು ಉತ್ತರ ಕರ್ನಾಟಕದವಳು, ಅವಳು ಅದನ್ನ ಹೇಳಿದ್ಲು, ಬಿಡ್ಮಾರ ಅಂದ್ರೆ ಒಂಥರ ಮನಸ್ಸಿಗೆ ನೆಮ್ಮದಿ ಆಗೋಂಗೆ ಮಾತಾಡೋದು ಅಂದ್ರೆ ನನಗೆ ಉತ್ತರ ಕರ್ನಾಟಕ ಇದನ್ನಲ್ಲೇ ಸ್ಟೈಲಲ್ಲಿ ಮಾತಾಡಿದ್ರೇನೆ ಬರುತ್ತೆ, ಬಟ್ ನಿಮ್ ಬೆಂಗಳೂರು ಜನಕ್ಕೆ ಅದು ಸರಿ ಹೋಗಲ್ಲ, ನಿನ್ ಜೊತೆ ಅದು ಮಾತಾಡಲ್ಲ ಅಂತ. ನಾನು ಎಷ್ಟು ಸುಮಾರು ಸಲ ಅವಳಿಗೆ ಕರೆಕ್ಟ್ ಮಾಡಿ ಆಮೇಲೆ ಈಗಲೂ ಅಷ್ಟೇ ಅವಳು ನನ್ನ ಜೊತೆ ಆ ಉತ್ತರ ಕರ್ನಾಟಕದ ಲ್ಯಾಂಗ್ವೇಜ್ ಅಲ್ಲಿ, ಭಾಷೆನಲ್ಲಿ ಅವಳಿಗೆ ಮಾತಾಡಕ್ ಬರಲ್ಲ, ಅವಳು ತಡವರಿಸ್ತಾಳೆ. ಹಾಗಾಗಿ ಸರಿ ಅಂತ ನಾವು ಬೆಂಗಳೂರು ಕನ್ನಡಗೆ ಮತ್ತೆ ವಾಪಸ್ ಹೋದು. ಬಟ್ ಅಂದ್ರೆ ನನಗದು ಒಂಥರ ಸರ್ಪ್ರೈಸಿಂಗ್ ಅನ್ನಿಸ್ತು, ಮನಸ್ಸು ಬಿಚ್ಚಿ ಮಾತಾಡಕ್ಕೆ ಆಗಲ್ಲ ನನಗೆ ಅಂತ ಹೇಳಿ. ಬಟ್ ಆದ್ರೂ ಅದು ಅವ್ರದ್ದು ಕನ್ನಡವೆಯ, ನಿಮ್ದು ಕನ್ನಡವೆಯ, ಬೆಂಗಳೂರಲ್ಲಿ ಮಾತಾಡೋದು ಕನ್ನಡವೇ, ಅದು ಒಂಥರ ಲ್ಯಾಂಗ್ವೇಜ್ ನಲ್ಲೂ ಒಂದು ಏನೋ ಸಮ್ ಕೈಂಡ್ ಆಫ್ ಹೈರಾರ್ಕಿ, ಅನ್ಸೀನ್ ಸ್ಟ್ರಕ್ಚರ್ ಅದೆಲ್ಲ ಬಂದ್ಬಿಟ್ಟಿದೆ ಅಲ್ವಾ. ಉದಾಹರಣೆಗೆ ಉತ್ತರ ಕರ್ನಾಟಕದವರು ನ್ಯೂಸ್ ಓದಿದ್ರೆ, ಕನ್ನಡನಲ್ಲಿ ನ್ಯೂಸ್ ಓದಿದ್ರೆ ಅವ್ರು ಬೆಂಗಳೂರು ಕನ್ನಡನೇ ಮಾತಾಡ್ಬೇಕು. ದಟ್ ಈಸ್ ವೆರಿ ಫನ್ನಿ. ಬಟ್ ಅಟ್ ದ ಸೇಮ್ ಟೈಮ್ ನೀವು ಒಂದಾನೊಂದು ಕಾಲದಲ್ಲಿ ಯಾರಾದ್ರೂ ಮಂಡ್ಯದವ್ರಿಗೋ ಅಥವಾ ಆ ಕಡೆ ಮೈಸೂರವ್ರಿಗೋ ಕನ್ನಡ ಕೇಳಿಸಿ, ಅದು ಎಸ್ಪೆಷಲಿ ಯಂಗರ್ ಜನರೇಷನ್ ಅವರಿಗೆ ಅವ್ರೇ ಅರ್ಥ ಆಗಲ್ಲಪ್ಪ, ಸಬ್ ಟೈಟಲ್ಸ್ ಬೇಕು ಅಂತಾರೆ. ಇಟ್ ಇಸ್ ವೆರಿ ಅಂದ್ರೆ ಅಕ್ಸೆಪ್ಟಬಿಲಿಟಿ, ಕನ್ನಡದಲ್ಲೇ ಅಕ್ಸೆಪ್ಟಬಿಲಿಟಿ ನನಗೆ ಗೊತ್ತಿರೋ ಪ್ರಕಾರ, ನನ್ನ ಫೀಲಿಂಗ್ ಪ್ರಕಾರ ತುಂಬಾ ಕಮ್ಮಿ. ಒಂದು ಶೈಲಿಯ ಕನ್ನಡಕ್ಕೆ ಇನ್ನೊಬ್ರು ಇದು ಮಾಡ್ತಾರೆ, ಆತರ ವೆರಿ. ಅದು ತುಂಬಾ ಅಲ್ಲಿ ಪಾಲಿಟಿಕ್ಸ್ ಬರುತ್ತೆ, ತುಂಬಾ ಇರುತ್ತೆ ಅದು. ಇವಾಗ ಹೊರಗಡೆಯಿಂದ ಬಂದಿರೋರಿಗೆ ಯಾವಾಗ್ಲೂ ಅದೊಂದು, ಅಥವಾ ಹೊರಗಡೆಯವರು ಅನ್ನೋದಕ್ಕಿಂತ ಅಲ್ಲಿನೂ ಇರುತ್ತಲ್ಲ, ಈಗ ದೊಡ್ಡ ಸಿಟಿಗೆ ಸಣ್ಣ ನಗರದಿಂದ ಬಂದಿರೋರು, ಇಲ್ಲ ಅಂತಂದ್ರೆ ಈ ತರ ವೆಸ್ಟರ್ನ್ ದೇಶಕ್ಕೆ ಈ ತರ ಮುಂಚೆ ವಸಾಹತುಗಳಿದ್ವಲ್ಲ, ಕಾಲೋನಿಗಳಿಂದ ಬಂದಿರುವಂತ ಜನ, ಅವ್ರಿಗೆ ಅದೊಂದು ಕೀಳರಿಮೆ ಬಂದ್ಬಿಟ್ಟಿರತ್ತೆ. ನಾವು ಇವಾಗ ಕನ್ನಡ ಅದು ಮಲ್ಟಿಪಲ್ ಲೇಯರ್ಸ್, ಅದು ಬರೀ ಒನ್ ಅಗೇನೆಸ್ಟ್ ಅದರ್ ಅಲ್ಲ. ಈಗ ಕನ್ನಡ ಮಾತಾಡೋದ್ರಲ್ಲೇನೆ ನೀವು ಉತ್ತರ ಕರ್ನಾಟಕದ ಕನ್ನಡಕ್ಕೂ ಆಮೇಲೆ ಮೈಸೂರು ಕನ್ನಡಕ್ಕೂ, ಯಾಕಂದ್ರೆ ಮೈಸೂರು ಕನ್ನಡ ಅನ್ನೋದು ಅದೊಂಥರ ಅಫಿಷಿಯಲ್ ಕನ್ನಡ ಅನ್ನಂಗ್ ಆಗೋಗ್ಬಿಟ್ಟಿದೆ. ಈಗ ಸಿನಿಮಾಗಳಲ್ಲಿ ಬರೋ ಕನ್ನಡ, ರಾಜ್ಕುಮಾರ್ ಕನ್ನಡ, ಆಮೇಲೆ ನ್ಯೂಸ್ ಪೇಪರ್ ಅಲ್ಲಿ ಬರೋ ಕನ್ನಡ, ನ್ಯೂಸ್ ಓದಂತ ಕನ್ನಡ, ಅದಾಗ್ಬಿಟ್ಟಿದೆ. ಹಂಗಾಗಿ ಅದರಿಂದ ವೇರಿಯೇಷನ್ ಇರೋಂಥವ್ರೆಲ್ಲಾರು ಅದೊಂಥರ ಅವರಿಗೆ ಆ ಕೀಳರಿಮೆ ಬರುತ್ತೆ. ಇನ್ನು ಕನ್ನಡ ಇಂಗ್ಲಿಷ್ ಇರುತ್ತೆ, ಇವಾಗ ಇಂಗ್ಲಿಷ್ ಮಾತಾಡೋರ್ ಎದುರುಗಡೆ ಕನ್ನಡ ಮಾತಾಡೋಂಥವ್ರು ಹಂಗ್ ಬರುತ್ತೆ. ಇಂಗ್ಲಿಷ್ ಅಲ್ಲಿನೂ ನಮ್ದು ಇಂಡಿಯನ್ ಆಕ್ಸೆಂಟ್ ಇರೋರಿಗೂನು, ಆಮೇಲೆ ಕಕೇಶನ್ ಆಕ್ಸೆಂಟ್ ಅವ್ರದ್ದು, ಅದು ಹಂಗೆ ಮಲ್ಟಿಪಲ್ ಲೇಯರ್ಸ್ ಇರುತ್ತೆ. ನನಗೆ ಆಕ್ಚುಲಿ ಮಂಗಳೂರಲ್ಲಿ ಓದುವಾಗ ಹಂಗೆ ಇತ್ತು. ಅವರು ಏನ್ ಹೇಳಿದ್ರು, ನೀವು ಅದು ರೆಸಿಡೆನ್ಷಿಯಲ್ ಕಾಲೇಜು, ಅಲ್ಲಿ ಮಾತಾಡುವಾಗ ಬರೀ ನೀವು ಕನ್ನಡ ಮಾತಾಡ್ಬೇಕು, ಅದು ಲೈಕ್ ನ್ಯೂಟ್ರಲ್ ಕನ್ನಡ, ನಿಮ್ದು ಆಕ್ಸೆಂಟ್ ಗಳಲ್ಲಿ ಮಾತಾಡಬಾರ್ದು. ಅದೊಂಥರ ಎರಡ್ ತರದ್ದು ಫೋರ್ಸಸ್ ಅಟ್ ಪ್ಲೇ ಇರುತ್ತೆ. ಯಾಕಂದ್ರೆ ನೀವು ಅವ್ರವ್ರ ಭಾಷೆನ ಅವ್ರವರೇ ಮಾತಾಡ್ಕೊಂಡು ಇದ್ಬಿಟ್ರೆ ಗ್ರೂಪಿಸಮ್ ಬರುತ್ತೆ ಅಂತ. ಇವಾಗ ನಮ್ಮ ಆಫೀಸಲ್ಲಿ ಮೋರ್ ದೆನ್ 30 ಕಂಟ್ರೀಸ್ ಇಂದ ಜನ ಇದ್ದಾರೆ. ನಮ್ದು ಸಣ್ಣ ಆಫೀಸು, ಬಟ್ ಸ್ಟಿಲ್ ಸಿಕ್ಕಾಪಟ್ಟೆ ಡೈವರ್ಸ್ ಜನ ಇರೋದು. ಸೊ ಇಲ್ಲಿರೋ ರೂಲ್ ಏನು ಅಂದ್ರೆ, ನೀವು ಕಾಮನ್ ಆಗಿ ಮಾತಾಡುವಾಗ ಕಿಚನ್ ಅಲ್ಲಿ ಇದ್ದಾಗ ಅಥವಾ ಮೀಟಿಂಗ್ ಗಳಲ್ಲಿ ನಿಮ್ ಭಾಷೆ ಯೂಸ್ ಮಾಡಬಾರ್ದು. ಈವನ್ ದೋ ಇವಾಗ ಇನ್ನೊಬ್ಬ ಇದಾನೆ ನಮ್ ಭಾಷೆ ನೋಡು ಅಂತಂದ್ರೆ, ಸೊ ಕಿಚನ್ ಅಲ್ಲಿ ಕುತ್ಕೊಂಡು ಮಾತಾಡ್ತಿರ್ತೀರಾ, ಅವಾಗ ನಿಮ್ ಭಾಷೆನಲ್ಲಿ ಹಂಗ್ ಮಾತಾಡಬಾರ್ದು ಅಂತ ರೂಲ್ ಮಾಡಿದ್ದಾರೆ. ಯಾಕೆಂದ್ರೆ ಅದು ಗ್ರೂಪಿಸಮ್ ಬಂದ್ಬಿಡುತ್ತೆ. ನೀವು ಬರೀ ನಿಮ್ ಭಾಷೆಯಲ್ಲಿ ಮಾತಾಡ್ತಿದ್ರೆ ಇನ್ನೊಬ್ರು ಇನ್ವಾಲ್ವ್ ಆಗಕ್ ಆಗಲ್ಲ. ಟ್ರೈ ಟು ಸ್ಪೀಕ್ ಇನ್ ಇಂಗ್ಲಿಷ್ ಅಂತ. ಅದು ಒಂದು ಫೋರ್ಸ್, ಯಾಕಂದ್ರೆ ಅದೊಂಥರ ಯುನೈಟಿಂಗ್ ಫೋರ್ಸ್ ಇರ್ಬೇಕು. ಬಟ್ ಪ್ರಾಬ್ಲಮ್ ಏನಾಗೋಗುತ್ತೆ, ಆ ಯುನೈಟ್ ಮಾಡೋಂಥವ್ರು
ತುಂಬಾ ಸ್ಟ್ರಾಂಗ್ ಆಗಿ ಯುನೈಟ್ ಮಾಡಕ್ ಟ್ರೈ ಮಾಡ್ತಾರೆ. ಈ ಎಲ್ಲಾ ಡೈವರ್ಸಿಟಿನ ಎಲ್ಲಾ ವೇರಿಯೇಷನ್ಸ್ ನ ತೆಗೆದ್ಬಿಟ್ಟು ಯೂನಿಫೈ ಮಾಡೋಣ ಅಂತ ಈ ಹಿಂದಿ ಎಲ್ಲಾ ಕಡೆ ಹೇರ್ತಾರಲ್ಲ, ಸೊ ಅದು ಲಾಜಿಕ್. ಅವ್ರದ್ದು ಇಂಟೆನ್ಷನ್ ಕರೆಕ್ಟ್. ಇವಾಗ ಎಲ್ಲಾರು ನಾವು ಕಮ್ಯುನಿಕೇಟ್ ಮಾಡ್ಬೇಕು ಅಂದ್ರೆ ವಿ ನೀಡ್ ಅ ಕಾಮನ್ ಲ್ಯಾಂಗ್ವೇಜ್, ದಟ್ ಈಸ್ ಟ್ರೂ. ಬಟ್ ಹಂಗಂತ ನೀವು ನಿಮ್ ಲೋಕಲ್ ಎಲ್ಲ ನಿಮ್ ಸ್ವಂತಿಕೆನ ಬಿಟ್ಟು ಕಾಮನ್ ಆಗ್ರಿ ಅಂತಂದ್ರೆ ಅದು ಪ್ರಾಬ್ಲಮ್ಯಾಟಿಕ್ ಆಗತ್ತೆ. ನಾವು ವೃತ್ತಿ ಜೀವನ ಡಿಫ್ರೆಂಟ್ ಮುಖಂಡ್, ಅದಕ್ಕೆ ನಾವು ಏನ್ ಬೇಕೋ ಅದನ್ನ ಮಾಡ್ತೀವಿ. ಅದ್ರ ಅರ್ಥ ನೀವು ಅದನ್ನ ನೀವು ಬೆಳೆದು ಬಂದ ಇದಕ್ಕೂ ಹಾಕಿ ಅಂತ ಲೇಪನ ಮಾಡಿ ಅನ್ನೋದಿದೆಯಲ್ಲ, ಅದೆಲ್ಲೋ ಅವ್ರು ಹೇಳಲಿಲ್ಲ ಅಂದ್ರೂ ನಾವು ಸಬ್ಕಾನ್ಶಿಯಸ್ಲಿ ಮಾಡ್ಬಿಡ್ತೀವಿ. ಅಯ್ಯೋ ಎಕ್ಸೆಪ್ಟಬಿಲಿಟಿ ಬರೋದಿಲ್ಲ, ಅಯ್ಯೋ ಸಫಿಸ್ಟಿಫಿಕೇಶನ್ ಇಲ್ಲ ಅಂತೀರಿ. ಈಗ ಜಾರ್ಗನ್ ಈಗ ಇಂಗ್ಲಿಷ್ ಅಲ್ಲೇ ಹೇಳೋದು ಅನ್ಸಿವಿಲೈಸ್ಡ್ ಅಂತ, ಅನ್ಸಿವಿಲೈಸ್ಡ್ ಲ್ಯಾಂಗ್ವೇಜ್, ಅನಾಗರಿಕ ಭಾಷೆ, ರೈಟ್? ಬಟ್ ಇಟ್ ಸೌಂಡ್ಸ್ ವೆರಿ ಬಿಗ್ ವರ್ಡ್ ಅಲ್ವಾ, ಜಾರ್ಗನ್, ರೈಟ್? ಅಥವಾ ಸ್ಲ್ಯಾಂಗ್ ಅನ್ನೋದಕ್ಕೂ ಹಾಗೆ. ಬಟ್ ನಮ್ಮನ್ನೆಲ್ಲೋ ಗ್ರಾಮ್ಯ ಭಾಷೆ ಅಂದ್ರೆ ದ ಮೂಮೆಂಟ್ ಯು ಹ್ಯಾವ್ ಕ್ರಿಯೇಟೆಡ್ ಅ ಕ್ಲಾಸ್ ಸ್ಟ್ರಕ್ಚರ್ ಅಲ್ಲಿ ಅದು ಆಗ್ಬಾರ್ದು ಅನ್ನೋದಕ್ಕೆ ಒಂದೇ ಒಂದು ಕಾರಣಕ್ಕೆ ಆ ಬ್ಲೆಂಡ್ ಇನ್ ಥಾಟ್ ಪ್ರೊಸೆಸ್ ಬಂದ್ಬಿಡುತ್ತೆ ಜನರಲ್ಲಿ. ಸಬ್ಕಾನ್ಶಿಯಸ್ಲಿ ಅವಾಯ್ಡ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರು ಆಗೋದಿಲ್ಲ. ಸಬ್ಕಾನ್ಶಿಯಸ್ಲಿ ಬ್ಲೆಂಡ್ ಆಗ್ಬಿಡೋಣ. ಬ್ಲೆಂಡ್ ಆಗೋದು ಹೇಗೆ? ಅವ್ರು ಮಾತಾಡೋ ರೀತಿಯಲ್ಲೇ ಟ್ರೈ ಮಾಡೋಣ. ಆದಷ್ಟು ನಮ್ಮ ಶಬ್ದಗಳು ಬರದೇ ಇರ್ಲಿ. ಉಂಟು ಅಂತೀವಿ ನಾವು ಇದೆ ಅನ್ನೋದಕ್ಕೆ, ಅದು ಎಷ್ಟು ಟ್ರೈ ಮಾಡಿದ್ರು ನನ್ನ ಬಾಯಲ್ಲಿ ಉಂಟು ಬಂದೇ ಬರುತ್ತೆ, ಆಯ್ತಾ? ಸೊ ಈಗ ಇಲ್ಲಿ ಅದೇ ಸ್ಲ್ಯಾಂಗು ನೀವು ಅಂಟು ಅಂತ ಹೇಳ್ಬಿಡ್ಬೋದು ನೀವು ಬೆಂಗಳೂರು ಭಾಷೆಯಲ್ಲಿ. ನಮ್ಮಲ್ಲಿ ಅದಕ್ಕೆ ಕೈಗೆ ಹಿಡಿದ ಮೇಣ ಅಂತೀವಿ. ಕೈಗೆ ಹಿಡಿದ ಮೇಣ ಅಂದ್ರೆ ನಮ್ಗೆ ಅದು ಹೇಗ್ ಬಂದಿದೆ ಅಂದ್ರೆ, ಬೇಸಿಕಲಿ ಹಲ್ಸಿನನ್ನು ತೆಗಿಬೇಕಾದ್ರೆ ಅಂಟ್ಕೊಳತ್ತಲ್ಲ, ಅದು ಮೇಣ ಅನ್ನೋದು. ನಾವು ಅದರಷ್ಟು ಕಷ್ಟ ಬೇರೆ ಯಾವ್ದಿಲ್ಲ ತೆಗ್ಸ್ಕೊಳ್ಳೋದು. ನಾವು ಯಾರು ಇಫ್ ದ ಪಾರ್ಟಿ ಈಸ್ ಅಂಟ್ ಹಿಡಿಯೋ ಪಾರ್ಟಿ ಅಂದ್ರೆ ನೀವು ಅದನ್ನ ಇಲ್ಲಿ ದೊಡ್ಡ ಅಂಟು ಮಗ ಅಂತೀವಿ. ಬಟ್ ನಮ್ಮಲ್ಲಿ ಕೈಗೆ ಹಿಡಿದ ಮೇಣ ಮರ ಯಾವನು ಅಂತ ಹಾಗೆ ಹೇಳ್ಬಿಟ್ರೆ ಇಲ್ಲ 5 ನಿಮಿಷ ಜನ ಮುಖ ನೋಡ್ಬಿಡ್ತಾರೆ. ಸೊ ಈ ಬ್ಲೆಂಡಿಂಗ್ ಇನ್ ನೇಚರ್ ಬಂದ್ಬಿಡತ್ತಲ್ಲ, ದಟ್ ಈಸ್ ವೇರ್ ವಿ ಗೆಟ್ ಲಾಸ್ಟ್. ನಾನು ಹೇಳ್ತೀನಿ, ನೀವು ಅದ್ರಲ್ಲಿ ಏನ್ ತೊಂದರೆ ಇಲ್ಲ, ನೀವು ಬ್ಲೆಂಡ್ ಆಗಿ, ಬಿಕಾಸ್ ದಟ್ ಈಸ್ ದ ಸರ್ವೈವಲ್. ನೀವೆಲ್ಲ ಬಂದಿರೋದೆ. ಬಟ್ ನಮ್ದನ್ನ ಬಿಡಬೇಡಿ ಅಂತ ನಾ ಹೇಳೋದು. ನೀವು ಮನೆಯಲ್ಲಿ ಅಟ್ಲೀಸ್ಟ್ ಟ್ರೈ ಮಾಡಿ. ಮನೆಯಲ್ಲಿ ಕೂಡ ಕೆನ್ ಐ ಹ್ಯಾವ್ ಲಂಚ್ ಮಾಡಿ, ಊಟ ಮಾಡಿ, ಟಿವಿ ಆನ್ ಮಾಡಿ, ಫ್ಯಾನ್ ಆನ್ ಮಾಡಿ. ಓಕೆ, ನಾವೀಗ ಫ್ಯಾನ್ಗೆಲ್ಲ ಕನ್ನಡ ವರ್ಡ್ ಹುಡ್ಕೋಕ್ ಆಗಲ್ಲ, ಬಟ್ ಅಟ್ಲೀಸ್ಟ್ ಮೋನೋಸಿಲಬಲ್ ಆಗಿ ಇಟ್ಕೊಳ್ದೇ ಇರಬೇಡಿ ಅಂತ ನಾ ಹೇಳೋದು. ಒಂದು ಉದ್ದ ಸೆಂಟೆನ್ಸ್ ಹೇಳಿ, ಅವಾಗ ನಿಮ್ ಭಾಷೆ ಮಾತಾಡೋ ಒಂದು ಪ್ರಯತ್ನ ಮಾಡ್ತೀರ ಅಟ್ಲೀಸ್ಟ್. ಅದು ಮಾಡ್ಲಿಲ್ಲ ಅಂದ್ರೆ ಕ್ರಿಯಾಪದಕ್ಕೆ ಉಳಿದು ಬಿಡುತ್ತೆ ಕನ್ನಡ. ನನಗೆ ಅದು ಬಹಳ ಹೆದರಿಕೆ ಇರೋದು. ಕನ್ನಡ ಕ್ರಿಯಾಪದಕ್ಕೆ ಉಳ್ಕೊಂಡ್ಬಿಡುತ್ತೆ. ವರ್ಬ್, ಇಟ್ ವಿಲ್ ಓನ್ಲಿ ರಿಮೈನ್ ಆಸ್ ಅ ವರ್ಬ್. ಮಂಥನ್, ದಿಸ್ ವಾಸ್ ಅ ಫನ್ ಡಿಸ್ಕಷನ್. ಬಟ್ ಸ್ವಲ್ಪ ಹಂಗೆ ಟೇಪ್ ನಾವು ಒತ್ತೋಣ, ರಿವೈಂಡ್ ಹೋಗೋಣ. ನಿಮ್ಗೆ ನಿಮ್ಮ ತಂದೆ ಮಾಡ್ತಾ ಇರೋ ಭಾಷೆ ಬಗ್ಗೆ ಇಂಟ್ರೆಸ್ಟ್ ಯಾವಾಗ ಬಂತು? ನಿಮ್ಮ ತಂದೆ ರಿಸರ್ಚ್ ನೋಡೋ ಅಥವಾ ಅದ್ರ ಬಗ್ಗೆ ನಿಮ್ ತಂದೆ ಬಗ್ಗೆನೂ ಮಾತಾಡೋಣ. ಬಟ್ ನಿಮ್ಗೆ ಯಾವಾಗಿಂದ ಇದ್ರ ಬಗ್ಗೆ ಕಾಳಜಿ ಹುಟ್ಟಿತು? ಯಾವಾಗಿಂದ ಇಂಟ್ರೆಸ್ಟ್ ಶುರು ಆಯ್ತು? ನನಗೆ ಅಂದ್ರೆ 1 ಸೆಕೆಂಡ್, ಸಾರಿ ಮಂಥನ್, ಮತ್ತೊಮ್ಮೆ ಲಿಸ್ನರ್ಸ್ಗೆ ಡಿಫೈನ್ ಮಾಡ್ಬಿಡ್ತೀನಿ. ಮಂಥನ್ ಕುಂದಾಪುರದ ಕನ್ನಡವನ್ನ ರಿವೈವ್ ಮಾಡಕ್ಕೆ ಕೆಲವು ಇನಿಷಿಯೇಟಿವ್ಸ್ ತಗೊಂಡಿದ್ದಾರೆ. ಆ ಇನಿಷಿಯೇಟಿವ್ಸ್ ಬಗ್ಗೆ ಮಾತಾಡಕ್ಕೆ ನಾವು ಮಂಥನ್ನ ಕರೆದಿದ್ವಿ. ಜಸ್ಟ್ ಅ ರೀಕ್ಯಾಪ್. ಸೊ ಮಂಥನ್, ಈ ರೀಕ್ಯಾಪ್ ಜೊತೆ ಕ್ಯಾನ್ ಯು ಜಸ್ಟ್ ಎಕ್ಸ್ಪ್ಲೇನ್, ನೀವು ಯಾವಾಗಿಂದ ಇದ್ರ ಬಗ್ಗೆ ಒಂದು ಇಂಟ್ರೆಸ್ಟ್ ಬಂತು? ರಿವೈವ್ ಅನ್ನೋದು ಬಹಳ ದೊಡ್ಡ ವರ್ಡ್ ಮುಖಂಡ್. ರಿವೈವ್ ಮಾಡ್ತಾ ಇಲ್ಲ, ಭಾಷೆ ಇದೆ, ನಾನ್ ನೆನಪಿಸ್ತಾ ಇದ್ದೀನಿ, ನಾನು ಜನರಿಗೆ ನೆನಪಿಸ್ತಾ ಇದ್ದೀನಿ, ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ನಮ್ಮ ತಂದೆ ಈ ಪುಸ್ತಕನ 2001ರಲ್ಲಿ ಮಾಡಿದ, 19 ವರ್ಷ ಆಗಿದೆ ಅಲ್ವಾ? ಸೊ ಜನರಿಗೆ ಒಂದು ನೆನಪು ಮಾಡ್ತಾ ಇದ್ದೀನಿ, ನಿಮ್ದು ಈ ಭಾಷೆ ಇದೆ, ಮಾತಾಡೋದನ್ನ ನಿಲ್ಲಿಸಬೇಡಿ, ಮಾತಾಡಿ ಅಂತ. ಓಕೆ, ಕಮಿಂಗ್ ಟು ಯುವರ್ ಕ್ವೆಶನ್. ನಮ್ಮ ತಂದೆ ಆಸ್ ಐ ಟೋಲ್ಡ್ ಯು, ಹಿ ವಾಸ್ ಅ ರಿಸರ್ಚ್ ಅನಲಿಸ್ಟ್. ಬೇಸಿಕಲಿ ಸಂಶೋಧನೆ ಅವ್ರಿಗೆ ಮತ್ತೆ ಅವ್ರ ಭಾಷೆ ಬಗ್ಗೆ ಬಹಳ ಇದೆ. ನಮ್ದು ಇಟ್ಸ್ ಅ ಕ್ಲಾಸಿಕ್ ಟೆಸ್ಟ್ ಕೇಸ್. ನೀವು ಕೇಳಿದ್ರೆ, ನಮ್ಮಪ್ಪ ವಾಸ್ ಅ ಪ್ರೊಫೆಸರ್ ಅಂಡ್ HOD ಇನ್ ಅ Roman Catholic organization. ಸೊ ಯು ಹ್ಯಾಡ್ ಟು ಬ್ಲೆಂಡ್ ಇನ್. ಅಲ್ಲಿ ಆದಷ್ಟು ಎಲ್ಲ ಜನಾಂಗದವರು, ಎಲ್ಲ ಧರ್ಮದವರು ಇರೋರು, ಆಯ್ತಾ? ಸೊ ಹಾಗಿರುವಾಗ ಹಿ ವಾಸ್ ದ ಫಸ್ಟ್ ಕೇಸ್ ದಟ್ ಹಿ ಹ್ಯಾಡ್ ಟು ಬಿಕಮ್ ಟೆಂಪ್ಲೇಟೈಸ್ಡ್, ಅಲ್ಲಿ ಅಡ್ಜಸ್ಟ್ ಆಗೋದು. ಬಟ್ ಆದ್ರೂ ಅವ್ರು ಮಂಗಳೂರಲ್ಲಿ ಇದ್ದ ಕಾರಣ ಊರಿಗೆ ಬಹಳ ಹೋಗುವ ಒಂದು ಅವಕಾಶ ಇತ್ತು. ಅದರಿಂದ ಅವ್ರು ಯಾವತ್ತೂ ಅದ್ರ ಬಗ್ಗೆ ಬಿಡ್ಲಿಲ್ಲ. ಆಮೇಲೆ ಅವರಿಗೆ ಅವರ ಕಾಲೇಜಲ್ಲಿ ಕೂಡ ಅವರ ಪ್ರಿನ್ಸಿಪಲ್, ಅವರ ಗೈಡ್ಗಳೆಲ್ಲ ಈ ಸಬ್ಜೆಕ್ಟ್ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ, ಇದ್ರ ಬಗ್ಗೆ ನೀವು ರಿಸರ್ಚ್ ಮಾಡಿದ್ರೆ ಮಾಡಿ. ಸೊ ಮಾಡ್ಲಿಕ್ಕೆ ಹೋದಾಗ ನನ್ನ ಕರ್ಕೊಂಡು ಹೋಗೋರು ಇವ್ರು.
ಒಂದು ಹಳೆ ವಿಡಿಯೋಕಾನ್ ಟೇಪ್ ರೆಕಾರ್ಡರ್ ಇರೋದು, ಅದರಲ್ಲಿ ರೆಕಾರ್ಡ್ ಆಪ್ಷನ್ ಇರೋದು, ನಮ್ ಕೆಲಸ ರೆಕಾರ್ಡ್ ಆನ್ ಆಫ್ ಮಾಡೋದು. ಅದು ಬಿಟ್ರೆ ಬೇರೆ ಏನು ಇಲ್ಲ. ಅವ್ರ ಜೊತೆ ಒಂದು ಜೋಳಿಗೆಯಲ್ಲಿ ಬಾಕ್ಸ್ ತಗೊಂಡು ಹೋಗೋದೇ ನಮ್ ಖುಷಿ. ಈ ಫೀಲ್ಡ್ ವರ್ಕ್ ಕರ್ಕೊಂಡು ಹೋದಾಗ ನಾವು ಬಹಳಷ್ಟು ಮಂದಿಗಳನ್ನ ಮೀಟ್ ಆಗ್ತಿದ್ವಿ. ಅದರಲ್ಲಿ ಬಹಳಷ್ಟು ಜನರಿಗೆ ಪಾಪ ಅವರಲ್ಲಿ ಬಹಳ ಜ್ಞಾನ ಇರೋದು, ವಯಸ್ಸು ಆಗಿರೋ ಕಾರಣ ಅವ್ರಿಗೂ ಪಾಪ ನೆನಪುಗಳು ಆಗ್ತಿರ್ಲಿಲ್ಲ. ಬಟ್ ಈ ಪ್ರಯತ್ನ, ಈ ಡಿಸ್ಕಷನ್ಸು, ಅವ್ರು ಹಿಂಗ್ ಹೇಳೋರು, ಏನೇ ಇದ್ರು ಅದಕ್ಕೊಂದು ಎಕ್ಸಾಂಪಲ್ ಈ ತರ ಚಾಟೋಕ್ತಿ ಹೇಳ್ಬಿಟ್ಟು ಅವ್ರು ಮಾತಾಡೋರು. ಸೊ ಅವಾಗ ಅದೊಂಥರ ಹುಳ ಬಿಟ್ಟಿತ್ತು ನನಗೆ. ಸೊ ನೀವು ನಿಮ್ಗೆ ಏನೇ ಒಂದು ಎಕ್ಸ್ಪ್ಲೈನ್ ಮಾಡೋದಿದ್ರು, ಚಾಟೋಕ್ತಿ ಅಂದ್ರೆ ಇಸ್ ನಥಿಂಗ್ ಬಟ್ ಪ್ಲೀಸಿಂಗ್ ಡಿಸ್ಕೋರ್ಸ್ ಆರ್ ಫ್ಲಾಟರಿ ಯೂಸಿಂಗ್ ಅ ಲಿಟಲ್ ಬಿಟ್ ಆಫ್ ವಿಸ್ಡಮ್ ಅಂಡ್ ಅಣುಕು ಪ್ರವೃತ್ತಿ. ಸೊ ಏನನ್ನ ಎಕ್ಸ್ಪ್ಲೈನ್ ಮಾಡೋದಿದ್ರು ಹಾಗೆ ಎಕ್ಸ್ಪ್ಲೈನ್ ಮಾಡೋರು. ನಾನು ನಿಮ್ಗೆ ಮುಂದೆ ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ಅದ್ರ ಬಗ್ಗೆ. ದಟ್ ವಾಸ್ ಅ ಕ್ವೆಶ್ಚನ್. ಅಂದ್ರೆ ನಿಮ್ಗೆ ಅಂದ್ರೆ ಇದು ಯಾವಾಗ, ಯಾವ ವಯಸ್ಸಿನಲ್ಲಿ ನಿಮ್ಮನ್ನ ಈ ರಿಸರ್ಚ್ ಕರ್ಕೊಂಡು ಹೋಗ್ತಾ ಇದ್ರು ಅಂದ್ರೆ? ಕರೆಕ್ಟ್. ನಮ್ಮಪ್ಪ 95ರಲ್ಲಿ ಅವರ PhD ಮುಗಿಸಿದ್ದು. ಅದು ಕೋಟಾ ಪ್ರದೇಶದ ಒಂದು ಸಾಂಸ್ಕೃತಿಕ ಅಧ್ಯಯನ ಮಾಡಿದ್ರು. ಮಾಡುವಾಗ ಇದರ ಹುಳ ಬಿದ್ದದ್ದು. ಆಕ್ಚುಲಿ ಬರೀ ಸಾಂಸ್ಕೃತಿಕ ಅಧ್ಯಯನ ಅಲ್ಲ, ಈ ಭಾಷೆ ಬಗ್ಗೆ ಕೂಡ ಮಾಡ್ಬೋದಂತ. ಈ PhD ಮಾಡುವಾಗ ಒಂದೆರಡು ಏನು ಫೀಲ್ಡ್ ವರ್ಕಿಗೆ ನಾವು ಹೋಗ್ತಿದ್ದೆ. ಬಟ್ PhD ಅಲ್ಲಿ ಅವರು ಪ್ರಿಡಾಮಿನೆಂಟ್ಲಿ ಅವರು ಥೀಸಿಸ್ ಅದು ಮಾಡುವಾಗ ನಾನು ಹೆಚ್ಚಿರ್ಲಿಲ್ಲ. ಬಟ್ ಒಂದೆರಡು ಫೀಲ್ಡ್ ವರ್ಕಿಗೆ ಹೋದೆ. ಅದಾದ್ಮೇಲೆ 97-98 ಅಲ್ಲಿ ಬಿಫೋರ್ ಐ ಲೆಫ್ಟ್ ಟು ಮೈಸೂರ್, ನಾನು ಅವ್ರ ಜೊತೆ ಬಹಳ ಓಡಾಡಿದ್ದೀನಿ. ಪ್ರತಿಯೊಂದು ಇಂಟರ್ವ್ಯೂ ಸೆಷನ್ಸ್ಗೂ ಹೋಗಿದ್ದೀವಿ. ನಾವು ಇದನ್ನ ರೆಕಾರ್ಡ್ ಮಾಡ್ತಿದ್ವಿ, ದಾಖಲಿಸ್ತಿದ್ವಿ. ಇದನ್ನ ಯಾವ್ಯಾವ ರೀತಿಯಲ್ಲಿ ಯಾವ್ಯಾವ ಜನರು ಹೇಗೆ ಯೂಸ್ ಮಾಡ್ತಾರೆ. ಬಿಕಾಸ್ ನೋಡಿ, ನೀವು ಒಂದು ಸೊಸೈಟಿಯಲ್ಲಿ ದೇರ್ ಆರ್ ಸರ್ಟನ್ ಚಾಟೋಕ್ತಿ ವಿಚ್ ಇಸ್ ಯೂಸ್ಡ್ ಬೈ ಅ ಸರ್ಟನ್ ಕ್ಲಾಸ್ ಆಫ್ ಪೀಪಲ್. ಆಯ್ತಾ? ಅದು Manthan, I'll stop you. ಯಾಕೆಂದ್ರೆ I wanted to ask you what is ಚಾಟೋಕ್ತಿ. ನೀವು ಚಾಟೋಕ್ತಿ ನೀವು ಅದನ್ನ ಮಧ್ಯ ಯೂಸ್ ಮಾಡಿದ್ರೆ I was wanting to ask that as a question, but anyway, right. So around 93 ಇಂದ ನನಗೆ when I was 13 I basically got the interest. ನಾನು ಅವಾಗಿಂದ ಅವ್ರ ಜೊತೆ ಓಡಾಡ್ಲಿಕ್ಕೆ ಶುರು ಮಾಡಿದಾಗ, ಇಂಟರ್ವ್ಯೂಸ್ ಗಳಿಗೆ ಹೋದಾಗ ನಮಗೆ ಅಲ್ಲಿ ಜಸ್ಟ್ ಹೋಗೋದಷ್ಟೇ ಖುಷಿ. ಟೇಪ್ ರೆಕಾರ್ಡರ್ ಆಪರೇಟ್ ಮಾಡೋದು ಇಂಥದೇ ಖುಷಿ. ಬಟ್ ಅವಾಗ ಅವರು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರಲ್ಲ, ಅವಾಗ ಇಂಟ್ರೆಸ್ಟ್ ಆಗ್ತಿತ್ತು. ಎನಿಥಿಂಗ್ ದಟ್ ದೇ ವಾಂಟೆಡ್ ಟು ಎಕ್ಸ್ಪ್ಲೇನ್, ದೇ ಯೂಸ್ಡ್ ಅ ಚಾಟೋಕ್ತಿ ಅಂಡ್ ಸೆಡ್ ಇದನ್ನ ಹೀಗೆ ಆಮೇಲೆ ಒಂಚೂರು ಮಂಗಳೂರು ಕನ್ನಡ ಅಥವಾ ಶುದ್ಧ ಇದು ಯಾವ ಕನ್ನಡವು ಬಳಸದೆ ಬರೀ ಕುಂದಾಪುರ ಕನ್ನಡದಲ್ಲಿ ಕಂಟಿನ್ಯೂಸ್ ಫುಲ್ ಕಾನ್ವರ್ಸೇಷನ್ ಮಾತಾಡೋರು. ಇದು ನಮಗೆ ಬಹಳ ಕೌತುಕ ಅನ್ಸೋದು, ಹೆಂಗಪ್ಪ ಇದು ಅಂತ. ಅದೇ ಒನ್ ಆಫ್ ದ ರೀಸನ್ ಇಸ್ ಅವ್ರು ಎಲ್ಲೂ ಊರು ಬಿಟ್ಟು ಹೋಗಿ ಇರ್ಲಿಲ್ಲ, ರೈಟ್? ಬಟ್ ಅದ್ ಮಾತಾಡ್ತಿದ್ರು. ಸೊ ಅಲ್ಲಿಂದ ಶುರು ಆಗ್ತಿತ್ತು. ಹೇ, ಸೊ ನೀವು ಲಾಸ್ಟ್ ಒಂದ್ 3-4 ಸೆಂಟೆನ್ಸ್ ಇಂದ ಒಂದ್ 5-6 ಸಲಿ ಚಾಟೋಕ್ತಿ ಅಂದಿದ್ದೀರಾ. ನನ್ಗೂ ಇವತ್ತು ಕೇಳಿದ್ದು ಫಸ್ಟ್ ಟೈಮ್ ಚಾಟೋಕ್ತಿ. ಸೊ ಚಾಟೋಕ್ತಿ ಅಂದ್ರೆ ಏನು, ಇದಕ್ಕೂ ಗಾದೆಗೂ ಇರೋ ವ್ಯತ್ಯಾಸ ಏನು, ಆಮೇಲೆ ಒಂದ್ 4-5 ಸ್ಯಾಂಪಲ್ ಚಾಟೋಕ್ತಿ ನಮ್ಗೆ ಹೇಳಿ, ಕುಂದಾಪುರ ಕನ್ನಡದಲ್ಲೇ ಹೇಳಿ. ಫಸ್ಟ್ ಲೆಟ್ ಅಸ್ ಬಿಗಿನ್ ವಿತ್ 4-5 ಸ್ಯಾಂಪಲ್ಸ್ ಆಫ್ ಚಾಟೋಕ್ತಿ, ಆಮೇಲೆ ಚಾಟೋಕ್ತಿ ಅಂದ್ರೆ ಏನು ಅಂತ ಹೇಳೋಣ. ಓಕೆ. ಫಾರ್ ಎಕ್ಸಾಂಪಲ್, ಕಳ್ಳನಿಗೊಂದು ಪಿಳ್ಳೆನವ, ಯಾರನ್ನ ಕೇಳಿದ್ರು ಇದು ಗಾದೆ ಅಂತಾರೆ ಅಲ್ವಾ? ನಮ್ಮಲ್ಲಿ ಅದನ್ನ ಹೇಳೋ ರೀತಿನೇ ಬೇರೆ. ನೆಲ್ಲಿಕಾಯಿ ಬೀದ್ ಕಲ್ಸಂಕ ತುಂಡಾಯ್ತಂಬ್ರು. ನಾನು ಎಕ್ಸ್ಪ್ಲೇನ್ ಮಾಡ್ಬೇಕಾ ಅಥವಾ ನೀವೇ? ನನ್ನೇ ಒಂದು ಪಾಸ್ ಕೊಡ್ತೀನಿ, ಆಯ್ತಾ? ಎರಡನ್ನೂ ಕೊಡ್ತೀನಿ, ನೀವು ಅರ್ಥ ಮಾಡ್ಕೊಳ್ಳಿ ನಾವು ಇದ್ರಲ್ಲಿ ಏನ್ ಟ್ರೈ ಮಾಡ್ತಿದೀವಿ ಅಂತ. ಹೋದ್ಯ ಪಿಶಾಚಿ ಅಂದ್ರೆ ಬಂದಯ ಗವಾಕ್ಷಿ, ತೌಡ್ ತಿಂಬೂನ್ ಹೋದ ಅಂದ್ರೆ ಉಮಿ ತಿಂಬೂನ್ ಬತ್ತ. ನಮ್ಮ ಅಪ್ರಾಣ ನಂಗೆ ಎರಡನೇದು ಅರ್ಥ ಆಗ್ಲಿಲ್ಲ, ನೀವು ಬರ್ತೀನಿ. ಟು ಬೈಟ್ ಮೋರ್ ದೆನ್ ಹಿ ಕ್ಯಾನ್ ಚ್ಯೂ. ದಾಕ್ಷಿಣಕ್ಕೆ ಬಸ್ಸಿರಾಯದ ಹೋದ್ರೆ ಹೆರುಗ್ ಜಾಗ ಇಲ್ಲ. ಓಕೆ. ಬೆಗ್ಗರ್ಸ್ ಆರ್ ನಾಟ್ ಚೂಸರ್ಸ್. ಬೇಡುಕ್ ಬಂದವ ಬೆಣ್ತಕ್ಕಿ ಬೇಕು ಅಂದಮ್ಮ. ನೀವ್ ಹೇಳ್ತಿರೋದು ಅರ್ಥ ಆಗ್ತಾ ಇದೆ, ಆದ್ರೆ ಆ ಪದಗಳಿದಾವಲ್ಲ, ಎಕ್ಸಾಕ್ಟ್ ಪದಗಳು, ಅದ್ರದ್ದು ಮೀನಿಂಗ್ ಗೆಸ್ ಮಾಡ್ಬೇಕು. ಅಲ್ಲ, ನಾನು ಅದಕ್ಕೆ ಫಸ್ಟ್ ಗಾದೆ ಹೇಳ್ದೆ, ನಂತರ ಚಾಟೋಕ್ತಿ ಹೇಳ್ದೆ, ಸೋ ದ್ಯಾಟ್ ನಿಮ್ಗೊಂದು ರೆಫರೆನ್ಸ್ ಪಾಯಿಂಟ್ ಇರ್ಲಿ ಅಂತ. ಗಾದೆಗಳು
ಹಲವು ಜನರ, ನಾನು ಅದೇ ಅವತ್ತು ಹೇಳಿದಾಗ, ಹಲವು ಜನರ ಜ್ಞಾನ, ಒಬ್ಬನ ವಿವೇಕ ಇದರಿಂದ ಬರೋದು, ಮತ್ತೆ ಮುಂದಿನ ಜನರೇಷನ್ಗೆ ಪಾಸ್ ಆಗ್ಲಿ ಇದು ಅದೇ ಮಾಡೋದು. ಬಟ್ ಇದ್ರಲ್ಲಿ ಏನಾಗ್ತದೆ ಅಂದ್ರೆ ಸ್ವಲ್ಪ ಶೋ ಆಫ್ ತೋರಿಸ್ಬೇಕಂತ ಜನರಿಗೆ ಬರ್ತದೆ, ಅವರ ಭಾಷೆ ಬಗ್ಗೆ, ಅವರ ಭಾಷೆ ಶ್ರೀಮಂತಿಕೆ ಬಗ್ಗೆ, ಅದರ ಆ ಶಾರ್ಪ್ನೆಸ್, ಆ ಮೊನಚು, ಆ ವೇಗ, ಆ ಏರಿಳಿತ, ಅದನ್ನು ತೋರಿಸ್ಬೇಕಂತೆ. ಸೊ ಅದಕ್ಕೋಸ್ಕರ ಅವರು ಇದನ್ನ ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದು ಮಾಡಿದಾಗ ಏನಾಗ್ತದೆ, ಅದು ಬಹಳ ಪಾಪ್ಯುಲರ್ ಆಗ್ಬಿಡುತ್ತೆ. ಮನರಂಜನೆಗೆ ಮಾಡಿರೋದು ಇದು ಕೇವಲ ಲೋಕ ಜ್ಞಾನಕ್ಕೆ ಅಥವಾ ಜ್ಞಾನವನ್ನು ಒಂದು ಜನರೇಷನ್ ಇನ್ನೊಂದು ಜನರೇಷನ್ಗೆ ಪಸರಿಸ್ಲಿಕ್ಕೆ ಅಲ್ಲ, ಇದು ಮನರಂಜನೆಯ ಒಂದು ಮೂಲ ಸಾಧನ. ಇದಕ್ಕೋಸ್ಕರ ಚಾಟೋಕ್ತಿ ಪಾಪ್ಯುಲರ್ ಆಗ್ತದೆ. ಜ್ಞಾನಪಸ ವರ್ಸಸ್ ಶಾಸ್ತ್ರೀಯ ಇದ್ದಂಗೆ, ಏಜ್ ಓಲ್ಡ್ ಬ್ಯಾಟಲ್ ಇದ್ದಂಗೆ. ಇದು ಆಲ್ವೇಸ್ ವಿಲ್ ಬಿ ಜಾನಪದ, ಜನರ ಬಾಯಲ್ಲೇ ಓಡಾಡ್ಬೇಕಿದು. ಜನರ ಬಾಯಲ್ಲೇ ಓಡಾಡದಷ್ಟು ಅದು ಜೀವಂತವಾಗಿರ್ತದೆ. ಅದಕ್ಕೆ ಇದು ಚಾಟೋಕ್ತಿ, ಚತುರ ಉಕ್ತಿ, ಚಾಟೋಕ್ತಿ. ಸೀಕ್ವೆನ್ಸ್ ರಾಂಗ್ ಮಾಡ್ಬಿಟ್ಟೆ, ನಾನು ಡೆಫಿನೇಷನ್ ಕೊಟ್ಟು ಹೇಳಲ್ಲ ಅನ್ಕೊಂಡೆ, ಬಟ್ ಐ ಥಾಟ್ ಫಸ್ಟ್ ಗೆ ಎಕ್ಸ್ಪ್ಲೇನ್ ಕೊಡೋಣ, ಎಕ್ಸಾಂಪಲ್ ಕೊಟ್ರೆ ಜನರು ಕ್ಯಾನ್ ರಿಲೇಟ್. ವಿ ಆರ್ ನೋ ಲಾಂಗರ್ ಇನ್ ಡೆಫಿನೇಷನ್ ಬಿಸ್ನೆಸ್ ಅಲ್ವಾ, ಎಕ್ಸಾಂಪಲ್ ಕೊಟ್ರೆ ನಿಮ್ಗೂ ಅದು ರಿಲೇಟ್ ಆಗ್ಲಿಕ್ಕೆ ಈಸಿ ಆಗ್ತದೆ ಅಂತ. ಹೇಳಿ. ಇದು ಇಟ್ ಈಸ್ ದೇರ್ ಇನ್ ಎವ್ರಿ ಲ್ಯಾಂಗ್ವೇಜ್. ನಾವು ಜಸ್ಟ್ ಇದನ್ನ ನಾವು ನಮ್ಮ ಕನ್ನಡದ ಒಂದು ಉಪಭಾಷೆಯಲ್ಲಿ ಸಂಶೋಧನೆ ಮಾಡಿ ಹುಡುಕಿದೀವಿ. ನೀವು ಈ ತರ ಹಲವು ಉಪಭಾಷೆಗಳಲ್ಲಿ ಹೋಗಿ ಹುಡುಕಿದ್ರೆ ಸಿಗತ್ತೆ. ಇದನ್ನೇ ಒಂದೊಂದು ಫಾರ್ಮ್ಯಾಟ್ ಅಲ್ಲಿ ಯೂಸ್ ಮಾಡಿರ್ತಾರೆ. ಕೆಲವೊಮ್ಮೆ ನಿಮ್ಗೆ ನಿಮ್ಮ ಭಾಷೆ ಶ್ರೀಮಂತಿಕೆ ಅಷ್ಟು ಇಲ್ಲದೆ ಇರ್ಬೋದು, ಅವಾಗ ನೀವು ಗಾದೆ ಮೇಲೆ ರಿಲೈ ಆಗ್ಬೇಕಾಗ್ತದೆ. ಬಟ್ ಎಲ್ಲೆಲ್ಲಿ ಅವಕಾಶ ಸಿಗ್ತದೆ ಅಲ್ಲೆಲ್ಲಿ ಜನರು ಅದನ್ನ ಯೂಸ್ ಮಾಡಿ ಅದನ್ನ ಚಾಟೋಕ್ತಿಯಾಗಿ ಮಾಡಿದ್ದಾರೆ. ಅವಾಗ ಜನ ಗಾದೆಗಿಂತ ಚಾಟೋಕ್ತಿಯನ್ನು ಜಾಸ್ತಿ ಯೂಸ್ ಮಾಡ್ತಾರೆ. ಯಾಕೆಂದ್ರೆ ಆ ಶ್ರೀಮಂತಿಕೆ ಕಾಣ್ತದೆ, ಅದರಲ್ಲಿ ಆ ರೈಸುವ ಇದು ಸಿಗ್ತದೆ, ಅವಕಾಶ ಸಿಗತ್ತೆ, ಅದಕ್ಕೋಸ್ಕರ ಚಾಟೋಕ್ತಿ ಯೂಸ್ ಮಾಡ್ತಾರೆ. ದಟ್ ಈಸ್ ದ ಬೇಸಿಕ್ ಡಿಫರೆನ್ಸ್. ಕೇಳಿದ್ರೆ ಡಿಫರೆನ್ಸ್ ಇಲ್ಲ, ಗಾದೆಗೂ ಇದಕ್ಕೂ ಡಿಫರೆನ್ಸ್ ಇಲ್ಲ, ಬಟ್ ಉದ್ದೇಶದಲ್ಲಿ ಡಿಫರೆನ್ಸ್ ಇರೋದು. ಉದ್ದೇಶ ಗಾದೆದು ನೆಕ್ಸ್ಟ್ ಜನರೇಷನ್ಗೆ ಅನುಭವ ಇರಲಿ, ಗೈಡ್ ಲೈನ್ಸ್ ಇರಲಿ ಅಂತ. ಇದರಲ್ಲಿ ನಿಮ್ಮ ಭಾಷೆಯ ಶ್ರೀಮಂತಿಕೆಯನ್ನು ತೋರಿಸಿ ಆ ಭಾಷೆಯನ್ನ ಆದಷ್ಟು ಪಸರಿಸ್ಲಿಕ್ಕೆ, ಮುಂದೆ ಹೋಗ್ಲಿ, ಮುಂದೆ ಇದನ್ನ ಯೂಸ್ ಮಾಡ್ಲಿ. ಇದನ್ನ ನೀವು ಕೆಲವು ಯಾವುದೇ ಒಂದು ಜಗಳದಲ್ಲಿ ಯೂಸ್ ಮಾಡ್ತಾರೆ, ಯಾರಿಗೋ ಒಂದು ಬುದ್ಧಿ ಹೇಳ್ಬೇಕು ಅದ್ರಲ್ಲಿ ಯೂಸ್ ಮಾಡ್ತಾರೆ, ಯಾರ ಬಗ್ಗೆನೋ ಒಂದು ಸ್ಟೀರಿಯೋಟೈಪ್ ಮಾಡ್ಬೇಕು ಅವಾಗ ಯೂಸ್ ಮಾಡ್ತಾರೆ. ಹೀಗೆ ಬಹಳ ಸಂದರ್ಭಗಳು ಬರ್ತದೆ. ಅಥವಾ ವ್ಯವಹಾರದಲ್ಲಿ ಉಪಯೋಗಿಸ್ಬೇಕು ಅದ್ರಲ್ಲಿ ಯೂಸ್ ಮಾಡ್ತಾರೆ. ಹಾಗೆ ದಟ್ ಈಸ್ ಪ್ಲೇಫುಲ್ ಆಗಿ, ತುಂಬಾ ಪ್ಲೇಫುಲ್ ಆಗಿ ಇರುತ್ತೆ ಅಲ್ವಾ ಇವು? ವೆರಿ ಟ್ರೂ. ಐ ವಾಸ್ ಲುಕಿಂಗ್ ಫಾರ್ ದಟ್ ವರ್ಡ್, ಪ್ಲೇಫುಲ್ ಆಗಿ ಯೂಸ್ ಮಾಡೋದು. ಹೇ ಮಂಥನ್, ಇವಾಗ ನೀವು ಕುಂದಾಪುರದ ಬಸ್ ಸ್ಟ್ಯಾಂಡ್ ಅಲ್ಲಿ ಇಳಿದ್ರಿ ಅನ್ಕೊಳ್ಳಿ. ಇವಾಗ ಅಂದ್ರೆ ಕೊರೋನಾಗೂ ಮುಂಚೆ ಅಥವಾ ಜನಸಾಮಾನ್ಯ ಮತ್ತೆ ಆನವನ್ನಾದಾಗ ಅಂತಾನೆ ಅನ್ಕೊಳ್ಳಿ. ಕುಂದಾಪುರ ಬಸ್ ಸ್ಟ್ಯಾಂಡ್ ಅಲ್ಲಿ ಇಳಿದ್ರಿ, ಅಲ್ಲಿ ಒಂದು 3/4 ಗಂಟೆ ಅಥವಾ 2 days ಓಡಾಡಿದ್ರಿ ಅಂತ ಅನ್ಕೊಳ್ಳಿ. ಸೊ ನಿಮ್ಗೆ ಒಂದು ಅಟ್ಲೀಸ್ಟ್ ಒಂದು 10-15 ಚಾಟೋಕ್ತಿಗಳು ಕೇಳಿಸ್ತಾವ, ಅಥವಾ ಎಲ್ಲ ಖಾಲಿ ಆಗ್ಬಿಡಿದಾವ, ನಶಿಸಿ ಹೋಗಿದ್ಯಾ? ನಿಮ್ಮ ಗ್ರಹಿಕೆ ಏನು? ನನ್ನ ಪ್ರಕಾರ ನೀವು ಕೇವಲ ಒಂದು ಕೇಳುಗನಾಗಿ ಹೋದ್ರೆ ಸ್ವಲ್ಪ ಕಷ್ಟ ಆಗ್ಬೋದು. ನೀವು ಒಬ್ಬ ಸಂಭಾಷಣೆಗಾರನಾಗಿ ಹೋದ್ರೆ, ಅವರಲ್ಲಿ ನೀವು ಆ ಭಾಷೆಯನ್ನು ಸ್ವಲ್ಪ ಕೆದಕಿದ್ರೆ ನಿಮಗೆ ಬರುವ ಸಾಧ್ಯತೆ ಇದೆ. ಬಟ್ ನೀವು ಒಬ್ಬ ಕೇಳುಗನಾಗಿ ಜಸ್ಟ್ ಹೋದ್ರೆ, ಬಸ್ ಸ್ಟ್ಯಾಂಡ್ ಅಲ್ಲಿ ನೀವು ಹೇಳದಾಗಿ ಹೋದ್ರೆ, ನನ್ನ ಪ್ರಕಾರ 1-2 ಸಿಗ್ಬೋದು, ಜಾಸ್ತಿ ಇಲ್ಲ, ಬಟ್ ಸಿಗ್ಬೋದು. ಬಟ್ ನೀವು ಅವರನ್ನ ಕೆದಕಿದ್ರೆ ಸ್ವಲ್ಪ ಮಾತಾಡ್ಲಿಕ್ಕೆ, ಹಾಯ್ ಹೆಂಗಿತ್ ಮಾರೆ, ಮಳೆ ಲಾಯ್ಕಿತ್ತಾ, ಬೇಸಾಯ ಮಾಡಕ್ ಶುರು ಮಾಡಿದ್ರ, ನೆಟ್ಟಿ ಆಯ್ತಾ, ಈಗ ಒಂದು ಕಾನ್ವರ್ಸೇಷನ್ ಅನ್ನು ಸ್ಟಾರ್ಟ್ ಮಾಡ್ಕೊಂಡ್ರೆ ಏನಾದ್ರು ಒಂದು ಈಗ ಅಲ್ಲಿಗೆ ಪ್ರಚಲಿತವಾದ, ಆ ಸಂದರ್ಭಕ್ಕೆ ಪ್ರಚಲಿತವಾದ ಯಾವ್ದೋ ಒಂದು ಚಾಟೋಕ್ತಿ ಅವ್ರ ಬಾಯಿಂದ ಬರ್ಬೋದು. ಬರೀ ನೀವು ಕೇಳುಗರಾಗಿ ಹೋದ್ರೆ ನನ್ನ ಪ್ರಕಾರ ಈಗ ಜನರು ಆದಷ್ಟು ಅದರಲ್ಲೂ ಪಾಲಿಸ್ಟ್ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ, ಸೊ ಕಡಿಮೆ ಅನ್ಸ್ಬೋದು. ಬಟ್ ನೀವು ಕೆದಕ್ಲಿಕ್ಕೆ ಹೋದ್ರೆ ನನ್ನ ಪ್ರಕಾರ ಬರ್ತದೆ ಅನ್ಸುತ್ತೆ. ಅಂದ್ರೆ ಚಾಟೋಕ್ತಿ ಇವಾಗ ಅಂದ್ರೆ ಅಫ್ಕೋರ್ಸ್ ನನ್ ಕೇಳಿದ ಪ್ರಶ್ನೆ ನೀವು ಅಂತ, ವಿಚ್ ಮೆಂಟ್ ದಟ್ ಐ ಅಸ್ಯೂಮ್ ದಟ್ ನೀವು ಕನ್ನಡದವರು, ಹಾಗಾಗಿ ಈಸಿ ಆಗುತ್ತೆ. ನೀವು ಹೋದ್ರೆ ಕೇಳಿಸ್ಬೋದು. ಹೌದು, ನೀವು ಕೇವಲ ನಾನೇ ಅನ್ಕೊಂಡೆ ನೀವು ಬರೀ ಹೋದ್ರೆ ಜನರು ಈಗ ಅಷ್ಟು ಯೂಸ್ ಮಾಡ್ತಾರೆ. ಅದೇ ನೀವು ಒಂದು 10 years ಬ್ಯಾಕ್ ಹೋಗಿದ್ರೆ ಮುಕುಂದ್, ನೀವು ಏನು ಕೆದ್ಕೋದೇ ಬೇಡ, ನೀವಾಗಿ ಒಬ್ಬ ಆ ಪ್ರದೇಶದವನು ಅಲ್ಲದೆ ಇದ್ದವನು ಹೋದ್ರೂ ಕೂಡ ಬಹಳಷ್ಟು ನಿಮ್ಗೆ ಕೇಳಿಸ್ಲಿಕ್ಕೆ ಸಿಗ್ತದೆ. ಈಗ ಸ್ವಲ್ಪ ಕಮ್ಮಿ ಆಗಿದೆ ಅನ್ನೋದು ನಾನು ಹೇಳ್ತಾ ಇರೋದು. ಅಂಡರ್ಸ್ಟ್ಯಾಂಡ್. ಸೊ ಲಿಸ್ನರ್ಸ್ಗೆ ಮತ್ತೊಂದು ರೀಕ್ಯಾಪ್. ಮಂಥನ್ ಮಯ್ಯ ಅವ್ರ ಡ್ಯಾಡ್
PN ಮಯ್ಯ ಅವರು ರಿಸರ್ಚ್ ಮಾಡಿ ಈ ತರ ಚಾಟೋಕ್ತಿಗಳ ಒಂದು ಪುಸ್ತಕನ ತಗೊಂಡ್ಬಂದಿದ್ದಾರೆ. ಚಾಟೋಕ್ತಿ ಅಂತ ಈಗಲೇ ಎಕ್ಸ್ಪ್ಲೇನ್ ಮಾಡಿದ್ವಿ. ಸೊ ಮಂಥನ್, ಸುಪ್ರೀತ್ ರಿಕ್ವೆಸ್ಟ್ ಮೇಲೆ 1-2-3 ಎಂಟರ್ಟೈನಿಂಗ್ ಚಾಟೋಕ್ತಿಗಳನ್ನ ನಮ್ಗೆ ಹೇಳಿ. ಅಂದ್ರೆ ಈ ಸರಿ ನೀವು ಕುಂದಾಪುರದ ಕನ್ನಡ ಒಂದ್ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ಬೇಕು ಅದನ್ನ ಹೇಳಿದ್ಮೇಲೆ. ಒಂದೆರಡು ನಿಮಿಷ. ಇಲ್ಲ, ಸಾರಿ, maybe I'm using you as some kind of an example giver or whatever, but ನಮ್ಗೆ ಇನ್ನೂ ಹೆಚ್ಚು ಡೀಟೇಲ್ ಅರ್ಥ ಆಗ್ಬೇಕು ಅಂದ್ರೆ ಇಟ್ ಬಿ ಗುಡ್ ಸೆನ್ಸ್. ಇಲ್ಲ, ತುಂಬಾ ಚೆನ್ನಾಗಿದಾವೆ. ನಾವು ಆಕ್ಚುಲಿ ಈ ತರ ರೆಕಾರ್ಡಿಂಗ್ ಇಲ್ದೆ ನಾವೇ ಮಾತಾಡುವಾಗ ಒಂದಷ್ಟೆಲ್ಲ ಹೇಳಿದ್ರು ಅವರು, ಪೊಲಿಟಿಕಲಿ ಇನ್ಕರೆಕ್ಟ್ ಇರೋಂಥದ್ದು. ಅದನ್ನು ಹೇಳ್ಬೇಕಪ್ಪ, ಅದನ್ನು ಹೇಳ್ರಿ. ಈಗ ಕಾಯಿ ಹೆರಿದೆ ಕರಟ ಹೆರಿವು ಮಂದಿಯವರು. ಪಾಸ್ ಕೊಡ್ತೀನಿ. ಇನ್ನೊಂದ್ಸತಿ ಹೇಳಿ. ಕಾಯಿ ಹೆರಿದೆ ಕರಟ ಹೆರಿವು ಮಂದಿಯವರು. ಓ, ನಂಗೆ ಗೊತ್ತಾಯ್ತು. ತೆಂಗಿನಕಾಯಿನ ಗ್ರೇಟ್ ಮಾಡಿದಿರ ಬರೀ ಶೆಲ್ಲಿಂದಾನೇ ಎಲ್ಲ ತೆಗೆದು ಬಿಡ್ತಾರೆ ಅಂತ ಅಲ್ವಾ? ಇಟ್ ಇಸ್ ಬೇಸಿಕಲಿ ಅ ಶೋ ಆಫ್. ಕರಾವಳಿಯಲ್ಲಿ ತೆಂಗಿನಕಾಯಿ ಇಲ್ಲದೆ ಯಾವ ಅಡಿಗೆನೂ ನಡೆಯುವುದಿಲ್ಲ. ಆಯ್ತಾ? ಕಾಯಿ ಹೆರಿತಾ ಇದ್ದಾನೆ ಅಂದ್ರೆ ಇವತ್ತು ಅಡಿಗೆ ಬಹಳ ಸೂಪರ್ ಆಗುತ್ತೆ, ಇವ್ರ ಮನೆಯಲ್ಲಿ ಸುಮಾರು ಕಾಯಿ ಹಾಕ್ತಾ ಇದ್ದಾರೆ ಅಂದ್ರೆ ಇಟ್ ಈಸ್ ಈಕ್ವಲೆಂಟ್ ಟು ಪುಟ್ಟಿಂಗ್ ರಿಚ್ ಫುಡ್, ಡ್ರೈ ಫ್ರೂಟ್ಸ್ ಜಾಸ್ತಿ ಹಾಕಿ ಮಾಡ್ದಂಗೆ. ಆಯ್ತಾ? ಸೊ ಕಾಯಿ ಹೆರಿದೆ, ಬರೀ ಕರಟ ಹೆರಿದು, ಕರಟದ ಶಬ್ದದಿಂದ ಜನರಿಗೆ ತೋರಿಸುದು ನಾನು ತುಂಬಾ ಕಾಯಿ ಹೆರಿತಾ ಇದ್ದೀನಿ ಅಂತ. ಸೊ ನೋಡಿ, ಬರೀ ನಾನು ಒಂದು ಸೆಂಟೆನ್ಸ್ ಹೇಳಿದ್ದು ಜನರಿಗೆ ಅರ್ಥ ಆಗ್ಬಿಡುತ್ತಲ್ಲಿ. ಕಾಯಿ ಹೆರಿದ ಕರಟ ಹೆರಿ ಮಂದಿ ಮರೆಯವ. ಇನ್ನೊಂದು ಬಹಳ ಸಿಂಪಲ್ ಇದೆ, ನಿಮ್ಗೆ ಮೋಸ್ಟ್ಲಿ ಗೊತ್ತಿರೋದೆ. ಅವರಿಬ್ಬರದು ಏಕಾ ನಕ್ಷತ್ರ. ಕಾಟ ಕೊಡೋರು ಅಂತಲ್ಲ, ಅಲ್ಲ, ಲೈಕ್ ಪೋಲ್ಸ್ ರಿಪಲ್. ಓಕೆ. ಸೇಮ್ ನಕ್ಷತ್ರದವರು ಮೋಸ್ಟ್ಲಿ ಪ್ರಾಬ್ಲಮ್ ಬರುದವ್ರು. ಅದನ್ನ ಹೇಳೋದು, ಐ ಆಮ್ ನಾಟ್ ಬೀಂಗ್ ಪೊಲಿಟಿಕಲಿ ಕರೆಕ್ಟ್. ನಾನು ನಿಮಗೆ ಸೈಂಟಿಫಿಕಲಿ ಇದನ್ನ ಎವಿಡೆನ್ಸ್ ಕೊಡೋದ್ರೆ ಕೊಡಕ್ ಆಗಲ್ಲ. ನಾನು ಬಹಳಷ್ಟು ನೋಡಿರೋದನ್ನ ಹೇಳ್ತಾ ಇರೋದು ನಿಮ್ಗೆ. ಮಂಥನ್, ಈಗ ಇನ್ನೊಂದೆರಡು ಹೇಳಿ, ಆಮೇಲೆ ಐ ಹ್ಯಾವ್ another couple of questions to ask. ಇನ್ನೊಂದೆರಡು ಹೇಳಿ ನಮ್ಗೆ ಪ್ಲೀಸ್. ಓಕೆ. ಮಾಣಿ ಅಜ್ಜಿ ಬೊಜ್ಜ ತಿಂಬುಕೆ ಸೈ. ಸ್ವಲ್ಪ ಅಶ್ಲೀಲ ಇದೆ, ಸ್ವಲ್ಪ ವಲ್ಗರಿಸಮ್ ಇದೆ, ಸ್ವಲ್ಪ ಹಾರ್ಶ್ನೆಸ್ ಇದೆ, ಮೊನಚಿದೆ. ಮಾಣಿ ಅಜ್ಜಿ ಬೊಜ್ಜ ತಿಂಬುಕೆ ಸರಿ. ಬಾಯ್, ಇಲ್ಲ ಗೊತ್ತು. ಬೊಜ್ಜ ಅಂದ್ರೆ ನೀವು ಹೇಳ್ಬೇಕಾಗತ್ತೆ, ಅದು ಗೊತ್ತಿಲ್ಲ ಅನ್ಸುತ್ತೆ. ಬೊಜ್ಜ ಅಂದ್ರೆ ಶ್ರಾದ್ದ. ಹುಡುಗ ನಿಷ್ಪ್ರಯೋಜಕ ಅಂತ ಹೇಳುದು ನಾವು ಇದ್ರಲ್ಲಿ. ಮನೆ ಈ ಊರು ಕೇರಿಯಲ್ಲಿ ಬೊಜ್ಜೆಗಳು ಬಹಳ ರೆಗ್ಯುಲರ್ ಆಕ್ಟಿವಿಟೀಸ್ ಅಲ್ಲಿ ಯಾರು ಒಬ್ರು ಹಿರಿಯರು ಹೋಗಿರ್ತಾರೆ, ಅಜ್ಜ ಅಥವಾ ಅಪ್ಪ ಅಥವಾ ಯಾರು. ಸೊ ಅದು ಕ್ರಿಯೆಗಳು ವರ್ಷದಲ್ಲಿ ನಡೀತಾ ಇರುತ್ತೆ. ಮದುವೆ ಸಮಾರಂಭಗಳು ವರ್ಷಕ್ಕೆ ಒಂದು ಟೈಮ್ ಅಲ್ಲಿ ಮಾತ್ರ ಮಾಡುವಂಥದ್ದು, ಇಂಥದ್ದು ನಡೀತಾನೆ ಇರುತ್ತೆ. ಇವ ಏನಿದ್ರು ಬರೀ ಇಂಥದಕ್ಕೆ ಸರಿ, ಈಸ್ ನಿಷ್ಪ್ರಯೋಜಕ ಅಂತ. ಇನ್ನೊಂದು ಹೇಳ್ತೀನಿ ನೋಡಿ, ಆನಿಯೇ ಹೋಯ್ತಂಬ್ರ ಬಾಲ ಹೊತ್ತಿಲ್ಯಾ. ಇದು ಈಸಿ, ರೈಟ್? ಸೊ ಜನರು ಏನಾರು ಒಂದು ಕೆಲಸವನ್ನು ಬಹಳ ದೊಡ್ಡದಾಗಿ ಟ್ರೈ ಟು ಬ್ಲೋ ಇಟ್ ಅಪ್, ಅವಾಗ ಹೇಳುದು ಆನಿಯೇ ಹೋಯ್ತಂಬ್ರ ಬಾಲ ಹೊತ್ತಿಲ್ಯಾ, ವಾಟ್ ಇಸ್ ಈ ಟಾಕಿಂಗ್ ಅಂತ. ಇಷ್ಟೇ ಆಗೋಗಿದೆ, ಇದೊಂದು ಕೆಲಸ ಮಾಡಕ್ಕಾಗೋದಿಲ್ವಾ? ಮತ್ತೆ ನಮ್ಮಲ್ಲಿ ನಮ್ ಸೈಡು ನಾವು ಕೊಚ್ಕೊಳ್ಳೋದಂತಲ್ಲ, ನಮ್ ಸೈಡ್ ಸ್ವಲ್ಪ ಅಡಿಗೆಯ ರುಚಿನೇ. ಎಲ್ಲಾ ಕಡೆನೂ ರುಚಿ ಇದೆ, ಬಟ್ ವೆಜ್ ಅಲ್ಲಿ ನಮ್ಮ ಕರಾವಳಿ ಪ್ರದೇಶದ ಅಡಿಗೆ ಇದೆಯಲ್ಲ, ರುಚಿನೇ. ಅದಕ್ಕೆ ಏನ್ ಹೇಳೋದಂದ್ರೆ, ಇಂಗ್ ಮತ್ ರಂಗ್ ಇದ್ರೆ ಮಂಗ್ನು ಅಡಿಗೆ ಮಾಡ್ತಾ. ಇದು ವಿನಯ ಪ್ರಸಾದ್ ಯಾವ್ದೋ ಒಂದು ಪ್ರೋಗ್ರಾಮ್ ಅಲ್ಲಿ ಹೇಳಿದ್ರು, ಅದಕ್ಕೆ ನನ್ಗೆ ಈ ಗಾದೆ ಜ್ಞಾಪಕ ಇದೆ. ಇಲ್ಲ ಅವ್ರು ಇದನ್ನ ಕನ್ನಡೀಕರಿಸಿ ಹೇಳಿದ್ರು, ಇಂಗು ಮತ್ತು ತೆಂಗು ಇದ್ರೆ ಯಾವ ಮಂಗಾನು ಅಡಿಗೆ ಮಾಡ್ಬೋದು ಅಂತ. ಅದನ್ನ ನೀವು ಕುಂದಾಪುರ ಕನ್ನಡದಲ್ಲಿ ಹೇಳಿದ್ರಿ. ಊಟಕ್ಕೆ ಹೋಗ್ ಸಮೀಗೆ ಬಾಯಿ ಮರ್ತು ಬಿಟ್ಟು ಹೋದ್ರು.
ಹಾ ಸೊ ಊಟಕ್ಕೆ ಹೋಗ್ಬೇಕಾದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಬಾಯ್. ನೀವು ಅದನ್ನೇ ಬಿಟ್ಟು ಹೋಗಿದ್ದೀರಾ. ಸೊ ಯುವರ್ ಟೆಲ್ಲಿ ನೀನ್ ಯಾವ್ದೋ ಒಂದು ಬಹಳ ದೊಡ್ಡ ಕೆಲ್ಸಕ್ಕೆ ಹೋಗ್ತಿದ್ಯಾ, ಮೇನ್ ಸಾಧನನ್ನೇ ಬಿಟ್ಟು ಹೋಗ್ಬಿಟ್ಟಿದ್ಯಾ, ರೈಟ್? ಆಮೇಲೆ ಕೆಲವೊಂದ್ ಸಣ್ಣ ಸಣ್ಣದು ವರ್ಡ್ಗಳಿದಾವಲ್ಲ, ನಾನು ಆಪ್ ಇಟ್ಕೊಂಡಿದೀನಿ, ಇದ್ರ ಬಗ್ಗೆ ಮಾತಾಡೋಣ ಆಮೇಲೆ. ಸೊ ಅದ್ರಲ್ಲಿ ನೋಡ್ತಿದ್ದೆ, ಕ್ವಾಟದ್ ಕಾಕಿ ಅಂತ ಒಂದು ವರ್ಡ್ ಇದೆ, ಕುರಿ ಜಬ್ಬ. ಈಗ ನಾವು ವಿ ವಾಂಟ್ ಟು ಸ್ಕೋಲ್ಡ್ ಪೀಪಲ್, ಅದೆಲ್ಲವೂ ಈ ಫಿಲ್ಮ್ ಅಲ್ಲಿ ಬರುವ ಹಾಗೆ ಅಶ್ಲೀಲ ವರ್ಡ್ ಆಗ್ಬೇಕಂತಿಲ್ಲ. ನಾವು ಅಷ್ಟೇ ಇಂಪ್ಯಾಕ್ಟ್ ಅಲ್ಲಿ ಬೈಬೋದು. ನಾವು ಉಪಯೋಗಿಸೋ ಪದಗಳು ಡಿಫ್ರೆಂಟ್. ಕುರಿ ಜಬ್ಬ, ಅಪ್ಪಚ್ಚಿ ಕಿಟ್ಟ, ತಿರುಡ್ಕೋ, ತೌಡಪ್ಪಳ್ಕ, ಈ ತರ ಸುಮಾರು. ದ ಸೌಂಡ್ ಇಟ್ ಸೆಲ್ಫ್ ಇಸ್ ಸೋ ಡಿರಾಗೇಟರಿ. ಇಫ್ ಯು ಡೋಂಟ್ ಸ್ಪೀಕ್ ದ ಲ್ಯಾಂಗ್ವೇಜ್, ನಿಮಗೆ ಅದು ಬಹಳ ಡಿರಾಗೇಟರಿ ಕಾಣ್ತದೆ. ಬಟ್ ವಿ ಆರ್ ಯೂಸಿಂಗ್ ಓನ್ಲಿ ದ ಲ್ಯಾಂಗ್ವೇಜ್ ಹಿಯರ್. ನಾವು ಯಾವುದೇ ರೀತಿಯ ಅಶ್ಲೀಲತನ ಇಲ್ಲ ಇದ್ರಲ್ಲಿ. ಬಟ್ ವಿ ವಿಲ್ ಮೇಕ್ ಯು ಫೀಲ್ ವರ್ತ್ಲೆಸ್ ಬೈ ದ ಲ್ಯಾಂಗ್ವೇಜ್. ಯಾರಿಗೆ ನಾವು ಟಾರ್ಗೆಟ್ ಮಾಡಿದೀವಿ ಅವನಿಗೆ ವಿದೌಟ್ ಯೂಸಿಂಗ್ ಅಶ್ಲೀಲ ಯು ಕ್ಯಾನ್ ಸ್ಟಿಲ್ ಸ್ಕೋಲ್ಡ್ ಹಿಮ್ ರಿಯಲಿ ಬ್ಯಾಡ್ ಅಂಡ್ ಹಿ ಗೆಟ್ಸ್ ದ ಮೆಸೇಜ್. ಮಂಥನ್, ಇದ್ರದ್ದು ಸಬ್ ಟೈಟಲ್ಸ್ ಕೊಡಿಪ್ಪ. ಕುರಿ ಜಬ್ಬಾ ಹೇಳಿದ್ರಲ್ಲ, ಸಬ್ ಟೈಟಲ್ಸ್ ಕೊಡಿ, ನಾವು ಇದನ್ನ ಯೂಸ್ ಮಾಡುವ. ಸಬ್ ಟೈಟಲ್ಸ್ ಗಿಂತ ನಾವು ಸುಪ್ರೀತ್ ಅವ್ರನ್ನ ಹೇಳ್ತೀವಿ, ನೀವು ಆಪ್ ಡೌನ್ಲೋಡ್ ಮಾಡಿ. ಆಪ್ ಅಲ್ಲಿ ಟ್ರಾನ್ಸ್ಲೇಷನ್, ಟ್ರಾನ್ಸ್ಲಿಟರೇಷನ್ ಎರಡೂ ಮಾಡಿದೀವಿ ನಾವು. ಇರುತ್ತೆ, ಇದು ಇರುತ್ತೆ. ಇದರಲ್ಲಿ ಕೆಳಗಡೆ ಅದು ಹೆಂಗೆ ಪ್ರೊನೌನ್ಸ್ ಮಾಡೋದಂತನೂ ಇರುತ್ತೆ, ನಂತರ ಅದರ ಮೀನಿಂಗ್ ಏನು, ಭಾವಾರ್ಥ ಅಂತಾನೂ ಇರುತ್ತೆ, ಮತ್ತೆ ಇಂಗ್ಲಿಷ್ ಅಲ್ಲೂ ಇರುತ್ತೆ, ಸೊ ದಟ್ ಪೀಪಲ್ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಸೊ ನೋಡಿ, ನಾನ್ ಹೇಳ್ತೀನಿ, ನಾನ್ ಕುಂದಾಪುರ ಗೊತ್ತಿಲ್ಲ. ಸೊ ಈ ಆಪ್ ಯೂಸ್ ಮಾಡ್ಬಿಟ್ಟು ಕುರಿ ಜಬ್ಬ ಅಂದ್ರೆ ಅದು ಟ್ರಾನ್ಸ್ಲಿಟ್ರೇಷನ್ ಹೆಂಗೆ ಪ್ರೊನೌನ್ಸ್ ಮಾಡೋದು ಅಂತ ನಾ ಇಂಗ್ಲಿಷ್ ಲೆಟರ್ಸ್ ಅಲ್ಲಿ ಇದೆ, ಅದು ಕುರಿ ಜಬ್ಬ ಅಂತ ಹೇಳ್ಬೋದು. ಅದು ಟ್ರಾನ್ಸ್ಲೇಷನ್ ಎ ಡಂಬಾಸ್, ಗುಡ್ ಫಾರ್ ನಥಿಂಗ್ ಪರ್ಸನ್ ಅಂತ ಟ್ರಾನ್ಸ್ಲೇಷನ್. ಕನ್ನಡದಲ್ಲಿ ಶತದಡ್ಡ, ಸೋಮಾರಿ, ಮೈಗಳ್ಳರ ಕುರಿತು ಆಡುವ ಚಾಟುಕ್ತಿ ಇದು ಅಂತ. ಸೊ ನೋಡಿ, ನಿಮ್ ಮಕ್ಳಿಗೆ ಏನಾದ್ರು ಬೈಬೇಕು, ಹೊಸ ಪದ ಬೇಕು, ಅವ್ರಿಗೆ ಗೊತ್ತಿಲ್ಲದೆ ಇರೋದು ಅಂದ್ರೆ ಕುರಿ ಜಬ್ಬ ಅಂತ ಶುರು ಮಾಡುವುದು. ಹೇ ಮಂಥನ್, ನಮ್ಮಲ್ಲಿ ಸುಮಾರು ಆಡಿಯನ್ಸ್ ಇರೋದು 18ರ ಮೇಲ್ಪಟ್ಟ ಜನರೇ. ಸೊ ಈಗ ಕೊಡ್ತಾ ಇದ್ದೀರಾ? ಸೊ ನನ್ನ ರಿಕ್ವೆಸ್ಟ್ ಅಂದ್ರೆ, ಐ ವುಡ್ ರಿಕ್ವೆಸ್ಟ್ ಯು ಟು ಗಿವ್ ಸರ್ಟನ್ ಅಬೌವ್ 18, ಬಟ್ ಯುನೋ ಆ ತರ ಏನಾದ್ರು ಚಾಟೋಕ್ತಿಗಳಿದ್ರೆ ಅದನ್ನ ದಯವಿಟ್ಟು ಬಳಸಿ. ಸಬ್ ಟೈಟಲ್ಸ್ ಬೇಕು ಅಂದ್ರೆ ಕೊಡಿ, ಬಟ್ ಅದು ಕೊಡಕ್ಕಾಗಲ್ಲ ಅಂದ್ರೆ ಅದನ್ನ ಬೇರೆ ಅದನ್ನು ಇಂಡೈರೆಕ್ಟ್ ವೇನಲ್ಲಿ ರೆಫರೆನ್ಸ್ ಮಾಡಿ ಪ್ಲೀಸ್. ಅದನ್ನು ಲಿಸ್ಟ್ ಮಾಡ್ಕೊಂಡೇ ಬಂದಿರಿ? ಇಲ್ಲ, ಲಿಸ್ಟ್ ಪುಸ್ತಕದಲ್ಲಿ 600 ಮೇಲಿದೆ. ನಾವು ಈಗ ಕ್ಲಾಸಿಫೈ ಮಾಡ್ಲಿಕ್ಕೆ ಹೇಳಿದ್ರಲ್ಲ, ನಾವು ಅದಕ್ಕೆ ಸ್ವಲ್ಪ ಹುಡುಕ್ಬೇಕಾಗಿ. ಈಗ ನಮ್ಮಲ್ಲಿ ಈ somebody you have to assassinate his character, right? I'll use the word very clearly. Assassinate only the character, nothing else. ಆಯ್ತಾ? ಅಂತವನ ಬಗ್ಗೆ ಏನೋ ಒಂದು ಹೇಳ್ಬೇಕಂದ್ರೆ ಕಚ್ಚೆ ಹರ್ಕ ಅಂತ ಹೇಳುದು, ಅಥವಾ ಕಚ್ಚೆ ಸಡ್ಲ ಅಂತ. ಬೇಸಿಕಲಿ ಇಟ್ ಡಸಂಟ್ ಮೀನ್ ಓನ್ಲಿ ಇನ್ ದಟ್ ವೇ. ನಿಮ್ಮ ಕ್ಯಾರೆಕ್ಟರೇ ಭ್ರಷ್ಟವಾಗಿದ್ರೆ ದಟ್ ಈಸ್ ಯುವರ್ ಇಂಡಿಕೇಟರ್. ಇಟ್ ಡಸಂಟ್ ಮೀನ್ ಯು ಹ್ಯಾವ್ ಟು ಬಿ ಓನ್ಲಿ ಸೆಕ್ಷುಯಲಿ ಈ ತರ ಇರ್ಬೇಕಂತಲ್ಲ. ನಿಮ್ ನೈತಿಕವಾಗಿ ಭ್ರಷ್ಟರಾಗಿದ್ರು ಕೂಡ ನಿಮ್ಗೆ ಹೇಳೋದು ಅದನ್ನೇ, ಕಚ್ಚೆ ಹರ್ಕ ಅವನು, ಕಚ್ಚೆ ಸಡ್ಲ ಅಂತ. ಸೊ ದಟ್ ಈಸ್ ವೆರಿ ಡಿಮೀನಿಂಗ್. ಅರ್ಥ ಆಯ್ತಾ? ಹಾ, ಇದು ಉಳಿದಿರೋ ಭಾಷೆಗಳಲ್ಲೂ ಅಂದ್ರೆ ನಮ್ದು ಬೇರೆ ಇದ್ರಲ್ಲೂ ಬಳಸ್ತಾರೆ ಅದನ್ನ, ಆತರದ್ದು. ಇನ್ನೊಂದು ಕಚ್ಚಿ ಎಲ್ಲ ಪಳ್ದಿ ಆಯ್ತು. ಸೊ somebody who has uncontrollable diarrhea is called that. ಅಥವಾ where you are like English ಅಲ್ಲಿ ಹೇಳಿದ್ರೆ you shit your pants ಅಂದಾಗೆ, ಅಂತ ಸ್ಕೇರಿ ಇದಾಯ್ತು. ಅಥವಾ ಆ ಸಿಚುವೇಶನ್ ಹಾಗಿತ್ತು, ನನಗೆ ಐ ಹ್ಯಾಡ್ ಟು ಅಂಡರ್ಗೋ ಸಮಥಿಂಗ್ ಲೈಕ್ ದಟ್ ಅಂತ. ತಲೆಗಿಂತ ತರಡು ಬಾರ. This is even more dangerous. This doesn't need any translation.
ಸೊ ಮಂಥನ್, ಅಂದ್ರೆ ಈಗ ನಿಮ್ ಡ್ಯಾಡ್ ಬಗ್ಗೆ ಒಂದ್ ಸ್ವಲ್ಪ ಇನ್ಫಾರ್ಮೇಶನ್ ಕೊಡಿ. ನಿಮ್ ಡ್ಯಾಡ್ಗೆ ಕುಂದಾಪುರದ ಚಾಟೋಕ್ತಿಗಳನ್ನೆಲ್ಲ ಕಲೆಕ್ಟ್ ಮಾಡ್ಬೇಕು ಅಂತ ಯಾಕೆ ಅನ್ಸಿದ್ದು? ಅವ್ರು ಹೆಂಗೆ ಅದನ್ನ, ಹೌ ಡಿಡ್ ಹಿ ಗೋ ಅಬೌಟ್ ಇಟ್? ಜನರನ್ನ ಹೆಂಗೆ ಐಡೆಂಟಿಫೈ ಮಾಡಿದ್ರು? ಸೊ ಇದು ಏನಾಯ್ತಂದ್ರೆ, ಇಟ್ ಆಲ್ ಸ್ಟಾರ್ಟೆಡ್ ವಿತ್ ದಿಸ್ ರಿಸರ್ಚ್ ವರ್ಕ್ ಆಫ್ ಹಿಸ್, ಕೋಟದವರು ಅಂತ ಸಾಂಸ್ಕೃತಿಕ ಅಧ್ಯಯನ ಮಾಡಿದಾಗ, ಬಿಕಾಸ್ ಈ ಕಮ್ಸ್ ಫ್ರಮ್ ಅ ಕಾಲೇಜ್ ವಿಚ್ ಇಸ್ ಬಿಗ್ ಆನ್ ಸೋಷಿಯಲ್ ವರ್ಕ್ ಅಂಡ್ ಎವ್ರಿಥಿಂಗ್. ಬ್ಯಾಚುಲರ್ ಆಫ್ ಸೋಷಿಯಲ್ ವರ್ಕ್ ಅನ್ನೋದು ಇವಾಗ ಪ್ರಾಮುಖ್ಯ ಬರ್ತಾ ಇದೆ. ಬಟ್ ಇವರು ಕೆಲಸ ಮಾಡ್ತಿದ್ದ ಟೈಮಲ್ಲಿ ದಟ್ ವಾಸ್ ದಿ ಓನ್ಲಿ ಇನ್ಸ್ಟಿಟ್ಯೂಟ್ ಇನ್ ದ ಹೋಲ್ ಆಫ್ ಕರ್ನಾಟಕ ಆರ್ ಇನ್ಫ್ಯಾಕ್ಟ್ ಸೌತ್ ಇಂಡಿಯಾ ವೇರ್ ಅ ಕೋರ್ಸ್ ಆನ್ ಬ್ಯಾಚುಲರ್ ಆಫ್ ಸೋಷಿಯಲ್ ವರ್ಕ್ ಅಂಡ್ ಸೋಷಿಯಲ್ ಇಂಜಸ್ಟಿಸ್ ಇದನ್ನೆಲ್ಲ ಸ್ಟಡಿ ಮಾಡ್ತಿದ್ರು. ಅಂತ ಒಂದು ಸಂಸ್ಥೆಯಲ್ಲಿ ಅವರು ಕನ್ನಡವನ್ನು ಹೇಳ್ಕೊಡ್ತಿದ್ರು. ಸೊ ಅದು ಎಲ್ಲೋ ಅವರಿಗೆ ತಲೆಯಲ್ಲಿ ಬಂದಿತ್ತು, ದಟ್ ದಿಸ್ ಹ್ಯಾಸ್ ಟು ಬಿ ದಿಸ್ ಸೋಷಿಯೋ ಎಕನಾಮಿಕ್ ಸ್ಟಡಿ ಹ್ಯಾಸ್ ಟು ಬಿ ಡನ್. ಅದು ಮಾಡುವಾಗ ಯಾರೋ ಎಕ್ಸಾಂಪಲ್ಗಳನ್ನ ಈ ಭಾಷೆಯ ಮುಖಾಂತರ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಒನ್ ಆಫ್ ಹಿಸ್ ಫೀಲ್ಡ್ ರಿಸರ್ಚ್ ಸಬ್ಜೆಕ್ಟ್ಸ್ ಅಂಡ್ ಎವ್ರಿ ಒನ್. ಸೊ ಅದನ್ನ ಆ ಒಂದು ಸಾಂಸ್ಕೃತಿಕ ಅಧ್ಯಯನಕ್ಕೆ ಆ ಟೈಮಲ್ಲಿ ಹಾಕೊಳ್ಳಿಕ್ಕೆ ಆಗ್ಲಿಲ್ಲ. ಬಟ್ ಈ ಆಲ್ವೇಸ್ ಥಾಟ್ ಇದನ್ನ ಒಂದು ಡಿಫ್ರೆಂಟ್ ಭಾಷಿಕ ಅಧ್ಯಯನ ಅಂತ ಮಾಡ್ಬೋದು, ಮಾಡಿ ಯಾರ್ಯಾರು ಮಾಡಿದ್ರೆ ವಿ ಕ್ಯಾನ್ ಆಲ್ಸೋ ಟ್ಯಾಗ್ ಅಲೌನ್ ಅಂತ ಶುರು ಮಾಡಿದ್ರು. ಬಟ್ ಹಿಸ್ ಪ್ರೈಮರಿ ಗೋಲ್ ದಟ್ ಟೈಮ್ ವಾಸ್ ಟು ಫಿನಿಶ್ ದ ಥೀಸಿಸ್. ಅದನ್ನು ಮುಗಿಸಿದ್ರು 95ರಲ್ಲಿ, ಕೋಟದವರು ಅಂತ ಕೃತಿ ಮುಗಿಸಿದ್ರು. ಆನಂತರ ಹಿ ಫೆಲ್ಟ್ ಒಂದು ಪೋಸ್ಟ್ ಡಾಕ್ಟೋರಲ್ ಥೀಸಿಸ್ ಮಾಡಬೇಕು, ಮಾಡಿದ್ರೆ ಈ ಸಬ್ಜೆಕ್ಟ್ ಇಸ್ ದ ಬೆಸ್ಟ್ ಅಂತ. ಸೊ ಅವಾಗ ಅವರು ಶುರು ಮಾಡಿದ್ರು. ಹಿ ವೆಂಟ್ ಅಂಡ್ ಟ್ಯಾಪ್ಡ್ ಇಸ್ ಆಲ್ ರಿಸೋರ್ಸಸ್ ಹೂ ಹೆಲ್ಪ್ಡ್ ಹಿಮ್ ಡ್ಯೂರಿಂಗ್ ಥೀಸಿಸ್. ಸೊ ಅಂಥದ್ರಲ್ಲಿ ಐ ಥಿಂಕ್ ಅ ಲಾಟ್ ಆಫ್ ದೀಸ್ ಪೀಪಲ್ ವೇರ್ ದೇರ್. ನಾನು ಅವ್ರನ್ನ ಹೇಳ್ತೀನಿ ನೋಡಿ. ದೆರ್ ವಾಸ್ ದಿಸ್ ಪರ್ಸನ್ ಕಾಲ್ಡ್ ರಾಜೇಂದ್ರ ಪ್ರಸಾದ್ ಹಂದೆ ಅಂತ, ವಿಶ್ವಂಬರ್ ಉಪಾಧ್ಯ, ಆಮೇಲೆ ಶಿವಾನಂದ್ ಹಂದೆ, ಮತ್ತೆ ಈ ಸೂರಪ್ಪ ಶೆಟ್ರು, ತಿಮ್ಮಪ್ಪ ಸೇರ್, ಈ ತರ ಡಿಫ್ರೆಂಟ್ ಕಲ್ಚರಲ್ ಡಿಫ್ರೆಂಟ್ ಸ್ಟ್ರಾಟಾ ಆಫ್ ದ ಸೊಸೈಟಿಯಿಂದ ಜನರು ಸಿಕ್ಕಿದ್ರು ಇವರಿಗೆ, ಹೂ ಬಿಕೇಮ್ ಹಿಸ್ ರಿಸೋರ್ಸ್ ಪರ್ಸನ್ಸ್. ಅಂಡ್ ದೇ ಟೋಲ್ಡ್ ಇದನ್ನ ಈ ಸಂದರ್ಭದಲ್ಲಿ ಹೀಗೆ ಉಪಯೋಗಿಸ್ತಾರೆ ಅಂತ. ಯಾಕೆಂದ್ರೆ ದಟ್ ಆ ಭಾಷೆ ಕೇವಲ ಒಂದು ಕಮ್ಯುನಿಟಿಗೆ ಸೇರ್ಲಿಲ್ಲ. ಕಮ್ಯುನಿಟಿ ಇನ್ ದ ಸೆನ್ಸ್ ಒಂದು ಜಾತಿ ಪಂಗಡಕ್ಕೆ ಸೇರ್ಲಿಲ್ಲ, ಆ ಪ್ರದೇಶಕ್ಕೆ ಸೇರಿತು. ಸೊ ಪ್ರದೇಶದಲ್ಲಿ ಎಲ್ಲಾ ಸೆಕ್ಷನ್ಸ್ ಆಫ್ ದ ಸೊಸೈಟಿ ಇದ್ರು. ಸೊ ಅವ್ರು ಅದನ್ನ ಅವ್ರದೇ ರೀತಿಯಲ್ಲಿ ದೇ ವುಡ್ ಹ್ಯಾವ್ ಕಸ್ಟಮೈಸ್ಡ್ ಇಟ್. ಕಸ್ಟಮೈಸೇಷನ್ ಇಸ್ ದ ಬಿಗ್ಗೆಸ್ಟ್ ಥಿಂಗ್ ಎಲ್ಲ ಕಡೆ. ಸೊ ನಾವು ಒಂದು ಗಾದೆ ತಗೊಂಡು ಅದಕ್ಕೆ ನಮ್ದೇ ಒಂದು ಆಯಾಮ ಕೊಟ್ಬಿಡೋದು, ಅಥವಾ ಒಂದು ಚಾಟೋಕ್ತಿ ತಗೊಂಡು ಅದನ್ನ ನಾವು ಇನ್ನೂ ಸ್ವಲ್ಪ ಅದನ್ನ ವಲ್ಗರಿಸಮ್ ಮಾಡೋ, ಅದನ್ನ ಇನ್ನೂ ಸ್ವಲ್ಪ ಇದು ಮಾಡ್ಕೊಡೋ, ಅಥವಾ ಇಲ್ಲ ಸ್ವಲ್ಪ ರಿಫೈನ್ ಮಾಡೋಣ. ಸೊ ಹೀಗೆ ಡಿಫ್ರೆಂಟ್ ಸ್ಟ್ರಾಟಾ ಆಫ್ ದ ಸೊಸೈಟಿ ಯೂಸ್ ಇಟ್ ಡಿಫ್ರೆಂಟ್. ಬಟ್ ಯು ಆಲ್ವೇಸ್ ನೀಡೆಡ್ ಟು ಹ್ಯಾವ್ ಅ ಫೈನಲ್ ಕಲೆಕ್ಷನ್ ಆಫ್ ಚಾಟೋಕ್ತಿಗಳು, ನೋ ಮ್ಯಾಟರ್ ಹೂ ಸ್ಪೋಕ್ ಇಟ್ ಆರ್ ಹೌ ದೇ ಸ್ಪೋಕ್ ಇಟ್, ಅಥವಾ ಹೇಗೆ ಮಾತಾಡೋದು, ಹೇಗೆ ಉಪಯೋಗಿಸಿದ್ರು. ಸೊ ದಟ್ ಈಸ್ ವೇರ್ ಹಿ ಸ್ಟಾರ್ಟೆಡ್. 2001 ತನಕ ಆಯ್ತು ಆ ರಿಸರ್ಚು. ಆಮೇಲೆ ಹಿ ಪಬ್ಲಿಷ್ ದ ಬುಕ್. ಅಬೌಟ್ ನನ್ನ ಪ್ರಕಾರ ಒಂದು 1000 ಚಾಟೋಕ್ತಿಗಳನ್ನ, ಆಲ್ ಯೂನಿಕ್ ಚಾಟೋಕ್ತಿ, 1000 ಯೂನಿಕ್ ಚಾಟೋಕ್ತಿಗಳನ್ನ ಕಲೆಕ್ಷನ್ ಮಾಡಿ ಈ ಬುಕ್ ಅಲ್ಲಿ ಹಾಕಿದ್ವಿ. ಅಂದ್ರೆ ಕಲೆಕ್ಷನ್ ಅಂದ್ರೆ ಅದ್ರ ಕಲೆಕ್ಷನ್, ಅದ್ರ ಎಕ್ಸ್ಪ್ಲನೇಷನ್ ಇತ್ಯಾದಿ ಇತ್ಯಾದಿ ಅಲ್ವಾ? ಹೇ ಮಂಥನ್, ಇವಾಗ ನಾನು ಅಕಸ್ಮಾತ್ ನನಗೆ ಇದ್ರಲ್ಲಿ ಇಂಟ್ರೆಸ್ಟ್ ಇದೆ, ಬಟ್ ನನಗೆ ಕುಂದಾಪುರದ ಕನ್ನಡ ಬರಲ್ಲ ಅಂದ್ರೆ ನಾನು ಇದನ್ನ ಕೊಂಡ್ಕೊಂಡ್ರೆ ನನ್ಗೆ ಇದು ಓದಕ್ ಬರುತ್ತಾ? ಕೆನೈ ಓದಿ ಅರ್ಥ ಮಾಡ್ಕೋಬಹುದಾ? ಹೌದು, ನಾನು ಹೇಗೆ ಈ ಆಪ್ ಹೇಳ್ದಂಗೆನೆ ಕಾನ್ಸೆಪ್ಟ್ ಇದರಲ್ಲಿ ಕೂಡ ಚಾಟೋಕ್ತಿ ಇರ್ತದೆ, ಅದರ ಅನುವಾದ ಇರ್ತದೆ, ಇಂಗ್ಲಿಷ್ ಅನುವಾದ ಇರುವುದಿಲ್ಲ. ಅದು ನಾವು ಸ್ವಲ್ಪ ವೈಡರ್ ಆಡಿಯನ್ಸಿಗೆ ಹೋಗ್ಲಿ ಅಂತ ಮಾಡಿದಷ್ಟೇ ಹೊರತು ಆಪ್ ಅಲ್ಲಿ ಪುಸ್ತಕ ಪೂರ್ತಿ ಕನ್ನಡದಲ್ಲೇ ಇದೆ. ಮೇಲ್ಗಡೆ ಚಾಟೋಕ್ತಿ ಇರ್ತದೆ, ಅದರ ನಂತರ ಅದರ ಅನುವಾದ ಮತ್ತು ಇದೆಲ್ಲ ಇರುತ್ತೆ, ಅದರ ಬಳಕೆ ಇರುತ್ತೆ. ಸರ್, ನಮ್ಗೆ ಪುಸ್ತಕದ ಮುಖ ಪುಟ ತೋರಿಸ್ತೀರಾ? ಸ್ವಲ್ಪ ಮಧ್ಯದಲ್ಲಿ ಇಟ್ಕೊಳ್ಳಿ, ಯಾಕಂದ್ರೆ ಬ್ಲರ್ ಆಗ್ತದೆ. ಗೋಡೌನ್ ದಟ್ಸ್ ಫೈನ್. ಓ ನೋ, ಸ್ವಲ್ಪ ಮುಂದೆ ಬನ್ನಿ. ಸುಪ್ರೀತ್, ಕಾಣಿಸ್ತಾ ಇದೆಯಾ? ಇಲ್ಲ, ನಾವು ಪೋಸ್ಟ್ ಮಾಡೋಣ, ತಗೊಳ್ಳಿ. ಪೋಸ್ಟ್ ಮಾಡೋಣ, ವಿಲ್ ಪೋಸ್ಟ್ ದಟ್, ವಿಲ್ ಡಿಸ್ಕ್ರಿಪ್ಷನ್ ಅಲ್ಲಿ ಇಷ್ಟು ಬರ್ತಾ ಇಲ್ಲ. ಸ್ವಲ್ಪ ಕೆಳಗಡೆ ಹೋಗಿ ಬರುತ್ತೆ. ಇನ್ನು ಕೆಳಗಡೆ. ಓಕೆ, ಬಂತು. ಪ್ರಾದೇಶಿಕ ಚಾಟೋಕ್ತಿಗಳು ಮತ್ತು ಚಾಟೋಕ್ತಿ ನಿಘಂಟು. ಪರ್ಫೆಕ್ಟ್. ಓಕೆ, ಇದು ಇಸ್ ಇಟ್ ಅವೈಲೇಬಲ್ ಫಾರ್ ಸೇಲ್? ಸ್ಪಾಟಿಫೈ ಅಲ್ಲಿ ಪಾಡ್ಕಾಸ್ಟ್ ಕೇಳ್ತಾ ಇರೋರಿಗೆ ಇವರು ಬುಕ್ ನ ತೋರಿಸ್ತಾ ಇದ್ದಾರೆ.
ಕನ್ಫ್ಯೂಸ್ ಆದ್ರೆ ಏನಕ್ಕೆ ಸೈಡಿಗೆ ಸರಿರಿ ಈ ಕಡೆ ಬನ್ನಿ ಅಂತ ಹೇಳ್ತಾ ಇದೀವಿ. ಸಾರಿ ಮಂಥನ್, ಇದು ಇಸ್ ಇಟ್ ಅವೈಲಬಲ್ ಫಾರ್ ಸೇಲ್? ಎಲ್ಲಿ ಸಿಗುತ್ತೆ, ಏನ್ ಕತೆ? ಗಾಂಧಿ ಬಜಾರ್ ಅಲ್ಲಿ ಅಂಕಿತ ಇದೆಯಲ್ಲ, ಅಲ್ಲಿದೆ. ಓಕೆ. ಸಪ್ನಾದಲ್ಲೂ ಇತ್ತು, ಇವಾಗ ಗೊತ್ತಿಲ್ಲ, ನಾನು ಚೆಕ್ ಮಾಡಿ ಹೇಳ್ತೀನಿ. ತೊಂದ್ರೆ ಇಲ್ಲ, ನಿಮ್ ಹತ್ರನೂ ಕಾಪಿ ಸಿಗುತ್ತೆ, ಬಟ್ ನಿಮ್ ನಂಬರ್, ಫೋನ್ ನಂಬರ್ ಇಲ್ಲ ಅಂದ್ರೆ ನನಗೆ ಕಾಲ್ ಮಾಡಿದ್ರು ನಾನು ಐ ಕ್ಯಾನ್ ಪ್ರೊವೈಡ್ ದ ಕಾಪಿ. ಆಲ್ ರೈಟ್. ಸೊ ಮುಖ್ಯ ಇವಾಗ ಮುಂದಿನ ಪ್ರಶ್ನೆಗೆ ಬರೋಣ. ಮಂಥನ್ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ, ಮಂಥನ್ ಅವರು ಈ ಪುಸ್ತಕವನ್ನ ಒಂದು ತರ ಆಪ್ ಮಾಡಿದ್ದಾರೆ. ಆಪ್ ಮಾಡಿದ ರೀಸನ್ಸ್ ಏನು, ನಿಮ್ಗೆ ಅದರ ಯೂಸ್ ಹೆಂಗ್ ಕಂಡು ಬರ್ತಾ ಇದೆ? ಹೌ ಮೆನಿ ಪೀಪಲ್ ಆರ್ ಯೂಸಿಂಗ್ ಇಟ್? ಓಕೆ, ಆ್ಯಪು ಪುಸ್ತಕ 2001ರಲ್ಲಿ ಬಂತು. ನಾವು ಫಸ್ಟ್ ಪ್ರಿಂಟ್ ಅಲ್ಲಿ ಅರೌಂಡ್ 1000 ಕಾಪೀಸ್ ಮಾಡಿದ್ವಿ, ಅದೆಲ್ಲ ಸೇಲ್ ಆಗೋಯ್ತು. ಅನಂತರ ಇನ್ನೊಂದು ಪ್ರಿಂಟ್ ಮಾಡೋಣ ಅಂತ ಟ್ರೈ ಮಾಡ್ತಿದ್ವಿ ನಾವು. ಅಷ್ಟರಲ್ಲಿ ನಮ್ಮ ತಂದೆ ಇನ್ನೊಂದಿಷ್ಟು ಪುಸ್ತಕಗಳಲ್ಲಿ ಬ್ಯುಸಿ ಆದ್ರು. ನಂತರ 2012ರಲ್ಲಿ ಅವರು ತೀರ್ಕೊಂಡ್ರು. ಬಟ್ ಅವಾಗ ನಾನು ಯೋಚನೆ ಮಾಡಿದೆ, ಪುಸ್ತಕಕ್ಕಿಂತ ಇನ್ಯಾವುದಾದ್ರು ವೈಡರ್ ಮೀಡಿಯಂ ಇದ್ರೆ ಅದನ್ನ ಅನ್ವೇಷಣೆ ಮಾಡೋಣ ಅಂತ. ಹೀಗೆ ಮಾಡ್ತಾ ಹೋದಾಗ ನನಗೆ ಅನಿಸ್ತು, ಒಂದು ಮೊಬೈಲ್ ಆ್ಯಪ್ ಒಂದು ಪ್ರಯತ್ನ ಮಾಡ್ಬೋದು. ಹೇಗೆ ರೂಪುರೇಷ ಅದೆಲ್ಲ ಗೊತ್ತಿರಲಿಲ್ಲ, ನಾನು ಭಾಳ ಹುಡುಕ್ತಾ ಇದ್ದೆ, ಮಾಡೋಣ ಅನಿಸ್ತು. ಅದಾದ್ಮೇಲೆ ಒಂದೂವರೆ ವರ್ಷ ಹೀಗೆ ಹುಡುಕ್ತಾ ಇದ್ವಿ, ಯಾವುದು ಸರಿ ಬರಲಿಲ್ಲ ನನಗೆ. ಭಾಳಷ್ಟು ಕನ್ನಡ ಆ್ಯಪ್ಸ್ನು ನೋಡಿದೆ. ಮತ್ತು ಅವಾಗ ಇನ್ನೂ ಮೊಬೈಲ್ ಆಸ್ ಅ ಟೆಕ್ನಾಲಜಿ ವಾಸ್ ಜಸ್ಟ್ ಆ್ಯಪ್ಗಳು ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಇತ್ತು, ನಮ್ಮ ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ ಇನ್ನೂ ಇವಾಲ್ವ್ ಆಗ್ತಾ ಇತ್ತು. ಸೊ ಅವಾಗ ನನಗೆ ಸುಪ್ರೀತ್ ಅವರ ಕಗ್ಗ ಬಗ್ಗೆ ನನ್ನ ಕಸಿನ್ ಶರತ್ ಹೊಳ್ಳ ಹೇಳ್ದ, ಈ ತರ ಒಂದು ಆ್ಯಪ್ ಇದೆ ನೋಡಿ ಅಂತ. ನೋಡಿದೆ, ನನಗೆ ಅದರ ಫ್ಲೂಯಿಡಿಟಿ, ಅದರ ಕ್ಲಿಯರ್ನೆಸ್, ಕ್ಲಾರಿಟಿ, ಕ್ಲಟರ್ನೆಸ್ ಇಲ್ಲದೆ ಇರೋದು ಇದು ನೋಡಿ ಬಹಳ ಖುಷಿ ಆಯ್ತು. ನನ್ಗೆ ಇವ್ರನ್ನ ಭೇಟಿ ಮಾಡ್ಲಿಕ್ಕೆ ಬಹಳ ಕಷ್ಟಪಟ್ಟೆ, ಹೇಗೆ ಇವ್ರನ್ನ ರೀಚ್ ಆಗೋದು ಅಂತ. ಕಡೆಗೆ ಫೈನಲಿ ಒಂದು ಇದರಿಂದ ನಾನು ಇವ್ರನ್ನ ಮೆಸೇಜ್ ಹಾಕಿ ಇವರು ರೆಸ್ಪಾಂಡ್ ಮಾಡಿದ್ರು. ಅವಾಗ ನಾನು ಕೇಳಿದೆ, ನನ್ನ ಹತ್ರ ಈ ಥರ ಒಂದಿದೆ, ನಾನು ಇದೇ ಫಾರ್ಮ್ಯಾಟ್ ಅನ್ನು ಇನ್ವೇಷನ್ ಮಾಡ್ತಾ ಇದ್ದೀನಿ, ಹೀಗೆ ಮಾಡ್ಬೋದಾ ಫಸ್ಟ್ ಕೇಳಿದೆ. ಅವ್ರು ಹೇಳಿದ್ರು, ಅವ್ರಿಗೂ ಸ್ವಲ್ಪ ಡೌಟ್ ಇತ್ತು, ಇದು ಯಾರೋ ಬಂದು ಹೀಗೆ ಕೇಳ್ತಾ ಇದ್ದೇನೆ, ಏನ್ ಕತೆ, ನಾವು ಇದನ್ನೆಲ್ಲ ತಗೋಬೋದಾ? ನಾನು ಆಮೇಲೆ ಎಕ್ಸ್ಪ್ಲೇನ್ ಮಾಡಿದೆ, ಇದು ನಮ್ಮ ತಂದೆ ಬರೆದಿರೋ ಪುಸ್ತಕ, ನನಗೆ ರೀಪ್ರಿಂಟ್ ಮಾಡ್ಬೋದು, ಅದು ದೊಡ್ಡ ವಿಷಯ ಅಲ್ಲ, ಈಗಲೂ ಮಾಡ್ಬೋದು, ನನ್ನ ಹತ್ರ ಒಂದಿಷ್ಟು ಕಾಪೀಸ್ ಇದೆ. ಬಟ್ ಪುಸ್ತಕ ಓದುವ ಅಭಿರುಚಿ ಕಡಿಮೆ ಇದೆ ಜನರಲ್ಲಿ. ನನಗೆ ಇದು ಪುಸ್ತಕ ಸೇಲ್ ಆಗೋದಕ್ಕಿಂತ ಇಂಪಾರ್ಟೆಂಟು, ಐ ವಾಂಟ್ ದ ಲ್ಯಾಂಗ್ವೇಜ್ ಟು ರಿಮೇನ್. ಅದಕ್ಕೋಸ್ಕರ ನಾನು ಮೊಬೈಲ್ ಆ್ಯಪಿಗೆ ಹೋದದ್ದು, ಆ್ಯಂಡ್ ಫ್ರೀ ಆ್ಯಪೇ ಅದು, ಆ್ಯಂಡ್ ವಿದೌಟ್ ಇಟ್, ರೈಟ್? ನಾವು ಅದನ್ನು ಬಹಳ ಕ್ಲಿಯರ್ ಆಗಿ ಇತ್ತು ಮೈಂಡಲ್ಲಿ. ಇಟ್ ಶುಡ್ ಬಿ ಇನ್ಸ್ಟಾಲ್ಡ್ ಒನ್ಸ್ ಇನ್ ಯುವರ್ ಫೋನ್ ಆ್ಯಂಡ್ ದಟ್ಸ್ ಇಟ್. ನಿಮಗೆ ಅದು ಏನಾದ್ರು ಅದರ ಎಕ್ಸ್ಟ್ರಾ ಬೇಕಂದ್ರೆ ನಾನು ಇನ್ನು ಅಪ್ಡೇಟ್ ಕಳಿಸಿದ್ರೆ ಮಾತ್ರ ನಿಮಗೆ ಸಿಗ್ಬೇಕು. ಅದ್ರ ಬಿಟ್ಟು ನೀವು ಇಂಟರ್ನೆಟ್ ಖರ್ಚು ಮಾಡೋ ಅಗತ್ಯ ಇಲ್ಲ, ನೀವು ದುಡ್ಡು ಕೊಡೋ ಪ್ರಯತ್ನ ಇಲ್ಲ. ಭಾಷೆ ನಿಮ್ಮ ಹತ್ರ ಇರ್ಲಿ ಅಂತ ಮರಿಬೇಡಿ ಅಂತ. ಪುಸ್ತಕ ನೀವು ಎಷ್ಟು ದಿನ ಅಂತ ತೆಗೆದು ಡೈಲಿ ಓದ್ತೀರಾ? ಇವತ್ತು ಈ ಚಾಟೋಕ್ತಿ ಓದೋಣ ಅಂತ ಓದಲ್ಲ. ಬಟ್ ನನಗೆ ಕಗ್ಗದಲ್ಲಿ ಸುಪ್ರೀತ್ ಅವರ ಒಂದು ಆಪ್ಷನ್ ಕೊಟ್ಟಿದ್ರು, ದಿನಕ್ಕೊಂದು ಚಾಟೋಕ್ತಿ, ದಿನಕ್ಕೊಂದು ಕಗ್ಗ ಅಂತ. ಸೊ ಆ ಆಪ್ಷನ್ ಬಹಳ ಖುಷಿ ಆಯ್ತು. ದಿಸ್ ಇಸ್ ಒನ್ ವೇ ಆಫ್ ಮೇಕಿಂಗ್ ಪೀಪಲ್ ರಿಮೈಂಡ್. ನಿಮ್ ಫೋನಲ್ಲಿ ನಿಮ್ಗೆ ಬೇಕಾ ಬೇಡ, ನಿಮ್ಗೆ ಸುಮಾರು SMS ಬರ್ತದೆ, ನಮ್ದು ಒಂದು ಬರ್ಲಿ ಅಪ್ಪ ಭಾಷೆದು, ದಿನಕ್ಕೊಂದು ಚಾಟೋಕ್ತಿ ಅಂತ. ಸೊ ನನಗೆ ಹಾಗೆ ಅನ್ಸ್ತು. ಆದ್ರಿಂದ ಇವೆಲ್ಲ ನೋಡಿದಾಗ ನಂಗೆ ಅನ್ಸ್ತು, ದಿಸ್ ಇಸ್ ದ ರೈಟ್ ವೇ ಫಾರ್ ದ ಮೂಮೆಂಟ್. ಇದನ್ನ ಮಾಡಿದ್ರೆ ಅಟ್ಲೀಸ್ಟ್ ವಿ ಕ್ಯಾನ್ ರೀಚ್ ಔಟ್ ಟು ದ ಯಂಗರ್ ಜನರೇಷನ್. ಅವರು ಮೊಬೈಲ್ ನನಗೆ ಕ್ಲೋಸ್ ಟು ಅಬೌಟ್ 500+ 800 ಹತ್ರ ಡೌನ್ಲೋಡ್ಸ್ ಆಗಿದೆ. ಇನ್ನೂ ಹೆಚ್ಚು ಆಗ್ಬೇಕಿತ್ತು, ಬಟ್ ಜನ ಇನ್ಸ್ಟಾಲ್ ಮಾಡಿದ್ರು, ಕಡೆಗೆ ಅನ್ಇನ್ಸ್ಟಾಲ್ ಮಾಡಿದ್ರು, ಕಡೆಗೆ ಇನ್ಸ್ಟಾಲ್ ಮಾಡಿದ್ರು, ಈ ತರ ಸುಮಾರು ಆಗ್ತಾ ಇದೆ. ಬಟ್ ಎನಿವೆ, ನಾವು ಪ್ರಯತ್ನ ಮಾಡಿದ್ವಿ, ನನಗೆ ಬಹಳ ಖುಷಿ ಆಯ್ತು. ಐ ವಾಸ್ ಏಬಲ್ ಟು ರೀಚ್ ಟು ದಿಸ್ ನಂಬರ್. ಆಮೇಲೆ ಇವ್ರನ್ನ ಕೇಳಿದೆ, ಹೀಗೆ ಮಾಡ್ಬೋದಾ ಅಂತ. ಅವ್ರು ಹೇಳಿದ್ರು, ಖಂಡಿತವಾಗೂ ಮಾಡ್ಬೋದು, ಇದೇ ರೀತಿ ಮಾಡ್ಬೋದು, ನಾನು ಮಾಡ್ಕೊಡ್ತೀನಿ. ನಾವು ಇದಕ್ಕೆ ಬೇಕಾದ ಪ್ರಯತ್ನ, ಚಾಟೋಕ್ತಿ, ಅದರ ಅನುವಾದ, ಅದರ ಟ್ರಾನ್ಸ್ಲಿಟ್ರೇಷನ್, ಇದೆಲ್ಲ ಒಂದು ಫಾರ್ಮ್ಯಾಟ್ ಅಲ್ಲಿ ಕೊಟ್ಟೆ. ಅವ್ರು ಅದನ್ನ ಚಾಟೋಕ್ತಿ ಅಂತ ಆ್ಯಪ್ ಮಾಡಿ ನಾವು ಗೂಗಲ್ ಪ್ಲೇಯಲ್ಲಿ ಬಿಟ್ಟಿದ್ದೀವಿ. ಆದ್ರೂ ಈಗ ಬಹಳಷ್ಟು ಜನ ಕೇಳ್ತಾ ಇದ್ದಾರೆ, ಇದು iOS ಅಲ್ಲೂ ಹಾಕೊಡಿ ಅಂತ. ನಾವು ಮಾಡೋಣ, ಬಟ್ ಖುಷಿ ಆಯ್ತು, ಆಂಡ್ರಾಯ್ಡ್ ಅಲ್ಲಿ ಬಂದಿದೆ. ಇದು ಚಾಟೋಕ್ತಿಯ ಜರ್ನಿ. ಸೊ ಅಂದ್ರೆ ಇವಾಗ ಸರಿ ಸರ್, ಈಗ ನಿಧಾನಕ್ಕೆ 2 ಸಲ ನಿಮ್ ಆಪ್ ಹೆಸರನ್ನ ಬಿಡಿಸಿ ಹೇಳಿ, ಜನ ನೋಟ್ ಮಾಡ್ಕೊಳ್ಳಿ. ಶೋ ನೋಟ್ಸ್ ಅಲ್ಲೂ ಹಾಕ್ತಿವಿ, ಬಟ್ 1-2 ಸಲ ಹೇಳಿ, ಟೈಪ್ ಮಾಡಬೇಡಿ, ಅದು ಸ್ಪಾಟಿಫೈ ನಲ್ಲಿ ರಿಫ್ಲೆಕ್ಟ್ ಆಗಲ್ಲ. ಹೇಳಿ ಒಂದ್ಸಲಿ.
ಗೂಗಲ್ ಪ್ಲೇ ಸ್ಟೋರಿಗೆ ಹೋಗಿ ಚಾಟೋಕ್ತಿ ಅಂತ ಟೈಪ್ ಮಾಡಬೇಕು. ಚಾಟೋಕ್ತಿ ಇಸ್ ಸ್ಪೆಲ್ಡ್ ಆಸ್ CHATOOKTHI. ಚಾಟೋಕ್ತಿ ಅಂತ ಟೈಪ್ ಮಾಡಿದ್ರೆ ಯು ವಿಲ್ ಗೆಟ್ ಐಕನ್. ಅದರಲ್ಲಿ ಕನ್ನಡದ ಅಕ್ಷರ ಚ ಅನ್ನೋದು ಕಾಣಿಸುತ್ತೆ. ಇಟ್ ಈಸ್ ವೆರಿ ಕ್ಲಿಯರ್. ಅಂತ ಯಾವ ಆ್ಯಪು ಇಲ್ಲ. ಸೊ ನೀವು ನೋಡಿದ ತಕ್ಷಣ ಗೊತ್ತಾಗುತ್ತೆ ಇದು ಏನು ಅಂತ. ಅದರಲ್ಲಿ ನಾವು ಇದು ಹಾಕಿದ್ದೀವಿ, ಇದು ವಿಟಿ ಚಾಟೋಕ್ತೀಸ್ ಆಫ್ ಕುಂದಾಪುರ ಕನ್ನಡ ಅಂತ. ನೀವು ಹೋಗ್ಬಿಟ್ಟು ಡೌನ್ಲೋಡ್ ಮಾಡ್ಬೋದು. ಅಬೌಟ್ 4 to 5 MB ಫೈಲ್ ಅಷ್ಟೇ ಇದು. ನಿಮ್ಮ ಫೋನಲ್ಲಿ ಜಾಸ್ತಿ ಮೆಮೊರಿನೇ ತಗೊಳಲ್ಲ. ಮಂಥನ್, ರೆಸ್ಪಾನ್ಸ್ ಹೆಂಗಿದೆ ಮಂಥನ್? ಅಂದ್ರೆ ಕುಂದಾಪುರದ ಕನ್ನಡ ಯೂಸ್ ಮಾಡೋರು ನಿಮ್ಗೆ ಏನಾದ್ರು ಫೀಡ್ಬ್ಯಾಕ್ ಕಳಿಸಿದಾರಾ? ಅದು ಹೆಂಗಿದೆ, ರೆಸ್ಪಾನ್ಸ್ ಹೆಂಗಿದೆ? ಆ ರೆಸ್ಪಾನ್ಸ್ ಏನ್ ಹೇಳಿದಾರೆ ಅಂದ್ರೆ, ನೀವು ಬರೀ 50 ಹಾಕಿದ್ರೆ ಸಾಕಾಯ್ತು, ನಾವು ಓದಿ ಮುಗಿಸಿ ಆಗಿದೆ, ಇನ್ನೊಂದಿಷ್ಟು ಹಾಕಿ ಅಂತ. ಅವರು ಹೇಳೋದು ಸರಿ ಇದೆ, ನಾವು ಕೂತು ಬರಿಬೇಕಾಗಿದೆ ಅಂತ ನಮ್ಮ ಪ್ರಯತ್ನ. ಬಟ್ ಬಹಳಷ್ಟು ಜನರು ಹೇಳಿದ್ದಾರೆ, ನನ್ ಕೆಲವುಗಳು ಗೊತ್ತಿರ್ಲಿಲ್ಲ, ಏನ್ ಸಂದರ್ಭದಲ್ಲಿ ಉಪಯೋಗಿಸ್ಬೇಕಂತ ಗೊತ್ತಿರ್ಲಿಲ್ಲ, ಅದನ್ನ ಉಪಯೋಗಿಸಿದೀನಿ, ಉಪಯೋಗಿಸಕ್ಕೆ ಒಂದು ಅವಕಾಶ ಕೊಟ್ಟಿದ್ದೀರಾ, ಅಟ್ಲೀಸ್ಟ್ ನಾನು ಇದನ್ನ ತೋರಿಸ್ಬೋದು. ಇಟ್ ಈಸ್ ನೋ ಲಾಂಗರ್ ಅ ಬುಕ್ ವೇರ್ ಪೀಪಲ್ ವಿಲ್ ಗೆಟ್ ಡಿಸ್ಇಂಟ್ರೆಸ್ಟೆಡ್ ಆರ್ ಸಮಥಿಂಗ್. ನಾನು ಜನರಲೈಸ್ ಮಾಡ್ತಿಲ್ಲ ಮುಖಂದ್, ಬಟ್ ನಾನು ನೋಡಿದ್ದನ್ನು ಹೇಳ್ತಾ ಇರೋದು. ಪುಸ್ತಕ ಅಂದ್ರೆ ಸ್ವಲ್ಪ ಅಸೆಟ್ ಜನರಲ್ ಇದೆ. ಅವಾಗ ಈ ಟೆಕ್ನಾಲಜಿಯನ್ನು ನಾವು ಒಂದು ಸಾಧಕವಾಗಿ ಯೂಸ್ ಮಾಡ್ಕೊಳ್ತಾ ಇದ್ದೀವಿ. ಇನ್ನೊಂದಿಷ್ಟು ಜನ ಹೇಳಿದ್ರು, ನೀವು ಅದನ್ನ ಓದಿ ಪ್ರನೌನ್ಸ್ ಮಾಡಿ ಹೇಳ್ತೀರಾ ಅಂತ. ಬಹಳ ಒಳ್ಳೆ ಫೀಡ್ಬ್ಯಾಕ್ ಅದು. ಅದನ್ನ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಏನಾಗ್ತದೆ, ನೀವು ಎಷ್ಟೇ ಕೊಡಿ ಅದನ್ನ ಅದೇ ರೀತಿಯಾಗಿ ಉಚ್ಚರಿಸ್ಬೇಕಲ್ಲ. ಉಚ್ಚರಿಸ್ಲಿಕ್ಕೆ ನೀವು ಬರೋದು ಯಾವಾಗ ಅಂದ್ರೆ, ನೀವು ಆ ಭಾಷೆಯನ್ನು ಕಂಟಿನ್ಯೂಸ್ಲಿ ಮಾತಾಡ್ತಿದ್ರೆ. ಈಗ ಎಲ್ಲರದ್ದು ಪ್ರಾಬ್ಲಮ್ ಇರೋದು ಅವ್ರು ಮಾತಾಡೋದು ನಿಂತೋಗಿದೆ. ಸೊ ಅದನ್ನ ಅವರೇ ಪ್ರೊನೌನ್ಸ್ ಮಾಡ್ಲಿಕ್ಕೆ ಕಷ್ಟ ಆದ್ರೆ ಅದ್ರ ಇಂಪ್ಯಾಕ್ಟ್ ಹೋಗ್ಬಿಡುತ್ತೆ. ಈ ಚಾಟೋಕ್ತಿಯ ಮೋಸ್ಟ್ ವಿಸಿಬಲ್ ಇಂಪ್ಯಾಕ್ಟ್ ಈಸ್, ನೀವು ಅದನ್ನ ಆ ಸ್ಪೀಡಲ್ಲಿ, ಆ ವೇಗದಲ್ಲಿ, ಆ ಧ್ವನಿಯ ಏರಿಳಿತದಲ್ಲಿ ಹೇಳಿದ್ರೇನೆ ಅದರ ಎಲ್ಲಿ ತಾಗಬೇಕು ಅಲ್ಲಿ. ಅದೇ ಹೇಳ್ತಾರೆ, ಹೊಡೆಯೋ ಕಡೆ ಹೊಡೆದ್ರೆ ಮುಟ್ಟೋ ಕಡೆ, ತಾಗೋ ಕಡೆ ತಾಗ್ತದೆ ಅಂತ. ಸೊ ಅದು ಆಗೋದೇ ಹಾಗೆ. ಸೊ ಅದಕ್ಕೆ ಒಂದು ಬಹಳ ಜನರು ಕೇಳಿದ್ದಾರೆ, ನೀವು ಅದನ್ನು ಪ್ರೊನೌನ್ಸ್ ಮಾಡಿ ಹೇಳ್ಬೋದಾ ಅಂತ. ಹೇಗೆ, ಎಲ್ಲಿ ಬಳಕೆ ಆಗತ್ತೆ, ಅದನ್ನ ಯಾವ ರೀತಿ ಯೂಸ್ ಮಾಡಬೇಕು, ಈ ತರ. ಸೊ ಅದನ್ನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ. ಈ ಸಲ ಸುಪ್ರೀತ್ ಬಂದಾಗ್ಲೂ ನಾವು ಜಸ್ಟ್ ಹೀಗೆ ಮಾತಾಡಿದ್ವಿ ಅದ್ರ ಬಗ್ಗೆ. ಬಟ್ ನೋಡೋಣ ಏನು ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ. ಬಟ್ ಮೇನ್ ಬಂದಿರೋದು ಇದೆ, ಯಾಕೆ ಬರೀ 50, ನೀವು ಅದನ್ನ ಪ್ರೊನೌನ್ಸ್ ಮಾಡ್ಬೋದಾ ಅಂತ. ಆಕ್ಚುಲಿ ಕಗ್ಗ ಆಪ್ಗೂ ಅದೇ ಅಬ್ಸರ್ವ್ ಮಾಡಿರೋದು. ಏನು ಅಂದ್ರೆ, ತುಂಬಾ ಜನ ಬರ್ದಿದ್ದಾರೆ, ಲೈಕ್ ಇಮೇಲ್ ಬರ್ದ್ಬಿಟ್ಟು ನಮ್ದು ಕಾಂಟ್ಯಾಕ್ಟ್ ತಗೊಂಡು ಹೇಳಿದ್ದಾರೆ. ಏನು ಅಂದ್ರೆ, ಅವರು ಕನ್ನಡ ಮಾತಾಡ್ತಾರೆ, ಅಂದ್ರೆ ಹಿಂಗೆ ಮನೆಯಲ್ಲಿ ಕನ್ನಡ ಮಾತಾಡ್ತಾರೆ, ಆದ್ರೆ ಬೇರೆ ಎಲ್ಲೋ ಬೆಳೆದಿರ್ತಾರೆ, ಅಥವಾ ಓದೋದಕ್ಕಾಗಲ್ಲ. ಕನ್ನಡ ಟೆಕ್ಸ್ಟ್ ಕೊಟ್ರೆ ಅದನ್ನ ಓದೋದಕ್ಕಾಗಲ್ಲ. ಆದ್ರೆ ಅವ್ರಿಗೆ ಕಲಿಬೇಕು ಅಂತಿದೆ. ಆ ಲೆವೆಲ್ ಅಲ್ಲಿ ಹೆಲ್ಪ್ ಮಾಡೋಂತ ಮೆಟೀರಿಯಲ್ ತುಂಬಾ ಕಡಿಮೆ ಇದೆ ಅಂತ. ಸೊ ನಾವ್ ಇದ್ರಲ್ಲಿ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಕೊಟ್ಟಿದೀವಿ. ಹಂಗಾಗಿ ಏನಾಗುತ್ತೆ, ಕನ್ನಡ ಗೊತ್ತಿರ್ಲೇಬೇಕು ಅಂತಿಲ್ಲ. ನೀವು ಒಂದ್ ಸ್ವಲ್ಪ ಗೊತ್ತು ಕನ್ನಡ, ಬಟ್ ಇಂಗ್ಲಿಷ್ ಇಂದ ನಾನು ಕಲಿತೀನಿ ಅನ್ನೋರಿಗೂ ಸಿಗುತ್ತೆ ಅದ್ರಲ್ಲಿ ಆಪ್ಷನ್. ಆಮೇಲೆ ಸರ್ಚ್ ಆಪ್ಷನ್ ಇದೆ, ಅಂದ್ರೆ ನೀವೊಂದು ಪದನ ಸರ್ಚ್ ಮಾಡಿದ್ರೆ ಅದು ಕರೆಕ್ಟ್ ಆಗಿ ತೋರ್ಸುತ್ತೆ. ಇದೆಲ್ಲ ಬುಕ್ ಅಲ್ಲಿ ಸಿಗಲ್ಲ. ಸೊ ಅದು ನಾನು ಅಬ್ಸರ್ವ್ ಮಾಡಿರೋದು. ಆಮೇಲೆ ಟ್ರಾನ್ಸ್ಲಿಟ್ರೇಷನ್ ಇದೆಯಲ್ಲ, ಫೇವ್ರೇಟ್ಸ್ ಅಂತ ಮಾಡ್ಬೋದು. ಅದೊಂದು ಆಪ್ಷನ್ ಕೊಟ್ಟಿದ್ದಾರೆ ಸುಪ್ರೀತು. ಸೊ ನಿಮ್ಗೆ ಯಾವ್ದು ನಿಮ್ಮ ಫೇವ್ರೇಟ್ಸ್ ಅದನ್ನು ನೋಡ್ಬೋದು. ಸೊ ಟ್ರಾನ್ಸ್ಲಿಟ್ರೇಷನ್ ತುಂಬಾ ಜನಕ್ಕೆ ಹೆಲ್ಪ್ಫುಲ್ ಅಂತ. ಅವರಿಗೆ ಮಾತಾಡಕ್ ಬರುತ್ತೆ, ಆದ್ರೆ ಓದೋದಕ್ಕಾಗಲ್ಲ. ಸೊ ಅವರಿಗೆ ಹೆಂಗೆ ಪ್ರೊನೌನ್ಸ್ ಮಾಡ್ಬೇಕು ಅನ್ನೋದನ್ನ ಇಂಗ್ಲಿಷ್ ಲ್ಯಾಟಿನ್ ಲೆಟರ್ಸ್ ಅಲ್ಲಿ ಇರುತ್ತೆ ಅದು. ಸೊ ಆ ಸ್ಟ್ರಕ್ಚರ್ ತುಂಬಾ ಹೆಲ್ಪ್ಫುಲ್ ಆಗಿದೆ. ಬಟ್ ಕಗ್ಗಕ್ಕೂ ನೀವು ಆಡಿಯೋ ಹಾಕಿ ಅದು ಪ್ರೊನೌನ್ಸ್ ಮಾಡಿರೋದು ಅಥವಾ ಹಾಡಿರೋದು ಅದನ್ನ ಕೊಡಿ ಅಂತ ಅದಕ್ಕಿದೆ. ನನ್ನ ಹತ್ರ 945 ಕಗ್ಗಕ್ಕೂ ಆಡಿಯೋ ರೆಕಾರ್ಡಿಂಗ್ ಇದೆ. ಒಬ್ರು ನನ್ ಬುಕ್ ಅಲ್ಲಿ ಯೂಸ್ ಮಾಡಿದೀನಿ, ಅವ್ರದ್ದು ಕೊಟ್ಟಿದ್ದಾರೆ. ಅದನ್ನಿನ್ನು ನಾನು ಡೆವಲಪ್ ಮಾಡ್ಬೇಕು. ಇದೆಲ್ಲಾದ್ರೂ ಮಧ್ಯೆ ಟೈಮ್ ಮಾಡ್ಕೊಂಡು ಮಾಡಿದ್ರ ಇದಕ್ಕೂ ಚಾಟೋಕ್ತಿಗೂ ಅದನ್ನ ಬಳಸ್ಬೋದು ಅದೇ ಫಾರ್ಮ್ಯಾಟ್ ಅಲ್ಲಿ. ಮಂಥನ್, ಇದು ಅಂದ್ರೆ ಈಗ ಇದು ನಿಮ್ಗೆ ಇದು ಒಂಥರ ವೇಗ್ ಕ್ವೆಶನ್ ಅಂತ ಅನ್ನಿಸ್ಬೋದು. ಬಟ್ ಇದು ನಾಗೇಗೌಡರು ಜನಪದ ಲೋಕ ಸೆಟಪ್ ಮಾಡಿದ್ರು. ಅವ್ರು ಸುಮಾರು ರಿಸರ್ಚ್ ಮಾಡಿದ್ರು ಅದನ್ನ ಆಕ್ಚುಲಿ ಅದನ್ನ ನೋಡಕ್ಕೆ ಒಂಥರ ಖುಷಿ ಆಗತ್ತೆ. ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಆಗ್ಲಿ, ಡ್ರೆಸ್ ಆಗ್ಲಿ, ಏನೇನೋ ಸಿಕ್ಕಾಪಡೆ ರಿಸರ್ಚ್ ಮಾಡಿ ಅದನ್ನ ಒಂದು ನಮ್ ಲಕ್ ಅದು ಚೆನ್ನಾಗಿದೆ. ಜನಪದ ಲೋಕ ಅಂತ ಇದೆ, ಅದು ಅಲ್ಲಿ ಇನ್ನೂ ಆರ್ಟಿಫ್ಯಾಕ್ಟ್ಸ್ ಅಲ್ಲಿ ಇಟ್ಟಿದ್ದಾರೆ. ಬಟ್ ಅನ್ಫಾರ್ಚುನೇಟ್ಲಿ ಆ ಜನಪದ ಲೋಕ ಪಕ್ಕ ಇರೋ ಕಾಮತ್ ರೆಸ್ಟೋರೆಂಟ್ ಜನಪದ ಲೋಕಕ್ಕಿಂತ ಫೇಮಸ್ ಆಗಿರೋದು
ಒಂದ್ ಸ್ವಲ್ಪ ಬೇಜಾರಿನ ವಿಷಯ. ಬಟ್ ತುಂಬಾ ರಿಸರ್ಚ್ ಮಾಡಿದ್ದಾರೆ. ನನ್ಗೆ ಅನ್ಸಿದ ಪ್ರಕಾರ ಅವರಿಗೆ ರೆಕಗ್ನಿಷನ್ ಸಿಕ್ಕಿರೋದು ಕಮ್ಮಿನೇ ಅಂತ ಅನ್ಸಿದೆ. ಸೊ ನನ್ಗೆ ಗೊತ್ತಿರೋದು ನಾಗೇಗೌಡರು ರಿಸರ್ಚ್. ನಿಮಗೆ ಈ ತರ ರಿಸರ್ಚ್ ಮಾಡಿರೋ ಟಾಪಿಕ್ಸ್, ಈ ತರ ರಿಸರ್ಚ್ ಟಾಪಿಕ್ಸ್ ಅಥವಾ ಮಾಡಿರೋ ಅಂಥವ್ರ ಬಗ್ಗೆ ಏನಾದರೂ ವಿಶೇಷವಾದ ಮಾಹಿತಿ ಇದೆಯಾ? ಅದನ್ನ ಹೇಳ್ತೀರಾ, ಯಾವ್ದ್ರ ಬಗ್ಗೆ ಟ್ರಾನ್ಸ್ಲೇಷನ್ ಮಾಡಿದ್ದಾರೆ ಅಂತ? ನನ್ನ ಪ್ರಕಾರ ಈ ಸಬ್ಜೆಕ್ಟ್ ಅಲ್ಲಿ ಮೌಂಟ್ ಎವರೆಸ್ಟ್ ಅಂತ ಯಾರನ್ನಾರು ಹೇಳೋದಿದ್ರೆ ಅದು ಪ್ರೊಫೆಸರ್ ಜಿ ವೆಂಕಟ ಸುಬ್ಬಯ್ಯ. ಅವರು he is like the encyclopedia, and it is so fortunate ನಮ್ಮ ಅಪ್ಪ ಕೂಡ ಅವರ ಕೆಳಗೆ ಓದ್ದವರು. ಅವರು he is called the dictionary of ಕನ್ನಡ. ಜಿ ವೆಂಕಟ ಸುಬ್ಬಯ್ಯ ಅವರು ಕನ್ನಡ ಭಾಷೆ ಹಾಗೂ ಅದರ ಉಪಭಾಷೆಗಳ ಬಗ್ಗೆ ಹಾಗೂ ಕನ್ನಡದ ಬಗ್ಗೆ ಏನೇ ಇದು ಮಾಡಿದ್ರು ಎಲ್ಲಾ ರೀತಿಯ ಉಪಭಾಷೆಗಳಿಗೂ ಮಹತ್ವ ಕೊಟ್ಟವರಲ್ಲಿ ಜಿ ವೆಂಕಟ ಸುಬ್ಬಯ್ಯ ಇಸ್ ದಿ ಟಾಪ್ ಮೋಸ್ಟ್ ಪಿನಕಲ್ ಅಂತ ನಾನು ಹೇಳ್ಬೋದು. ಅವರ ಸ್ಫೂರ್ತಿಯಿಂದ ಬಹಳಷ್ಟು ಜನರು, ನಮ್ಮ ತಂದೆ ಹಾಗೆ ಬಹಳಷ್ಟು ಜನರು ಅವರವರ ಉಪಭಾಷೆಯಲ್ಲಿ ಸಂಶೋಧನೆ ಕೆಲಸಗಳನ್ನ ಮಾಡಿದ್ದಾರೆ. ಬಟ್ ನೀವು ಕೇಳಿದಕ್ಕೆ ಮೇನ್ ಆನ್ಸರ್ ವಿ ಇಸ್ ದ ಮೌಂಟ್ ಎವರೆಸ್ಟ್. ಎನಿ ಅದರ್ ಟಾಪಿಕ್ಸ್ ಈ ತರದ್ದು ಏನಾದ್ರು ಮಾಡಿದರೆ? ಟಾಪಿಕ್ಸ್ ಆಫ್ ರಿಸರ್ಚ್ ಏನೇನು? ಯಾರ್ದು ಅಂದ್ರೆ ಈ ತರ ಜಾನಪದೀಯ ಅಥವಾ ಚಾಟೋಕ್ತಿ ತರ ಅದನ್ನು ಬೇರೆ ಅದನ್ನು ಟಾಪಿಕ್ಸ್ ರಿಸರ್ಚ್ ಮಾಡಿರೋರ್ ಬಗ್ಗೆ ಏನಾದ್ರು ಗೊತ್ತಾ ನಿಮ್ಗೆ? ಹೇಳ್ತೀನಿ, ಒಂದ್ ನಿಮಿಷ ತಡೀರಿ. ಗುಣ್ಮಿ ಚಂದ್ರಶೇಖರ್ ಐತಾಳ್ ಇವರು ಈಸ್ ದ ನಾನ್ ಕುಂದಾಪುರ ಕನ್ನಡ ಬಗ್ಗೆ ಮಾತಾಡ್ಬೋದು, ಬೇರೆ ಕನ್ನಡ ಬಗ್ಗೆ ನನಗೆ ಸ್ವಲ್ಪ ಜ್ಞಾನ ಕಮ್ಮಿನೇ. ಬಟ್ ಕುಂದಾಪುರ ಕನ್ನಡದ ಬಗ್ಗೆ ಈ ಟಾಪಿಕ್, ಇದರಲ್ಲಿ ಇರುವ ಆ ವೇಗ, ಏರಿಳಿತ ಇದನ್ನೆಲ್ಲ ಮಾಡಿದವರು ಗುಣ್ಮಿ ಚಂದ್ರಶೇಖರ್ ಐತಾಳ್. ಅವ್ರು ಫಸ್ಟ್ ಕೋಟ ಕನ್ನಡ ಅಂತ ನಾಮಕರಣ ಮಾಡಿದವ್ರೆ ಅವ್ರು. ಎಲ್ರು ಇದೊಂದು ಆ ಜನರು ಮಾತಾಡೋ ಕನ್ನಡ ಅಂತ ಹೀಗೆ ಜನರಲೈಸ್ ಮಾಡ್ಬಿಡ್ತಿದ್ರು. ಅದಕ್ಕೊಂದು ಡೆಫಿನೇಷನ್ ಕೊಟ್ಟು ಇದು ಕೋಟ ಕನ್ನಡ, ಕುಂದಾಪುರ ಕನ್ನಡ ಅಂತ ಹೇಳಿದವರು ಗುಣ್ಮಿ ಚಂದ್ರಶೇಖರ್ ಐತಾಳ್. ಪುಸ್ತಕ ಇದೆ, ಮದ್ದುಂಟೆ ಜನನ ಮರಣಕ್ಕೆ, 1973. ಅದನ್ನ ಅವ್ರು ಹೇಳೋದು ಹೀಗೆ: ಉಡುಪಿಯಿಂದ ಉತ್ತರಕ್ಕೆ 5 ಮೈಲಿ ದೂರದಲ್ಲಿರುವ ಕಲ್ಯಾಣಪುರದಿಂದ ತೊಡಗಿ ಬೈಂದೂರಿನಿಂದ ಸುಮಾರು 8 ಮೈಲಿ ಉತ್ತರಕ್ಕಿರುವ ಶಿರಾಲಿವರೆಗೆ ದಕ್ಷಿಣ ಕನ್ನಡದ ಉತ್ತರದ ಗಡಿಯವರೆಗೆ ಒಂದು ರೀತಿಯ ಕನ್ನಡ ಭಾಷೆಯನ್ನು ಮಾತಾಡುತ್ತಾರೆ. ಅದರ ಹೃದಯ ಭಾಗ ಕೋಟ, ಅದು ಕೋಟ ಕನ್ನಡ ಅಂತ ಕರಿಬಹುದು. ಹೀಗೆ ಒಂದು ನಾಮಕರಣ ಮಾಡಿದವರು ಇವರು. ಅದರ ಬಗ್ಗೆ ರಿಸರ್ಚ್ ಇದನ್ನೆಲ್ಲ ಶುರು ಮಾಡಿದವರು ಗುಣ್ಮಿ ಚಂದ್ರಶೇಖರ್ ಐತಾಳ್. ಒಂದು ಇಂಟ್ರೆಸ್ಟಿಂಗ್ ಕ್ವೆಶನ್ ಬಂತು ನನಗೆ, ಆನ್ಸರ್ ನಾಟ್ ಶೋರ್. ಅದೇನು ಅಂದ್ರೆ, ಫಾರ್ ಎಕ್ಸಾಂಪಲ್ ತುಂಬಾ ದಿವಸದ ಹಿಂದೆ, ತುಂಬಾ ವರ್ಷಗಳ ಹಿಂದೆ ಒಂದು 50ರಿಂದ 60 ಗಾದೆಗಳು ಬಂದ್ವು. ಅದು ಇಮೇಲ್ ಅಲ್ಲಿ ಮತ್ತೆ ವಾಟ್ಸ್ಆಪ್ ಅಲ್ಲಿ ಎಲ್ಲ ಒಂದಷ್ಟು ಬಂದ್ವು. ಅತ್ಯಂತ ಅಶ್ಲೀಲವಾದ ಗಾದೆಗಳು. ಅಂದ್ರೆ ಭಾರಿ ಭಾರಿ ಮಜಾ ಇತ್ತು ಅದನ್ನ. ಅಫ್ಕೋರ್ಸ್ ಹಳ್ಳಿ ಕಟ್ಟೆ ನಾನು ಓದಕ್ ಆಗುದಿಲ್ಲ ಪಕ್ಕ ಅದು. ಬಟ್ ಅಂದ್ರೆ ಇಟ್ ಸ್ಪ್ರೆಡ್ ಲೈಕ್ ವೈಲ್ಡ್ ಫೈರ್. ತುಂಬಾ ಜನರ ಹತ್ರ ಅದು ಸೇರ್ತು. ಆಮೇಲೆ ಒಂದಷ್ಟು ದಿವಸ ಬರೀ ಒಂದಷ್ಟು ದಿವಸ ಅದನ್ನೇ ಬಳಸಿ ಫ್ರೆಂಡ್ಸ್ ಎಲ್ಲ ಮಾತಾಡಿದ್ರು, ಅದೆಲ್ಲ ಆಯ್ತು. ನನಗೆ ಪ್ರಶ್ನೆ ಏನು ಅಂದ್ರೆ, ಈಗ ನಿಮ್ಗೊಂದು ಇಂಟ್ರೆಸ್ಟ್ ಇದೆ, ನಿಮ್ಮ ಫಾದರ್ ಚಾಟೋಕ್ತಿ ಬಗ್ಗೆ ಎಲ್ಲ ರಿಸರ್ಚ್ ಮಾಡ್ತಾ ಇದ್ರು, ಹಾಗಾಗಿ ನಿಮ್ಗೆ ಇದೊಂದು ಇಂಟ್ರೆಸ್ಟ್ ಅಂತ, ಹವ್ಯಾಸ ಅಂತ ಬಂತು. ನೀವು ಟೆಕ್ನಾಲಜಿನಲ್ಲಿ ಇರೋದ್ರಿಂದ ಆ್ಯಪ್ ಅಂತ ಒಂದು ಡೆವಲಪ್ ಮಾಡಿದ್ರಿ. ನನ್ನ ಪ್ರಶ್ನೆ ಏನು ಅಂದ್ರೆ, ಇದಕ್ಕೆ ತುಂಬಾ ವರ್ಷಗಳನ್ನ ತೊಡಗಿಸ್ದೆ PhD ಅಥವಾ ರಿಸರ್ಚ್ ಸ್ಕಾಲರ್ ಆಗದೆ ಒಂದು ಕಾಮನ್ ಮ್ಯಾನ್ ತರ ಅವ್ರವ್ರ ಭಾಷೆಗಳಲ್ಲಿ ಅಥವಾ ಅವ್ರವ್ರ ಭಾಷೆಯಲ್ಲಿ ಜರ್ನಿ ಮಾಡಿ ಈ ತರದ್ದೇನಾದ್ರೂ ಒಂದು ಮಾಡ್ಬೋದಾ? ಅದಕ್ಕೆ ಆಬ್ಸ್ಟಿಕಲ್ಸ್ ಏನಿದೆ ಅದ್ರ ಬಗ್ಗೆ ನಿಮ್ಗೆ ಏನಾದ್ರೂ ಒಂದು ಪರ್ಸ್ಪೆಕ್ಟಿವ್ ಇದೆಯಾ? ಆಬ್ಸ್ಟಿಕಲ್ ಅಂತ ಏನಿಲ್ಲ. ನಾನು ಏನ್ ಹೇಳೋದಂದ್ರೆ, ನೀವು ಇದರ ಬಗ್ಗೆ ರಿಸರ್ಚ್ ಮಾಡ್ಲಿಕ್ಕೆ ನೀವು ಹಳ್ಳಿಗಳಿಗೆ ಹೋಗ್ಬೇಕು. ನಿಮ್ಮ ಮೂಲ, ನಿಮ್ಮ ಬೇರ್ಗಳನ್ನು ಹುಡ್ಕೊಂಡು ಹೋಗ್ಬೇಕು. ಹೋಗಿ ಅಲ್ಲಿಯ ಜನರುಗಳನ್ನ ಮಾತಾಡಿಸಿದಾಗ ಇದು ಹೊರಬರ್ತದೆ. ಇದೊಂಥರ ಸ್ವಂತ ಪ್ರಯತ್ನ. ಯು ಹ್ಯಾವ್ ಟು ಗಿವ್ ದಿ ಎಫರ್ಟ್. ಸುಮ್ಮನೆ ಎಲ್ಲೋ ಹೋಗಿ
ಕೇಳಿದ ತಕ್ಷಣ ಸಿಗುವಂತ ಅಥವಾ ಶೆಲ್ಫ್ ಇಂದ ತಗೊಳ್ಳುವಂತ ಐಟಮ್ ಅಲ್ಲ. ಇದಕ್ಕೆ ನೀವು ಜನರನ್ನ ಮಾತಾಡಿಸ್ಬೇಕು. ಅದು ಬಿಟ್ಟು ಬೇರೆ ಯಾವ ಆಬ್ಸ್ಟಿಕಲ್ ಇಲ್ಲ. ಜನರು ಮಾತಾಡಿಸೋದು ಆಬ್ಸ್ಟಿಕಲ್ ಅಂತ ಅನ್ಕೊಂಡ್ರೆ ಅದೇನ್ ಮಾಡ್ಲಿಕ್ಕೆ ಆಗಲ್ಲ. ಬಟ್ ಜನರನ್ನ ಮಾತಾಡಿಸಿದ್ರೆ ಯಾವ ಉಪಭಾಷೆಯಲ್ಲೂ ಹುಡುಕಬಹುದು. ಆಗ್ತಾ ಇದೆಯಾ ಆತರ? ಆರ್ ಪೀಪಲ್ ಡೂಯಿಂಗ್ ಸಮಥಿಂಗ್ ಲೈಕ್ ದಟ್? ನಿಮಗೆ ಗೊತ್ತಿರೋ ಹಾಗೆ ನಾನು ಕನ್ನಡ ಸಂಸ್ಕೃತಿ ಇಲಾಖೆಗೆ ಹೋದೆ, ಹೋಗಿ ಇದನ್ನ ತೋರಿಸಿದೆ ಒಂದ್ಸಲಿ. ಇದೆಲ್ಲ ರೆಡಿ ಆಗಿತ್ತು, ಸುಪ್ರೀತ್ ಅವರೆಲ್ಲ ಮಾಡ್ಕೊಟ್ಟಿದ್ರು. ಸುಮಾರು 400-500 ಡೌನ್ಲೋಡ್ಸ್ ಆಗಿತ್ತು. ಅವಾಗ ಇನ್ನು 500 ದಾಟಿರ್ಲಿಲ್ಲ, 400 ಹತ್ತತ್ರ ಡೌನ್ಲೋಡ್. ಸರ್ ಹೀಗೊಂದು ಮಾಡಿದೀನಿ, ಇದಕ್ಕೆ ನಮ್ಮ ಮಿತ್ರರೊಬ್ರು ಇದ್ದಾರೆ, ಅವರು ಹೆಲ್ಪ್ ಮಾಡಿದ್ದಾರೆ. ಈ ತರ ಬಹಳಷ್ಟು ಕಡೆ ಆಗ್ತಿರ್ಬೋದು ಸರ್. ಸೈಲೋಸ್ ಅಲ್ಲಿ ಎಫರ್ಟ್ಗಳು ನಡೀತಿರ್ಬೋದು. ನೀವು ಅದನ್ನ ಎಲ್ಲಾರು ಅದನ್ನ ಕೇಂದ್ರೀಕೃತಗೊಳಿಸ್ಬೋದಾ ಅಂತ ಕೇಳಿದ್ದೆ. ಬಹಳ ಎಂಕರೇಜಿಂಗ್ ಆಗಿ ಮಾತಾಡಿದ್ರು. ಬಟ್ ಆಸ್ ಯೂಶುವಲ್ ಅದನ್ನ ಫೇಸ್ ವ್ಯಾಲ್ಯೂ ತಗೊಳ್ಲಿಕ್ಕೆ ಆಗ್ಲಿಲ್ಲ. ಆಮೇಲೆ ಅದ್ರ ಮುಂದೆ ಏನು ಟ್ರಾಕ್ಷನ್ ಆಕ್ಷನ್ ಏನೂ ಆಗ್ಲಿಲ್ಲ. ಬೇಸಿಕಲಿ ಅದು ಹಂಗೆ ನಿಂತ್ಬಿಡ್ತು. ನಾನು ಸಂಸ್ಕೃತಿ ಇಲಾಖೆಗೆ ಹೋಗಿದ್ದೆ, ಡೈರೆಕ್ಟರ್ ಅವ್ರನ್ನೇ ಮೀಟ್ ಆಗಿದ್ದೆ. ಅವ್ರು ನನ್ನ ನಂಬರ್ ತಗೊಂಡ್ರು. ಅವ್ರು ಹೇಳಿದ್ರು ಈ ತರ ಗುಲ್ಬರ್ಗಾ ಯೂನಿವರ್ಸಿಟಿಯಲ್ಲಿ ಯಾರೋ ಒಬ್ರು ಮಾಡ್ತಾ ಇದ್ದಾರೆ, ಹಂಪಿ ಯೂನಿವರ್ಸಿಟಿಯಲ್ಲಿ ಯಾರೋ ಮಾಡ್ತಾ ಇದ್ದಾರೆ, ಐ ವಿಲ್ ಕನೆಕ್ಟ್ ಯು ಅಂಡ್ ಆಲ್ ದ್ಯಾಟ್ ಅಂತ. ಕಡೆಗೆ ಅದೇನು ಮುಂದೆ ಹೋಗ್ಲಿಲ್ಲ. ಬಟ್ ನನ್ನ ಪ್ರಕಾರ ನಡೀತಿರ್ಬೋದು, ಸೈಲೋಸ್ ಅಲ್ಲಿ ನಡೀತಿರ್ಬೋದು. ನನ್ನ ಥಾಟ್ ಏನಿದ್ದು ಅಂದ್ರೆ ಎಲ್ಲ ಉಪಭಾಷೆಗಳಿಗೂ ಒಂದು ಆಪ್ಷನ್ ತರ ಕೊಡ್ಬೇಕಂತ. ಚಾಟೋಗ್ದಿ ಅಂತಾನೆ ಇಲ್ಲ, ನೀವು ಇದಕ್ಕೆ ಇನ್ನೊಂದು ಹೆಸರು ಕೊಟ್ಬಿಟ್ಟು ನೀವು ಯು ಕ್ಯಾನ್ ಚೂಸ್, ಓಪನ್ ಮಾಡ್ತಾರೆ ನಿಮ್ಗೆ ಯಾವ ಉಪಭಾಷೆದು ಬೇಕು ಅಂತ. ಕುಂದಾಪುರ ಕನ್ನಡದ ಬೇಕಾ, ಅಥವಾ ಉತ್ತರ ಕನ್ನಡದ ಬೇಕಾ, ಅಥವಾ ಹಳೆ ಮೈಸೂರವ್ರದ್ದು ಬೇಕಾ, ಅಥವಾ ಮಂಡ್ಯ ಕಡೆದ್ ಬೇಕಾ, ಆ ತರ ಹೊಡೆದ್ರೆ ಆ ಭಾಷೆ, ಆ ಉಪಭಾಷೆಯ ಚಾಟೋಗ್ದಿಗಳನ್ನ ತೋರಿಸ್ಬೋದು. ಸೊ ಒಂದು ಸೆಂಟ್ರಲ್ ರೆಪಾಸಿಟರಿ ತರ ಮಾಡ್ಬೋದು. ಇದು ಆಕ್ಚುಲಿ ಮಂಥನ್ ಅಂದ್ರೆ ಪ್ರಾಬ್ಲಮ್ ಈಸ್ ಎಲ್ಲದಕ್ಕೂ ನಾವು ಒಂಥರ ಗೌರ್ಮೆಂಟ್ ಇನ್ವಾಲ್ವ್ಮೆಂಟ್ ತುಂಬಾ ಮುಖ್ಯ. ಬಟ್ ಅದು ಒಂಥರ ಬ್ಲಾಕೇಜ್ ಆಗ್ಬಿಡುತ್ತೆ. ನನ್ಗೆ ಗೊತ್ತಿರೋ ಪ್ರಕಾರ ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿ ಅವರು ಈ ತರ ಏನೋ ಲ್ಯಾಂಗ್ವೇಜ್ ರಿವೈವಲ್ಸ್ ಬಗ್ಗೆ ಏನೋ ಒಂದಷ್ಟು ವಿಶಿಷ್ಟವಾದ ರಿಸರ್ಚ್ ಮಾಡ್ತಾ ಇದ್ದಾರೆ, ದೇರ್ ಸಪೋರ್ಟಿಂಗ್ ಅಂತ ನಂಗೆ ಗೊತ್ತಿತ್ತು. ಅಂದ್ರೆ ಅದೊಂಥರ ಇಟ್ ಇಸ್ ವೆರಿ ಡಿಫಿಕಲ್ಟ್. ಎ.ಕೆ. ರಾಮಾನುಜಂ ಒಂದು ಫೆನಾಮಿನಲ್ ಬುಕ್ ಮಾಡಿದ್ದಾರೆ, ಕಲೆಕ್ಷನ್ ಆಫ್ ಆಲ್ ದ ಫೋಕ್ ಸ್ಟೋರೀಸ್ ಆಫ್ ವೇರಿಯಸ್ ಪಾರ್ಟ್ಸ್ ಆಫ್ ಇಂಡಿಯಾ. ತುಂಬಾ ಬ್ರಿಲಿಯಂಟ್ ಆಗಿದೆ ಅದು. ಅಂದ್ರೆ ಅದು ಎಲ್ಲೂ ಪಬ್ಲಿಷ್ ಆಗಿದ್ದಿರುವಂತಹ ಒಂದು ಕಥೆಗಳನ್ನ ಹುಡುಕಿ ಆರಿಸಿ ಅವರು ಪ್ರಿಂಟ್ ಮಾಡಿರೋದು. ಆ ಥರ ದೇರ್ ಆರ್ ಹ್ಯೂಜ್ ಎಫರ್ಟ್ಸ್. ಆ ಥರದ್ದು ಒಂದು ಪಟ್ಟಿ ತರ ಕನ್ನಡದಲ್ಲಿ, ಕನ್ನಡ ಉಪಭಾಷೆಗಳಲ್ಲಿ ಏನೇನಾಗಿದೆ ಅಂತ ಒಂದು ಪಟ್ಟಿ ಇಲ್ಲ. ಐ ಡೋಂಟ್ ನೋ ವೈ ಸಚ್ ಥಿಂಗ್ಸ್ ಆರ್ ನಾಟ್ ಡನ್. ನೋಡೋಣ, ಅದು ನಿಮ್ಗೆ ಎಲ್ಲೂ ಬೇರೆ ಎಲ್ಲೂ ಇದೇ ತರ ರಿಸರ್ಚ್ ಮಾಡೋರಿಂದ ಒಂದು ಜಾಯಿಂಟ್ ಎಫರ್ಟ್ ಅಂತ ಎಲ್ಗೂ ಏನು ಲಕ್ ಆಗ್ಲಿಲ್ವಾ? ಯು ಆರ್ ನಾಟ್ ಏಬಲ್ ಟು ಫೈಂಡ್ ಎನಿ ಆಪ್ಷನ್? ನಾನು ಆಮೇಲೆ ಟು ಬಿ ಕ್ವೈಟ್ ಆನೆಸ್ಟ್, ನನ್ನ ಸೈಡ್ ಇಂದನೂ ಸ್ವಲ್ಪ ಪ್ರಯತ್ನ ಕಮ್ಮಿ ಆಗಿದೆ. ಅಲ್ಲಿ ಯಾವಾಗ ನನ್ಗೆ ಅದರಲ್ಲಿ ಹೆಚ್ಚು ಟ್ರಾಕ್ಷನ್ ಸಿಕ್ಲಿಲ್ಲ, ನಾವು ನಮ್ಮ ಕೆಲಸದಲ್ಲಿ ಬ್ಯುಸಿ ಆಗ್ಬಿಡ್ತೀವಿ. ನಮಗೆ ಇದು ಒಂದು ಆಸೆ, ಇದೇ ನಮ್ಮ ವೃತ್ತಿ ಅಲ್ಲ. ನಮ್ ವೃತ್ತಿ ಆಗ್ಬಿಟ್ಟಿದ್ರೆ ನಾವು ಇನ್ನೂ ಇದನ್ನ ಸೀರಿಯಸ್ ಆಗಿ ತಗೊಂಡ್ಬಿಡ್ತಿದ್ವಿ. ಬಟ್ ನಮ್ಮದು ಕೆಲಸ ಬೇರೆ ಇರುತ್ತೆ. ಇದನ್ನ ಬಿಡಬಾರ್ದು ಅನ್ನೋದು ಒಂದು ಜಿಜ್ಞಾಸೆ. ಜೊತೆಗೆ ನಮಗೂ ಜೋಡಿದಾರರಾಗಿ ಸುಪ್ರೀತ್ ಇರೋ ಕಾರಣ ನಾವು ಮಾಡಕ್ಕಾಯ್ತು. ಬಟ್ ನೀವ್ ಹೇಳಿದ್ ಕರೆಕ್ಟು, ಸ್ವಲ್ಪ ಪ್ರಯತ್ನ ನಾನು ಮಾಡ್ಬೇಕಾಗತ್ತೆ ಇನ್ನೊಂದಿಷ್ಟು ಹುಡುಕ್ಬೇಕಂತ. ನನ್ನ ಪ್ರಕಾರ ಇದೊಂದು ಬ್ಯೂಟಿಫುಲ್ ರಿಸರ್ಚ್ ಸಬ್ಜೆಕ್ಟ್. ಆ ಭಾಷೆಗಳ ರಿವೈವಿಂಗ್ ಅಲ್ಲಿ ಒಂದು ಸಣ್ಣ ಅಳಿಲು ಸೇವೆ ಡೆಫಿನೆಟ್ಲಿ ಮಾಡತ್ತೆ. ದ ಮೂಮೆಂಟ್ ಯು ಡೋಂಟ್ ಒಂದು ದೊಡ್ಡ ಬಿಗ್ ಪ್ರಾಜೆಕ್ಟ್ ಮಾಡದೆ ಸಣ್ಣ ಇದ್ರಾಗಿ ಮಾಡಿ ಜನರಿಗೆ ಅವರ ಭಾಷೆ ಬಗ್ಗೆ ತಿಳ್ಕೊಳ್ಳೋ ಒಂದು ಪ್ರಯತ್ನ ಕೊಟ್ರೆ ಪೀಪಲ್ ವಿಲ್ ಲೈಕ್ ಇಟ್. ದ ಮೂಮೆಂಟ್ ಯು ಮೇಕ್ ಇಟ್ ಅ ಬಿಗ್ ಥೀಸಿಸ್ ಕೈಂಡ್ ಆಫ್ ಥಿಂಗ್, ಜನಕ್ಕೆ ಇಂಟ್ರೆಸ್ಟ್ ಅಲ್ಲೇ ಇಳಿದೋಗ್ಬಿಡುತ್ತೆ. ಸೊ ನಾನು ಹೇಳೋದು ದೇರ್ ಆರ್ ಸ್ಟಿಲ್ ಲಾಟ್ ಆಫ್ ಉಪಭಾಷೆಸ್. ನಾವು ಅದನ್ನ ಒಂದು ಸೆಂಟ್ರಲೈಸ್ಡ್ ಇದ್ರಾಗಿ ಮಾಡಿ ಒಂದೇ ಆಪ್ ಅಲ್ಲಿ ಕೊಡುವಾಗ ಮಾಡ್ಬೋದು. ನೀವು ಓಪನ್ ಮಾಡಿ ನೀವು ಚೂಸ್ ಮಾಡ್ಬೋದು ಯಾವ್ದು ಬೇಕಂತ ನಿಮ್ಮ ಉಪಭಾಷೆ, ಅದನ್ನ ತೋರಿಸುವಾಗ ಮಾಡ್ಬೋದು. ಆಮೇಲೆ ತುಂಬಾ ಇದು ಇರ್ಬೇಕು, ಏನು ಇವಾಗ ಜನ ಯಾವ ಲೆವೆಲ್ ಅಲ್ಲಿ ಇದಾರೆ, ನಾವು ಬಿಲ್ಡ್ ಮಾಡಿರೋದು ಒಂದು ಹೈ ಲೆವೆಲ್ ಅಲ್ಲಿ ಇದ್ರೂನು ಬ್ರಿಡ್ಜ್ ಬೇಕು. ಇವಾಗಿರೋ ಜನಕ್ಕೆ ಅಲ್ಲಿ ಕನೆಕ್ಟ್ ಮಾಡೋಂತ ಬ್ರಿಡ್ಜ್ ತರ ಇರ್ಬೇಕು. ಇವಾಗ ಅದಕ್ಕೋಸ್ಕರ ನಾನು ಟ್ರಾನ್ಸ್ಲೇಷನ್ ಮತ್ತೆ ಟ್ರಾನ್ಸ್ಲಿಟ್ರೇಷನ್ ಬೇಕೇ ಬೇಕು ಅಂತ ಮುಂಚೆ ಇದ್ ಮಾಡಿದ್ದು ಪರ್ಟಿಕ್ಯುಲರ್ ಆಗಿ.
ಯಾಕಂದ್ರೆ ನಾವು ಟಾರ್ಗೆಟ್ ಮಾಡಂತ ಆಡಿಯನ್ಸಿಗೆ ನೀವು ಪೂರ್ತಿ ಹಳೆಗನ್ನಡದ್ದು ಏನು ಈ ಒಂದು ಪಂಪ ರನ್ನಂದು ಕಾವ್ಯ ಹಾಕ್ಬಿಟ್ರೆ ಮಾಡ್ಬಿಡ್ಬೋದು. ಕೆಲವೊಂದು ಯೂನಿವರ್ಸಿಟಿಗಳ ಪ್ರಾಜೆಕ್ಟ್ಗಳು ಹಂಗಿದೆ, ನಿಮಗೆ ರಿಸರ್ಚ್ ಮಾಡೋದಕ್ಕೆ ಹಳೆಗನ್ನಡದ್ದು ರನ್ನಂದು ಕುಮಾರವ್ಯಾಸಂದು ಕೊಡ್ತಾರೆ. ಬಟ್ ಕಾಮನ್ ಜನಕ್ಕೆ ತುಂಬಾ ಇದು ಲರ್ನಿಂಗ್ ಕರು ತುಂಬಾ ಸ್ಟೀಪ್ ಆಗ್ಬಿಡುತ್ತೆ, ಅವರಿಗೆ ಅದು ಟಚ್ ಮಾಡೋದಕ್ಕೆ ಆಗಲ್ಲ. ಸೊ ಹಿಂಗ್ ಯೋಚನೆ ಮಾಡುವಾಗ ಒಂದು ನೆನಪಾಯ್ತು, ಈ ತರದ್ದು ಏನೋ ಜನಪದ ನಾಲೆಡ್ಜ್ ನ ಟೆಕ್ನಾಲಜಿ ಯೂಸ್ ಮಾಡಿ ಪ್ರಿಸರ್ವ್ ಮಾಡೋದಕ್ಕೆ ಇರೋದು. ಯೂಟ್ಯೂಬ್ ಅಲ್ಲಿ ಒಂದು ಚಾನಲ್ ಇದೆ, ಒಬ್ಬ ಅಜ್ಜಿ ಮಾಡೋ ಅಡ್ಗೆ ಬಗ್ಗೆ, ಟ್ರೆಡಿಷನಲ್ ಅಡ್ಗೆಗಳನ್ನ ಮಾಡೋದು. ಅದು ಎಷ್ಟು ಪಾಪ್ಯುಲರ್ ಆಗೋಗಿದೆ ಅಂದ್ರೆ ಅದೇನಿಲ್ಲ, ಒಬ್ಬ ಅಜ್ಜಿ ಮಾಡೋ ಅಡ್ಗೆನ ರೆಕಾರ್ಡ್ ಮಾಡಿ ಯೂಟ್ಯೂಬ್ ಅಲ್ಲಿ ಪೋಸ್ಟ್ ಮಾಡ್ತೀಯಾರ ಅಷ್ಟೇ. ಹಿಂಗೆ ಅಂದ್ರೆ ಜನಕ್ಕೂ ನೀಡ್ ಇರ್ಬೇಕು, ಅವ್ರಿಗೆ ಇಂಟ್ರೆಸ್ಟ್ ಇರುವಂತ ವಿಷಯಗಳನ್ನ ವಿ ಹ್ಯಾವ್ ಟು ಕನೆಕ್ಟ್. ಬಟ್ ಯೂನಿವರ್ಸಿಟಿ ಮತ್ತೆ ಗವರ್ಮೆಂಟ್ ಇದ್ರಲ್ಲಿ ಅದು ಆಗಲ್ಲ. ಅವ್ರೇನಾದ್ರು ಒಂದು ಪ್ರಾಜೆಕ್ಟ್ ಮಾಡ್ಬೋದು, ರಿಸರ್ಚ್ ಥೀಸಿಸ್ ಎಲ್ಲ ಮಾಡ್ಬೋದು, ಬಟ್ ಸಾಮಾನ್ಯ ಜನಕ್ಕೆ ಅದು ರೀಚ್ ಆಗೋದೇ ಇಲ್ಲ. ನಾವ್ ಈ ತರ ನಮಗೆ ಇಂಟ್ರೆಸ್ಟ್ ಇರುವಂತ ವಿಷಯದಲ್ಲಿ ಏನಾದ್ರು ಮಾಡ್ಬೇಕಷ್ಟೇ, ಸಣ್ಣ ಸಣ್ಣ ಕೆಲಸ. ನನ್ ಪ್ರಕಾರ ಮುಕುಂದ್ ಅವರೇ ಇನಿಷಿಯೇಟಿವ್ ತಗೋಬೋದಿದ್ನ, ಒಂದು ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡಿ ಎಲ್ಲಾ ಉಪಭಾಷೆಯ ಕೆಲಸ ಮಾಡಿರೋರ್ನ ಕರೆದು ಇವತ್ತಿನ 5 ಚಾಟೋಕ್ತಿಗಳಂತ ಶುರು ಮಾಡ್ಬಿಟ್ಟು ಅವ್ರವ್ರ ವ್ಯಾಖ್ಯಾನ ಕೊಡುವ ಹಾಗೆ. ಮುಕುಂದ್ ಮೋಸ್ಟ್ಲಿ 18+ ನವರಿಗೆ ಮಾತ್ರ ಬೇಕಾಗಂತದನ್ನ ಹೇಳಿ ಪಾಪ್ಯುಲರ್ ಮಾಡ್ಬೋದು. ನಾವು ಅದನ್ನು ಮಾಡೋಣ ಸರ್, ಅದನ್ನು ಮಾಡೋಣ. ಅದು ಆಕ್ಚುಲಿ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಪುಸ್ತಕದಲ್ಲಿ ಸ್ವಲ್ಪ ಕಮ್ಮಿ ಇಟ್ಟಿದೀವಿ ನಾವು, ಕಲೆಕ್ಷನ್ ಇನ್ನೂ ಇದೆ ಅದ್ರದ್ದು. ಅಲ್ಲ, ಸೊ ಇವಾಗ ಈ ಪಾಡ್ಕಾಸ್ಟ್ ಅಲ್ಲಿ ಅನ್ಪಬ್ಲಿಷ್ಡ್ ವರ್ಷನ್ಸ್ ಆಫ್ ಅಬೌವ್ 18 ಚಾಟೋಕ್ತಿ ಅಂತ ಒಂದು ಸಣ್ಣ ಸೆಕ್ಷನ್ ಮಾಡಿ ಹೇಗೆ ಅನ್ಪಬ್ಲಿಷ್ಡ್ ವರ್ಷನ್ ಅಂತ ಇನ್ನೊಂದು ರೆಕಾರ್ಡ್ ಮಾಡ್ಕೊಳ್ಳೋಣ, ತಡೀರಿ. ಇಲ್ಲ, ಆನ್ ಅ ಸೀರಿಯಸ್ ನೋಟ್, ಅಂದ್ರೆ ಆಸ್ ಅ ಫಂಡಮೆಂಟಲ್ ಐಡಿಯಾ ನನ್ಗೂ ಅನ್ನಿಸ್ತು, ಅಂದ್ರೆ ಈ ಯೂನಿವರ್ಸಿಟಿ ರಿಸರ್ಚ್ ಗಳನ್ನ ದಾಟಿ ನಮ್ಮ ಸೋಷಿಯಲ್ ಮೀಡಿಯಾ ಅಥವಾ ಯೂಟ್ಯೂಬ್ ಅದು ತುಂಬಾ ಹೆಲ್ಪ್ಫುಲ್. ಆಕ್ಚುಲಿ ಸುಪ್ರೀತ್, ನೀನ್ ಕೇಳಿಸ್ಕೊಂಡಿದೀಯೋ ಇಲ್ವೋ ಗೊತ್ತಿಲ್ಲ, ಮಂಥನ್ ನೀವು ಕೇಳಿಸ್ಕೊಂಡಿದಿರೋ ಇಲ್ವೋ ಗೊತ್ತಿಲ್ಲ, ಈ ಕುಂದಾಪುರ ಕನ್ನಡ ಹಾಕಿ ಅಂದ್ರೆ ಈ ಕ್ರಿಕೆಟ್ಗೆ ಕುಂದಾಪುರದ ಕನ್ನಡದ ಕಾಮೆಂಟ್ರಿ ತರ ಮಾಡಿ ಯಾರೋ ಕ್ಲಿಪ್ಸ್ ಮಾಡಿದ್ದಾರೆ. ಮತ್ತೆ ಈ ಕೋಳಿ ಹುಂಜಕ್ಕೂ ಒಂದ್ ಹುಂಜಕ್ಕೂ ಇನ್ನೊಂದು ಹುಂಜಕ್ಕೂ ಜಗಳ ಆಗ್ಬೇಕಾರೆ ಅವ್ರದ್ದು ಕಾನ್ವರ್ಸೇಷನ್ ಕುಂದಾಪುರ ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಮಾಡಿದ್ದಾರೆ. ಅಂದ್ರೆ ಒಂಥರ ಓವರ್ ವ್ಯೂ ಮಾಡಿ ಹಾಕಿದ್ದಾರೆ. ಅಂಡ್ ಆಕ್ಚುಲಿ ಕುಂದಾಪುರದ ಕುಂದಾಪುರ ಕನ್ನಡ ಗೊತ್ತಿಲ್ದಿರೋರು ಅದನ್ನ ಎಂಜಾಯ್ ಮಾಡಿದ್ದಾರೆ, ಶೇರ್ ಮಾಡಿದ್ದಾರೆ, ಟ್ವೀಟ್ ಮಾಡಿದ್ದಾರೆ, ರೀಟ್ವೀಟ್ ಮಾಡಿದ್ದಾರೆ. ಅಂದ್ರೆ ಪುನೀತ್ ರಾಜ್ಕುಮಾರ್ ಅವರೇ ಒಂದು ಸಾಂಗ್ ಮಾಡಿದ್ದಾರೆ ನೋಡಿ, ಚಂದಕ್ಕಿಂತ ಚಂದ ನನ್ನ ಹೆಂಡತಿ ಅಂತ ಏನೋ ಒಂದು, ಅದು ಪೂರ್ತಿ ಕುಂದಾಪುರ ಕನ್ನಡದ ಹಾಡದು. ಅವನು ಮತ್ತೆ ರಶ್ಮಿಕಾ ಇವರು ಮಾಡಿರೋದು, ನನಗೆ ಫಿಲ್ಮ್ ನೆನ್ಪು ಬರ್ತಾ ಇಲ್ಲ, ಬಟ್ ಅದೇ ಅದು ಪೂರ್ತಿ ಕುಂದಾಪುರ ಕನ್ನಡ. ನಾನು ಆತರ ಒಂದು ಪ್ರಯತ್ನ ಆಗ್ತದೆ ಅಂತ ಅನ್ಕೊಂಡೇ ಇರ್ಲಿಲ್ಲ. ಹಾಗೆ ಕೂಡ ಒಂದು ಮಾಡಿದ್ದಾರೆ, ಒಂದು ಮೈನ್ ಸ್ಟ್ರೀಮ್ ಕಮರ್ಷಿಯಲ್ ಮೂವಿಯಲ್ಲಿ ಬರುವಾಗ ಮಾಡಿದ್ದಾರೆ. ಸೊ ಇದೆ, ಆತರ ಬಹಳ ನಮಗೆ ನಾವು ನೋಡಿದ್ದು ಬರೀ ನಾವು ಉತ್ತರ ಕನ್ನಡದ ಹಾಡು ಅಥವಾ ಇನ್ಯಾವ್ದಾದ್ರು ಹಳ್ಳಿ ಟೈಪ್ ಇದು ಹಾಡು ಹಾಕ್ಬಿಟ್ರೆ ಅದು ಫೇಮಸ್ ಆಗ್ಬಿಡುತ್ತೆ ಅಂತ. ಬಟ್ ಈ ತರ ಕೂಡ ಒಂದು ಪ್ರಯತ್ನ ಮಾಡಿದ್ದಾರೆ ಇವಾಗ. ಸೋಷಿಯಲ್ ಮೀಡಿಯಾ ಎಸ್ಪೆಷಲಿ, ಯಾಕಂದ್ರೆ ಇದು ತುಂಬಾ ಡೆಮೋಕ್ರಟೈಸ್ ಮಾಡಿದೆ ಅಲ್ಲ ಆಕ್ಸೆಸ್ ನ. ಮುಂಚೆ ಇವಾಗ ಒಂದು ಡಿ ಚಂದನ ಅಂತಿದ್ರೆ ಅದರಲ್ಲಿ ಒಬ್ಬ ಎಡಿಟರ್ ಕುತ್ಕೊಂಡು ಸೆಲೆಕ್ಟ್ ಮಾಡಿ ಹಾಕೋದು. ಆಮೇಲೆ ಬಂದಿರೋ ಪ್ರೈವೇಟ್ ಚಾನೆಲ್ಗಳು ಅವರು ತುಂಬಾ ವೈಡರ್ ಆಡಿಯನ್ಸ್ಗೆ ಕಮ್ಯುನಿಕೇಟ್ ಮಾಡ್ಬೇಕು ಅಂದ್ಬಿಟ್ಟು ಒಂದ್ ಸ್ಟ್ಯಾಂಡರ್ಡ್ ಇಟ್ಕೊಳ್ತಾರೆ. ಆಮೇಲೆ ಸಿನಿಮಾಗಳಲ್ಲಿ ಏನೋ ಬರೀ ಸ್ಟೀರಿಯೋ ಟೈಪ್ ಮಾಡೋದಕ್ಕೆ, ಆಡ್ಕೊಳೋದಕ್ಕೆ ತಗೊಂಡ್ಬರ್ತಾರೆ. ಈಗ ಜೋಕ್ ಮಾಡೋದಕ್ಕೆ ಮಂಗಳೂರು ಕಡೆ ಕನ್ನಡ, ಇಲ್ಲಾಂದ್ರೆ ವಿಲನ್ ಗಳಿಗೆ ಉತ್ತರ ಕರ್ನಾಟಕದ ಕನ್ನಡ, ಈ ತರದ್ ಮಾಡಿ ಸ್ಟೀರಿಯೋ ಟೈಪ್ ಮಾಡ್ತಿದ್ರು. ಬಟ್ ಈಗ ಟಿಕ್ ಟಾಕ್ ಆಮೇಲೆ ಫೇಸ್ಬುಕ್ ಅಲ್ಲೆಲ್ಲ ಯಾರ್ ಬೇಕಾದ್ರೂ ಒಂದ್ ಸುಮ್ನೆ ಕ್ಯಾಮ್ರಾ ಆನ್ ಮಾಡ್ಕೊಂಡು ವಿಡಿಯೋ ಮಾಡ್ಬೋದು. ಅದು ಅಂತದೇ ಜನ ಲೈಕ್ ಎಷ್ಟು ಆರ್ಗ್ಯಾನಿಕ್ ಆಗಿ ಪಾಪ್ಯುಲರ್ ಆಗುತ್ತೆ, ವೈರಲ್ ಆಗೋದು ಅಂತ ಹೇಳ್ತೀವಲ್ಲ, ಇದೆಷ್ಟು ಆರ್ಗ್ಯಾನಿಕ್ ಆಗಿ ಆಗುತ್ತೆ. ವೆರಿ ಸಿಂಪಲ್ ಮುಕುಂದ್. ಈಗ ನಾವ್ ಈ ಆಪ್ ಅನ್ನೇ ಮಾಡ್ಬೇಕು, ಸರ್ಕಾರದ ಮುಖಾಂತರ ಹೋಗ್ಬೇಕಂತಿದ್ರೆ ನಿಜವಾಗ್ಲೂ ನಮ್ ಕೈಲಿ ಆಗ್ತಿತ್ತ? ಬಿಕಾಸ್ ವಿ ಹ್ಯಾವ್ ದ ಫ್ರೀಡಮ್ ಟು ಡೂ ಇಟ್ ಅಂಡ್ ನಮ್ಮ ಹತ್ರ ರಿಸೋರ್ಸಸ್ ಇತ್ತು. ನಾವು ಮಾಡಿ ಪ್ರಾಡಕ್ಟ್ ಅನ್ನು ತಗೊಂಡೋಗಿ ತೋರಿಸಿದೀವಿ ಅವ್ರಿಗೆ.
ನಾವು ಇನ್ನೇನಾದ್ರು ಸರ್ಕಾರದ ರಿಸೋರ್ಸಸ್ ನ ತಗೊಂಡು ಮಾಡ್ಬೇಕಂತಿದ್ರೆ ನನ್ನ ಪ್ರಕಾರ ನನ್ನ ಮಗಳ ಕಾಲೇಜ್ಗೆ ಹೋಗ್ಬಿಡ್ತಿಲ್ಲ, ಆತರ ಆಗಿರ್ತೀನಿ. ಸೊ ಅದೇ ಐ ಮೀನ್ ಐ ಥಿಂಕ್ ದರ್ ಇಸ್ ಅ ಲಾಟ್ ಆಫ್ ಇದು ಯೂಸೇಜ್ ಅದರಲ್ಲಿ. ನೀವು ಕುಂದಾಪುರ ಕನ್ನಡ ಸ್ಪೀಡ್ ಹೇಳಿದ್ರಲ್ಲ, ಯಾರಾದ್ರೂ ಟ್ರೈ ಮಾಡಿದಾರಾ ಕುಂದಾಪುರ ಕನ್ನಡದಲ್ಲಿ ರ್ಯಾಪ್ ಮಾಡೋದಕ್ಕೆ? ಯಾಕಂದ್ರೆ ನಾನ್ ಯೋಚನೆ ಮಾಡಿದ್ರೆ ಪಕ್ಕ ಅಂದ್ರೆ ಕುಂದಾಪುರ ಕನ್ನಡ ಬೆಸ್ಟ್ ಲ್ಯಾಂಗ್ವೇಜ್ ಅನ್ಸುತ್ತೆ ರ್ಯಾಪ್ ಮಾಡೋದಕ್ಕೆ. ಅದು ನ್ಯಾಚುರಲ್ ಆಗಿರೋ ಸ್ಪೀಡು, ರಿದಮ್. ಮಂಥನ್ ಇದ್ರಕ್ಕೆ ಆನ್ಸರ್ ನೀವು ಕುಂದಾಪುರ ಕನ್ನಡದಲ್ಲೇ ಟ್ರೈ ಮಾಡಿ ನೋಡುವ. ಇಲ್ಲ ಕಾಂಬ ಮರೆ, ಇಷ್ಟು ಬೇಗ ರ್ಯಾಪ್ ಎಲ್ಲ ಮಾಡೋಕ್ ಆಗ್ತಿಲ್ಲ ನಂಗೆ. ಎಂತಾದ್ರು ಒಂದ್ ನಮಿನಿ ಒಂದ್ 2 ನಿಮಿಷ ಹೇಳುವಂಗ ಆದ್ರೆ ಹೇಳ್ತೆ. 1-2 ದಿವಸ ಟೈಮ್ ಕೊಡಿ ಕಾಂಬ, ಒಂದ್ ರ್ಯಾಪ್ ಎಂತದ ಒಂದ್ ಮಾಡಿ ನಿಮ್ಗೊಂದ್ಸರಿ ಬಡ್ದು ಹಾಕ್ತೆ ಕಾಂಬ. ಆಕ್ಚುಲಿ ಮಂಗಳೂರಲ್ಲಿ ತುಂಬಾ ಇದೆ, ಏಜೆನ್ಸಿ ಇದೆ ಜನಕ್ಕೆ. ಅವ್ರದೇ ಸಿನಿಮಾಗಳು ಬರುತ್ತೆ, ತುಳು ಸಿನಿಮಾಗಳಿದಾವೆ, ನಾಟಕಗಳು ಇದಾವೆ, ಕಾಮಿಡಿ ನಾಟಕಗಳು ತುಂಬಾ ಇದಾವೆ. ಉತ್ತರ ಕರ್ನಾಟಕದಲ್ಲೂ ಅದೇ ತರ ಎಷ್ಟೊಂದು ಆಡಿಯೋ ಕ್ಯಾಸೆಟ್ಗಳಿತ್ತು ಮುಂಚೆನೆ ಉತ್ತರ ಕರ್ನಾಟಕದ ಭಾಷೆನಲ್ಲಿ ಅವ್ರದ್ದು ಹಾಸ್ಯ ಆ ತರದ್ದು ಎಲ್ಲ. ಏಜೆನ್ಸಿ ಅಂತೂ ಇದೆ ಜನಕ್ಕೆ. ಏನ್ ನಾವು ಮೈಸೂರಲ್ಲಿ ಕುತ್ಕೊಂಡಿರೋರು, ಬೆಂಗಳೂರಲ್ಲಿ ಕುತ್ಕೊಂಡಿರೋರು ನಾವೇನು ಅವ್ರದ್ದು ಉದ್ಧಾರ ಮಾಡ್ಬೇಕು, ಆ ಜನಕ್ಕೆ ಏಜೆನ್ಸಿ ಇದೆ. ಇಲ್ಲ, ಇನ್ಫ್ಯಾಕ್ಟ್ ಇದು ಒಂದು ತುಂಬಾ ಹಳೆಯ ಇನ್ಸಿಡೆಂಟ್. ಇದು ನಾ ಸಣ್ಣವನಿದ್ದಾಗ ಓದಿದ್ದು ಇನ್ನೂ ನೆನಪಿದೆ ನನ್ಗೆ. ಈ ಕನ್ನಡ ಚಿತ್ರರಂಗದವರೆಲ್ಲ ಕನ್ನಡಕ್ಕೆ ಇನ್ನೂ ಸ್ವಲ್ಪ, ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಇನ್ನೂ ಸ್ವಲ್ಪ ಗೌರ್ಮೆಂಟ್ ಹೆಲ್ಪ್ ಬೇಕು ಅಂತ ಚೀಫ್ ಮಿನಿಸ್ಟರ್ಗೆ ಮುತ್ತಿಗೆ ಹಾಕಿದ್ರು. ಐ ಥಿಂಕ್ ಇಟ್ ವಾಸ್ ವೀರಪ್ಪ ಮೊಯ್ಲಿ ಅನ್ಸುತ್ತೆ. ಸೊ ವೀರಪ್ಪ ಮೊಯ್ಲಿ ತುಂಬಾ ಖಡಕ್ ಆಗಿ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಹೇಳಿದ್ರು, ನೋಡಿ ಯಕ್ಷಗಾನ ಮಂಗಳೂರಲ್ಲಿ ಯಾವುದೇ ಸರ್ಕಾರದ ಸಪೋರ್ಟ್ ಇಲ್ದಿರ ಥ್ರೈವ್ ಆಗ್ತಾ ಇದೆ, ರೈಟ್? ಅಂದ್ರೆ ಅವು ದೊಡ್ಡ ಆರ್ಟಿಸ್ಟ್ಗಳಿಗೆ ಆ ಪೂರ್ತಿ ಯಕ್ಷಗಾನದ ಸೀಸನ್ ಬಿಡುವಿಲ್ದಿರ ಅವ್ರಿಗೆ ದೇ ಆರ್ ಕಂಪ್ಲೀಟ್ಲಿ ಬ್ಯುಸಿ. ಹಂಗ ನಡೀತಾ ಇದೆ, ತುಳು ನಾಟಕಗಳು ನಡೀತಾ ಇದೆ, ತುಳು ಸಿನಿಮಾಗಳು ಓಡ್ತಾ ಇದಾವೆ. ಅವ್ರು ಎಂದಿಗೂ ನಮ್ಮ ಹತ್ರ ಬಂದು ಸಪೋರ್ಟ್ ಕೇಳಿಲ್ಲ ಅಂತ ಹೇಳಿದ್ರಂತೆ. ಅದು ಇನ್ನೂ ಆಗಿಲ್ಲ. ಅದು ಅಂದ್ರೆ ಲೋಕಲೈಸೇಷನ್ ಇಸ್ ದ ಬೆಸ್ಟ್ ವೇ ಫಾರ್ವರ್ಡ್. ಅಂದ್ರೆ ಇಟ್ ಇಸ್ ಸ್ಟಿಲ್ ಸರ್ಪ್ರೈಸಿಂಗ್. ಅಂದ್ರೆ ಒಂಥರ ಆಶ್ಚರ್ಯ ಆಗತ್ತದು. ನೀವು ನೋಡಿ, ಹೆಚ್ಚು ಕಂಪ್ಲೇನಿಂಗ್ ನೇಚರ್ ಇರುವುದಿಲ್ಲ ಸರ್ ಈ ಲೋಕಲೈಸ್ಡ್ ಪ್ಲೇಸಸ್ ಅಲ್ಲಿ. ಒಂದು ಪ್ರಯತ್ನ ಮಾಡ್ತಾರೆ, 2 ಪ್ರಯತ್ನ ಮಾಡ್ತಾರೆ, ಗೊತ್ತು ಇದಾಗೋದಿಲ್ಲ ಅಂತ, ನಮ್ದು ನಾವು ಹುಡ್ಕೊಳ್ಳೋಣ ಅಂತ. ಇನ್ನು ಕಾದು ಕೂತ್ರೆ ಏನು, ಈಗ ನಮ್ಮಲ್ಲಿ ಇದೆ ಹೊಳೆಗ್ ಹಾಕುದಿದ್ರು ಅಳೆದ್ ಹಾಕು ಅಂತ. ನಮ್ ಭಾಷೆ ಕೂಡ ಹಾಗೇನೆ, ಇಟ್ ಈಸ್ ಆಲ್ ಹಾಫ್ ಫಿನಾಮ್ಸ್, ಆಯ್ತಾ? ನೀವು ಹೊಯ್ಕ್ ಬರ್ಕೋ, ಹೋಗಬೇಕು ಅಂತ ಹೇಳೋದೇ ಇಲ್ಲ ನಾವು. ಯಾಕೆ ವ್ಯಯ ಮಾಡ್ಬೇಕು, ಯಾಕೆ ಎನರ್ಜಿ ವೇಸ್ಟ್ ಮಾಡ್ಬೇಕು? ಹೊಯ್ಕ್ ನಾವು ಹೇಳಿ ಆಯ್ತು, ವಿ ಹ್ಯಾವ್ ಕನ್ವೇಡ್ ದ ಮೆಸೇಜ್. ಬರ್ಕ್ ನೀವು ಬರ್ಬೇಕು, ಎಲ್ಲ ಆಯ್ಕ್ ಬತ್ತೆ ಅಷ್ಟೇ. ನಾನು ಬರುತ್ತೇನೆ ಅಂತ ನಾವು ಹೇಳಲಿಕ್ಕೆ ಹೋಗುದೇ ಇಲ್ಲ. ವಿ ಆರ್ ವೆರಿ ವೆರಿ ಫ್ರೂಗಲ್ ಇನ್ ದಟ್. ಅದಕ್ಕೆ ಹೇಳೋದು, ನಾವು ಹೊಳೆಗೆ ಹಾಕುದು ಎಲ್ಲ ವೇಸ್ಟ್ ಅನ್ನು ಕೂಡ ಅಳದ್ ಹಾಕ್ತಿವಿ ನಾವು. ಅದಕ್ಕೇನೆ ಯಾಕೆ ಅಲ್ಲಿ ಜನ ಬಿಸ್ನೆಸ್ ಅಲ್ಲಿ ಅಷ್ಟು ಸಕ್ಸಸ್ಫುಲ್ ಅಂತ ಹೇಳ್ಬೋದು. ಕಲ್ಚರಲ್ಲಿ ಹಂಗಿದೆ ಅದು. ಐ ಮೀನ್ ಸ್ಟ್ರಗಲ್ ಅನ್ನೋದು ನಮ್ಮದು ಮಿಡಲ್ ನೇಮ್. ಅದು ಹೇಳ್ತಾರಲ್ಲ, ಸ್ಟ್ರಗಲ್ ಇಸ್ ದ ಮಿಡಲ್ ನೇಮ್ ಫಾರ್ ಅಸ್. ಸ್ಟ್ರಗಲ್ ಇಲ್ಲದೆ ಬಂದಿರೋರು ಬಹಳ ಕಮ್ಮಿ. ಅಂಡ್ ದೇ ಆರ್ ಯೂಸ್ ಟು, ಐ ಮೀನ್ ನಮಗೆ ಸಿಗುದಿಲ್ಲ, ನಾವು ಏನಾರು ಒಂದು ವ್ಯವಸ್ಥೆ ಮಾಡ್ಬೇಕು ಅಂತ. ಬಟ್ ಕೆಲವೊಮ್ಮೆ ಅದೇನಾಗ್ತದೆ, ಯು ಗೆಟ್ ಯೂಸ್ ಟು ಇಟ್ ಸೋ ಮಚ್, ನೀವು ನಿಮಗ್ ಬೇಕಾದನ್ನೇ ಕೇಳೋದು ನೀವು ಮರ್ತು ಬಿಡ್ತೀರ ಒಂದೊಂದ್ಸಲಿ. ಅದು ಕೂಡ ಇಸ್ ದ ಆಫ್ಟರ್ ಎಫೆಕ್ಟ್ ಆಫ್ ಇಟ್. ಇಲ್ಲ, ಒಂದು ಈಕೋ ಸಿಸ್ಟಮ್ ಇದೆ. ಸುಪ್ರೀತ್ ಹೇಳ್ದಂಗೆ ಉತ್ತರ ಕರ್ನಾಟಕದಲ್ಲಾಗ್ಲಿ ಮ್ಯೂಸಿಕ್ ಇಂಡಸ್ಟ್ರಿಗೆ ಒಂದಿದೆ, ಆ ಕಾಮಿಡಿ ಟ್ರ್ಯಾಕ್ಸಿಗೆ ಒಂದಿದೆ. ಎಲ್ಲೋ ಒಂದ್ ಕಡೆ ಸಿನಿಮಾ ಹ್ಯಾಸ್ ಬಿಕಮ್ ಸೋ ಲಾರ್ಜ್, ಅಥವಾ ದೇ ಮೇಡ್ ಇಟ್ ಔಟ್ ಟು ಬಿ ಸೋ ಲಾರ್ಜ್ ದಟ್ ಅದೇ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಅನ್ಕೊಂಡು ಅದ್ರ ಮೇಲೆ ತುಂಬಾ ಫೋಕಸ್ ಆಗಿರೋದು. ಐ ಥಿಂಕ್ ಇಟ್ಸ್ ಒನ್ ಆಫ್ ದ ಪ್ರಾಬ್ಲಮ್ಸ್. ಐ ಫೀಲ್ ರೈಟ್. ನಂಗೆ ಯಾರೋ ಹೇಳಿದ್ರು, ಕಲ್ಪನಾಗೆ ವೆನ್ ಶಿ ಗಾಟ್ ಔಟ್ ಆಫ್ ವರ್ಕ್ ಮತ್ತೆ ಜಾಸ್ತಿ ರೋಲ್ಸ್ ಸಿಗದೆ ಇದ್ದಾಗ ಅವ್ರು ಹೋಗಿ ಉತ್ತರ ಕರ್ನಾಟಕದಲ್ಲಿ ಪ್ರೊಫೆಷನಲ್ ನಾಟಕಗಳು ಮಾಡ್ತಾ ಇದ್ರು ಅಂತ. ಇದು ಎಷ್ಟು ನಿಜ ಎಷ್ಟು ಸುಳ್ಳು ನಂಗೆ ಗೊತ್ತಿಲ್ಲ.
ಬಟ್ ಐ ಥಿಂಕ್ ಒನ್ ಎಫರ್ಟ್ಸ್ ನೀವು ಮಾಡಿರೋಂಥ ಎಫರ್ಟ್ಸ್ ಆಗಲಿ ಅಥವಾ ಋತುಮಾನ ಅಂತ ಇನ್ನೊಂದು ಆ್ಯಪ್ ಇದೆ, ಅಂದರೆ ಲೋಕಲ್ ಎಫರ್ಟ್ಸ್ ತುಂಬ ಮುಖ್ಯ. ಮೈಲ್ಯಾಂಗ್ ಮತ್ತೆ ಈ ಥರ ಲೋಕಲ್ ಎಫರ್ಟ್ಸ್ ಒಂದು ಭಾಷೆನ ಬಳಸೋಕ್ಕೆ ಅಥವಾ ಒಂದು ಭಾಷೆಯ ಬೇರೆ ಆಯಾಮಗಳನ್ನು ಸಪೋರ್ಟ್ ಮಾಡೋಕ್ಕೆ ಎಫರ್ಟ್ಸ್ ಇರಬೇಕು ಅಂತ ಅನಿಸುತ್ತೆ. ಸುಪ್ರೀತ್, ಯು ಹ್ಯಾವ್ ಎನಿ ಕ್ವೆಶನ್ಸ್ ಆರ್? ಇವಾಗ ಭಾಷೆ ಇದ್ರದ್ದೆಲ್ಲ ಮಾತಾಡಿದ್ವಿ. ಇನ್ನೂ ಒಂದು ವಿಷಯ ಮೆನ್ಷನ್ ಮಾಡ್ಬೇಕಿತ್ತು, ಕಮ್ಯುನಿಟಿ ಬಗ್ಗೆ. ನೀವು ಮುಂಚೆ ಹೇಳ್ದಂಗೆನೆ ನಿಮ್ದು ಸೌತ್ ಕೆನರಾದಲ್ಲಿ ಕೋಟಾ ಇರ್ಬೋದು. ಕೋಟಾ ಒಂದ್ ಕಮ್ಯುನಿಟಿ ಅಲ್ಲ, ನೀವ್ ಹೇಳ್ದಂಗ ಅದು ರೀಜನ್ ಅಲ್ಲಿ ಮಾತಾಡೋ ಭಾಷೆ ಅಂತ. ಬಟ್ ಅಲ್ಲಿ ಬೇರೆ ಬೇರೆ ಕಮ್ಯುನಿಟೀಸ್ ಇದಾವಲ್ವಾ. ಈಗ ಕೊಂಕಣಿ ಮಾತಾಡೋರು ಇದಾರೆ, ಕಾಮತ್ರು ಇದಾರೆ. ಅವ್ರದ್ದೆಲ್ಲ ಅವ್ರನ್ನ ಉಳಿದಿರೋ ಕರ್ನಾಟಕದವರಿಗೆ ಅವ್ರು ತುಂಬಾ ಏನೋ ಅಡ್ವೆಂಚರಸ್ ಜನ ಇನ್ ಟರ್ಮ್ಸ್ ಆಫ್ ಬಿಸ್ನೆಸ್ ವೆಂಚರ್ಸ್. ಅವರು ಬೇರೆ ಬೇರೆ ಕಡೆ ಮುಂಬೈಯಲ್ಲಿ ಹೋಗ್ಬಿಟ್ಟು ಹೋಟ್ಲ್ಗಳು ಎಲ್ಲ ಲೈಕ್ ಉಡುಪಿ ಹೋಟೆಲ್ಗಳು ಭಾರತದಲ್ಲಿ ಬೇರೆ ಬೇರೆ ಕಡೆ ಇದಾವೆ. ಆಮೇಲೆ ಬ್ಯಾಂಕ್ಗಳನ್ನ ಸ್ಟಾರ್ಟ್ ಮಾಡಿದ್ದಾರೆ, ಎಷ್ಟೊಂದು ಬ್ಯಾಂಕ್ಗಳಿದೆ. ನಾಟ್ ಸ್ಪೆಸಿಫಿಕ್ ಟು ಯುವರ್ ಕಮ್ಯುನಿಟಿ, ಬಟ್ ಆ ರೀಜನ್ ಅಲ್ಲಿ ಆ ತರದೊಂದು ಎಂಟರ್ಪ್ರಿನರಲ್ ಕಲ್ಚರ್ ಇದೆಯಲ್ಲ, ಅದ್ರ ಬಗ್ಗೆ ಒಂದ್ ಸ್ವಲ್ಪ ಹಂಗೆ ಮಾತಾಡಲ್ವಾ? ಶೂರ್. ಬೇಸಿಕ್ಲಿ ನೀವ್ ಹೇಳ್ದಂಗೆ ದೇ ಆರ್ ಮೋರ್ ಎಂಟರ್ಪ್ರೈಸಿಂಗ್. ದೇರ್ ವಾಸ್ ನಥಿಂಗ್ ಟು ಲೂಸ್. ನೀವು ಏನ್ ಇದು ವರ್ಕೌಟ್ ಆಗಿಲ್ಲ ಅಂದ್ರೆ ವಾಪಸ್ ಊರಿಗೆ ಬಂದು ಬೇಸಾಯ ಮಾಡ್ಬೇಕಷ್ಟೇ. ಸೊ ವಿ ನ್ಯೂ ವಾಟ್ ವಾಸ್ ದ ವರ್ಸ್ಟ್ ಕೇಸ್ ಸಿನಾರಿ. ಸೊ ಹೀಗಿರುವಾಗ ದೇ ಥಾಟ್ ಎಲ್ಲರೂ ಮಾಡೋದು ಇದ್ದದ್ದೇ, ನಾವೇನಾದ್ರು ಒಂದು ಹೊಸ್ತು ಮಾಡುವ ಅಂತ. ನೀವು ಉಡುಪಿ ಹೋಟ್ಲ್ ಬಗ್ಗೆ ಹೇಳಿದೆ. ಉಡುಪಿ ದರ್ಶಿನಿಗಳು ಉಡುಪಿ ಬಿಟ್ಟು ಬೇರೆ ಎಲ್ಲ ಕಡೆ ಹೈಯೆಸ್ಟ್ ಇದೆ, ಉಡುಪಿಯಲ್ಲೇ ಬಹಳ ಕಮ್ಮಿ ಇರುತ್ತೆ. ಆಯ್ತಾ? ಮತ್ತೆ ಇಟ್ ಈಸ್ ನಾಟ್ ಕನ್ಫೈನ್ ಟು ಒನ್ ಕಮ್ಯುನಿಟಿ. ನೀವು ಹೇಳ್ದಂಗೆ GSP ಅವ್ರು ಇರ್ಬೋದು, ವೀರರು, ಪೂಜಾರರು, ಶೆಟ್ರು, ಎಲ್ಲರೂ ಆರ್ ಎಂಟರ್ಪ್ರೈಸಿಂಗ್ ಇನ್ ನೇಚರ್. ಆ ಬೆಲ್ಟ್ ಅಲ್ಲೇ ಹಾಗಿದ್ದಾರೆ ಜನ. ಅಂಡ್ ಬ್ಯಾಂಕಿಂಗ್ ಇದು ಕೂಡ ಇರ್ಬೋದು. ಅದರಲ್ಲಿ ಕೂಡ ಎವ್ರಿ ಕಮ್ಯುನಿಟಿ ಹ್ಯಾಸ್ ಥ್ರೈವ್ಡ್ ಅಂಡ್ ದೇ ಸೆಟ್ ಅಪ್ ದ ಬ್ಯಾಂಕ್ಸ್ ಅಂಡ್ ದೇ ಫೌಂಡ್ ದಿಸ್ ಇಸ್ ದ ವೆರಿ ನೋಬಲ್ ವೇ. ವಲಸೆ ಪ್ರವೃತ್ತಿ ಅವರಿಗೆ ಬೈ ಡಿಫಾಲ್ಟ್ ಬಂದ್ಬಿಟ್ಟಿತ್ತು. ಸೊ ಹೋದ್ರು, ಉದ್ದಗ್ಲಕ್ಕೂ ಹೋಗಿದ್ದಾರೆ. ಅಂಡ್ ಪ್ರಿಡಾಮಿನೆಂಟ್ಲಿ ಹೋಟ್ಲ್ ಶುರು ಮಾಡ್ಕೊಂಡ್ರು. ಹೋಟ್ಲ್ ವಾಸ್ ದ ಮೋಸ್ಟ್ ಈಸಿಯೆಸ್ಟ್ ಅನ್ನೋದಕ್ಕಿಂತ ಮೋಸ್ಟ್ ಎಡೆಪ್ಟ್ ವೇ. ಯಾಕಂದ್ರೆ ಅಡಿಗೆಯ ವಿಷಯದಲ್ಲಿ ಅವರು ಬಹಳ ನಿಪುಣರಾಗಿದ್ದ ಕಾರಣ ಲೆಟೆಸ್ಟ್ ಶೋ ದ ಕಲಿನರಿ ಟ್ಯಾಲೆಂಟ್ಸ್ ಅಂತ. ಸೊ ಅದು ಕ್ಲಿಕ್ ಆಯ್ತು. ಅದು ಕ್ಲಿಕ್ ಆದ್ಮೇಲೆ ಅದು ಟೆಂಪ್ಲೇಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಟೆಂಪ್ಲೇಟೈಸ್ ಮಾಡೋದಿದೆಯಲ್ಲ, ಅದೊಂದು ಸ್ವಲ್ಪ ಮೊದಲಿಂದನೂ ಪ್ರಾಬ್ಲಮ್. ಬಟ್ ಅದು ಮಾಡ್ತಾ ಅದು ಮುಂಬೈ ಕಡೆನೂ ಹೋಯ್ತು. ಮುಂಬೈಲಿ ಕೂಡ ಸುಮಾರು ಇದಾಯ್ತು. ಅಂಡ್ ಇಟ್ ಈಸ್ ನಾಟ್ ಜಸ್ಟ್ ಫಾರ್ ವೆಜ್ ಫುಡ್, ನಾನ್ ವೆಜ್ ಫುಡ್ ಕೂಡ. ನೀವು ಶೆಟ್ರ್ ಹೋಟ್ಲ್ಗಳೆಲ್ಲ ನೋಡ್ಬೋದು, ಅಥವಾ ಪೂಜಾರ ಹೋಟ್ಲು ಅಥವಾ ಮೊಗಿರು, ಬಹಳಷ್ಟು ನಾನ್ ವೆಜ್ ಅಂಡ್ ವೆಜ್ ಇದು ಸೌತ್ ಕೆನರಾ ಬೆಲ್ಟ್ ಅವರು ಸುಮಾರು ಜನ ಆರ್ ದ ಫೌಂಡರ್ಸ್ ಆಫ್ ಇಟ್. ಸೊ ಆ ಒಂದು ಎಂಟರ್ಪ್ರೈಸಿಂಗ್ ನೇಚರ್ ಇಸ್ ಆಲ್ವೇಸ್ ದೇರ್. ಬಟ್ ಏನೇ ಇದ್ರು ಊರಿಗೊಮ್ಮೆ ಬರಬೇಕು. ನಮ್ಮಲ್ಲಿ ಅದೇ ಹೇಳ್ತಾರಲ್ಲ, ನಾನು ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ, ತಿಂಬೋ ಹಬ್ಬ ಕಾಂಬೋ ಹಬ್ಬ ಅಂತ. ನಮ್ದು ಮಳೆಗಾಲದೆಲ್ಲ ತಿಮ್ಮೋ ಹಬ್ಬ, ಕಾಂಬೋ ಹಬ್ಬಕ್ಕೆ ಎಲ್ಲರೂ ಈ ಎಂಟರ್ಪ್ರೈಸಿಂಗ್ ಪೀಪಲ್ ವುಡ್ ಕಮ್ ಬ್ಯಾಕ್. ಅಂದ್ರೆ ನಿಮಗೆ ಅಕ್ಟೋಬರ್ ಇಂದ ಸ್ಟಾರ್ಟ್ ಆಗ್ತದೆ ರಥೋತ್ಸವಗಳು ಆ ಹೈವೇಲಿ. ಕೋಡಿ ಹಬ್ಬ, ಸಾಲಿಗ್ರಾಮ ಹಬ್ಬ, ಅದು ಹಬ್ಬ, ಇದು ಹಬ್ಬ, ಆನೆಗುಡ್ಡೆ ಹಬ್ಬ, ಹೀಗೆ ಎಲ್ಲ ಒಂದೊಂದು ಸ್ಥಳಕ್ಕೂ ಒಂದು ಪ್ರಾತಿನಿಧ್ಯ ಇದೆ. ಸೊ ಆ ಹಬ್ಬಗಳಿಗೆ ಬರೋದು, ಆ ಊರಲ್ಲಿ ಬಂದು ನಾವು ನಮ್ಮ ಕೆಲ್ಸಕ್ಕೋಸ್ಕರ ಎಲ್ಲೋ ಹೋದ್ವಿ, ವಾಪಸ್ ಬಂದಿದೀವಿ, ವಿ ಹ್ಯಾವ್ ಡನ್ ಗುಡ್ ಫಾರ್ ಅವರ್ ಸೆಲ್ಫ್, ಅದನ್ನ ಒಂದು ತೋರಿಸ್ಕೋಬೇಕು, ಆ ಒಂದು ಸಾಧನೆಯನ್ನು ತೋರಿಸ್ಬೇಕು. ಅದಕ್ಕೆ ಇದು ದಿ ಆಪ್ಟ್ ಮೂಮೆಂಟ್ ಇಸ್ ಹಬ್ಬಗಳು, ಹರಿದಿನಗಳು. ಇದಕ್ಕೆ ಬರಬೇಕು, ಆ ಒಂದು ತೇರು ಎಳಿಬೇಕು. ಸೊ ದಿಸ್ ಇಸ್ ಆಲ್ ಬೀನ್ ದೇರ್. ಆಮೇಲೆ ವಾಪಸ್ ಯು ಹ್ಯಾವ್ ಟು ಗೋ ಬ್ಯಾಕ್. ಹೋಗಿ ನಿಮ್ಮ ಕಷ್ಟ, ನಿಮ್ಮ ಪರಿಶ್ರಮ ಇದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು. ಸೊ ಆಸ್ ಯು ಸೆಡ್, ಎಸ್, ವಲಸೆ ಇಸ್ ದ ಪ್ರೈಮರಿ, ಅಲ್ಲಿಂದ ಶುರುವಾಗಿದ್ದು. ಬಟ್ ಹೋದ್ರೂ ಭಾಷೆ ಬಿಡ್ಲಿಲ್ಲ. ಈಗ ನಮಗೆ ಅನಿಸ್ತಾ ಇದೆ ಸ್ವಲ್ಪ ಭಾಷೆ ಬಿಡ್ತಾ ಇದ್ದಾರೆ ಅಂತ. ಅದಕ್ಕೊಂದು ಸಣ್ಣ ಪ್ರಯತ್ನ. ಇದು ಮಾಡೋದ್ರಿಂದ ನಾಳೆ ಎಲ್ಲಾ ಕೋಟದವರು ಕೋಟ ಕನ್ನಡ ಮಾತಾಡ್ತಾರೆ ಅಂತಲ್ಲ, ಒಂದು ಪ್ರಯತ್ನ. ಅಟ್ಲೀಸ್ಟ್ ಏನಿದೆ ಈ ಮಾಣಿ ಏನು ಮಾಡಿದಾನೆ ಈ ಆ್ಯಪ್ ಅಲ್ಲಿ ಅಂತ ನೋಡುವಂತ ಒಂದು ಕೌತುಕ ಬರ್ಬೋದು ಅವ್ರಿಗೆ. ಸೊ ದಟ್ ಈಸ್ ದಿ ಓನ್ಲಿ ಥಿಂಗ್. ಬಂದು ಅಟ್ಲೀಸ್ಟ್ ನೋಡ್ಲಿ ಅಂತ ಅಷ್ಟೇ, ದಟ್ಸ್ ಆಲ್. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಈ ತರದ್ದು ಏನಾದ್ರು ಚೇಂಜ್ ಮಾಡ್ಬೇಕು ಅನ್ನೋದಿದ್ರೆ ಫಸ್ಟ್ ಸ್ಟೆಪ್ ನಾವು ತಗೋಬೇಕು. ನಾಟ್ ಬಿಕಾಸ್ ನಮಗೆಲ್ಲ ಗೊತ್ತು ಅಥವಾ ನಾವು ಮಾಡೋದ್ರಿಂದ ಬದಲಾಗುತ್ತೆ ಅಂತಲ್ಲ.
ನಾವ್ ಹಿಂಗ್ ಮಾಡಿದ್ವಿ ಅಂದ್ರೆ ನಮ್ಗಿಂತ ಜಾನ್ರಿರೋರು ನೋಡ್ಬಿಟ್ಟು ಇವು ಇಂತ ದಡ್ಡನೆ ಮಾಡ್ತಾ ಇದ್ದಾನೆ ಅಂತಂದ್ರೆ ನನಗೆ ಯಾಕೆ ಮಾಡಕ್ಕಾಗಿಲ್ಲ ಅಂತ ಅವ್ರು ಮಾಡ್ತಾರೆ ಅಂತ. ಓ ಹಂಗಂದ್ರೆ ನಾಳೆಯಿಂದ ಸುಮಾರು ಅರಳಿ ಕಟ್ಟೆಗಳು ಪ್ರಾರಂಭ ಆಗ್ತಾವ. ನಾವೇ ಮಾಡ್ತಾ ಇದೀವಿ, ಏನು ಮೀಡಿಯಾದಲ್ಲಿ ಬ್ಯಾಕ್ ಗ್ರೌಂಡ್ ಇಲ್ಲ, ಸರಿಯಾಗಿ ಮಾತಾಡೋದಕ್ಕೂ ಬರಲ್ಲ ನಮಗೆ, ನಾವೇ ಮಾಡ್ತಿದೀವಿ ಅಂತಂದ್ರೆ ಇನ್ನು ಅಷ್ಟು ಚೆನ್ನಾಗಿರೋಂಥವ್ರು ಸುಮ್ನೆ ಏನು ಕುತ್ಕೋಬೇಕು ಅಂತ. ಆಮೇಲೆ ಸಪೋರ್ಟ್ ಸ್ಟ್ರಕ್ಚರ್ ಹೆಂಗಿದೆ ಈಗ ಆಂಟರ್ಪ್ರಿನರ್ ಕಮ್ಯುನಿಟಿ ಮತ್ತೆ ಇಮಿಗ್ರೆಂಟ್ ಕಮ್ಯುನಿಟಿ ಅಲ್ವಾ. ಇಮಿಗ್ರೆಂಟ್ಸ್ ಗೆ ಎಲ್ಲಾ ಕಡೆನೂ ಅದೊಂದು ಪ್ರಾಬ್ಲಮ್, ಅವರು ಹೊರಗಡೆ ಅವರು ಅನ್ನೋದು ಅವ್ರಿಗಿರುತ್ತೆ. ಆಮೇಲೆ ಅಲ್ಲಿ ಇದ್ದವ್ರಿಗುನು ಈಗ ಯಾವ್ದಾದ್ರು ಪ್ರದೇಶಕ್ಕೆ ಅವ್ರು ಹೋದ್ರೆ ಇಮಿಗ್ರೆಂಟ್ಸ್ ಆಗಿ ಅಲ್ಲಿ ಆಲ್ರೆಡಿ ಎಂಟ್ರೆನ್ಚ್ಡ್ ಪವರ್ಸ್ ಇರ್ತವೆ. ಸೊ ಹಂಗಾಗಿ ಅದನ್ನ ನಂಬ್ಕೊಂಡು ಏನು ಮಾಡಕ್ಕಾಗಲ್ಲ. ನೀವ್ ಹೇಳಿದ್ರಲ್ಲ, ನಾವ್ ಯಾರನ್ನು ನಂಬ್ಕೊಂಡು ಕುತ್ಕೊಳಕ್ ಆಗಲ್ಲ, ನಮಗ್ ಬೇಕಾಗಿದ್ ನಾವ್ ಮಾಡ್ಕೋಬೇಕು ಅಂತ. ಅದು ನಾನು ಅಬ್ಸರ್ವ್ ಮಾಡಿದೀನಿ, ಇಮಿಗ್ರೆಂಟ್ ಕಮ್ಯುನಿಟಿಗಳಿಗೆ ತುಂಬಾ ಇರುತ್ತೆ ಅದು. ನಾವ್ ಯಾರನ್ನೂ ಡಿಪೆಂಡ್ ಆಗಕ್ ಆಗಲ್ಲ, ನಮ್ದು ಏನ್ ಬೇಕೋ ಅದು ನಾವೇ ಸೆಲ್ಫ್ ಸಫಿಶಿಯಂಟ್ ಆಗಿರ್ಬೇಕು ಅಂತ. ಸೊ ಆತರ ಏನಾದ್ರು ಸಪೋರ್ಟ್ ಸಿಸ್ಟಮ್ಸ್ ಇದೆಯಾ? ಫಾರ್ ಎಕ್ಸಾಂಪಲ್ ಇವಾಗ ನಿಮ್ಮ ಊರಿಂದ ಇನ್ನೊಬ್ಬ ಯಾರೋ ಹೋಟ್ಲ್ ಶುರು ಮಾಡ್ಬೇಕು ಅಂತ ಇದಾರೆ ಅಂತ ತಿಳ್ಕೊಳ್ಳಿ, ಅವರಿಗೆ ಅವ್ರು ಟ್ರೆಡಿಷನಲ್ ಆಗಿ ಸುಮ್ನೆ ಬ್ಯಾಂಕ್ ಅಲ್ಲಿರೋಂತ ಬ್ಯಾಂಕಿಗೆ ಹೋಗಿ ಲೋನ್ ತಗೋಬೇಕಾ, ಅಥವಾ ಅದಕ್ಕ ಒಂದು ಏನಾದ್ರು ಸಪೋರ್ಟ್ ಸಿಸ್ಟಮ್ಗಳು ಇದೆಯಾ? ಹೀಗೆ ಅಂತ ಇಲ್ಲ. ಈಗ ನೀವು ಐ ನೋ ವೇರ್ ಯು ಆರ್ ಪಾಯಿಂಟಿಂಗ್ ಟು. ಮಾರ್ವಾಡಿ ಕಮ್ಯುನಿಟಿಯಲ್ಲಿ ದರ್ ಇಸ್ ಅ ವೆರಿ ಎನ್ಕರೇಜಿಂಗ್ ಸಿಸ್ಟಮ್. ಅಷ್ಟೊಂದು ಟೈಟ್ ನಿಟ್ ಇಲ್ಲ, ಬಟ್ ಹೋಟೆಲ್ ಉದ್ಯಮ ಅಂತ ಒಂದಿದೆ, ಹೋಟೆಲ್ ಉದ್ಯಮದಾರ ಬಳಕೆ ಸಂಘ ಅಂತ ಒಂದು ಬ್ಯಾಂಕ್ ಅಂತಿದೆ. ದಟ್ ಈಸ್ ಪ್ರಿಡಾಮಿನೆಂಟ್ಲಿ ಇವರಿಗೋಸ್ಕರನೇ ಕೇಟರ್ ಆಗೋದು. ಅಲ್ಲಿಂದ ನಿಮಗೆ ಬಹಳಷ್ಟು ಸಪೋರ್ಟ್ ಸ್ಟ್ರಕ್ಚರ್ ವಿತ್ ರೆಸ್ಪೆಕ್ಟ್ ಟು ಹೇಗೆ ಡಿಸೈನ್ ಮಾಡಬೇಕು, ಯಾವುದು ರೈಟ್ ವೇ, ಎಷ್ಟು ಎಲ್ಲ ಟೆಂಪ್ಲೇಟು ಕೇಸ್ ಸ್ಟಡೀಸು ಇದೆ. ಸೊ ಇಫ್ ಯು ಆಸ್ಕ್ ಮಿ, ಬೆಂಗಳೂರಲ್ಲಿ ಇದೆ ಸದ್ಯಕ್ಕೆ, ಬಟ್ ಮಾರ್ವಾಡಿ ಕಮ್ಯುನಿಟಿ ಅಷ್ಟು ಟೈಟ್ ನಿಟ್ ಆ್ಯಂಡ್ ವೆರಿ ಸಪೋರ್ಟಿವ್ ಆ ಥರ ಇಲ್ಲ. ಬಟ್ ಡೆಫಿನೆಟ್ಲಿ ನಾವೊಂದು ಹೋಟ್ಲ್ ಮಾಡ್ಬೇಕಂತಿದ್ರೆ ಭಾಳಷ್ಟು ಸಪೋರ್ಟ್ ಸಿಸ್ಟಮ್ಸ್ ಇದೆ. ನೀವು ಈಗ ಫಾರ್ ಎಕ್ಸಾಂಪಲ್ ನಮ್ಮ ಮನೆತನದವರ ಅವ್ರ ಮಯ್ಯಾಸ್ ಅವ್ರು ಇರ್ಬೋದು, ಅಥವಾ MTR ಮೊದಲು MTR ಇತ್ತು, ಅದು ನಮ್ಮ ಅವರು ಇದು ನಾರ್ವೆ ಕಂಪ್ನಿ ಓಕ್ಲಾ ಕೊಟ್ಟರು, ಆಮೇಲೆ ಮಯ್ಯ ಶುರು ಮಾಡಿದ್ರು. MTR ಹೋಟ್ಲ್ ಇರ್ಬೋದು, ಯಜ್ಞಾರ್ ಮಯ್ಯ ಅವರು ಶುರು ಮಾಡಿರೋದು, ಅಥವಾ ಅಡಿಗಾಸ್ ಇರ್ಬೋದು. ಇವರೆಲ್ಲ ದೀಸ್ ಆರ್ ಆಲ್ ಸ್ಟಾಲ್ವರ್ಡ್ಸ್ ಫ್ರಮ್ ಅವರ್ ಕಮ್ಯುನಿಟಿ. ಇವರೆಲ್ಲ ಶುರು ಮಾಡಿದಾಗ ದಿಸ್ ಇಸ್ ವೇ ಬ್ಯಾಕ್ 100 years ಹಿಂದಿನ ಕತೆಗಳಿವಲ್ಲ. ಸೊ ದೋಸ್ ಸ್ಟೋರೀಸ್ ಆರ್ ದೇರ್. ನಮ್ಮ ಅಜ್ಜಪಯ್ಯ ಕೂಡ ಸಿಟಿ ಲಂಚ್ ಹೋಮ್ ಅಂತ MTR ಹತ್ರನೇ ಶುರು ಮಾಡಿದ್ದು 60s and 50s ಅಲ್ಲಿ. ಸೊ ನಮ್ಗೆಲ್ರಿಗೂ ಅದರ ಒಂದು ಅನುಭವ ಇದೆ, ಸಕ್ಸಸ್ ಆರ್ ಫೇಲ್ಯೂರ್ ಒಂದು ಅನುಭವ ಇದೆ. ಸೊ ಈ ಫೀಲ್ಡ್ ಅಲ್ಲಿ ಬೈ ಡಿಫಾಲ್ಟ್ ನಾವು ಬಿದ್ದೇ ಬೀಳ್ತೇವೆ. ಆಮೇಲೆ ಎಲ್ಲೋ ಒಂದು ಅರೌಂಡ್ ಸಮ್ 90s ಅಲ್ಲಿ ಮೋಸ್ಟ್ಲಿ ಎಲ್ರಿಗ ಅನ್ಸ್ತು ಇದು ಬಿಟ್ಟು ಇವಾಗ ಎಲ್ಲರೂ IT ಸೇರ್ಬೇಕಂತ. ಸೊ ಆ ರಷ್ಟಲ್ಲಿ ಎಲ್ಲರೂ ಅದ್ರ ಸೇರ್ಕೊಂಡ್ರು. ಬಟ್ ಕಾಣಿಸ್ತಾ ಇದೆ ನನಗೆ ಬಹಳಷ್ಟು ಜನ ಅವರವರ ರೂಟ್ಸ್ ಬೇರ್ಗಳಿಗೆ ವಾಪಸ್ ಬರ್ತಾ ಇದ್ದಾರೆ. ಬಟ್ ಸಪೋರ್ಟ್ ಸ್ಟ್ರಕ್ಚರ್ ಇದೆ, ಇಲ್ಲ ಅಂತೇನಿಲ್ಲ. ಬಟ್ ನಾನು ಹೇಳ್ದಂಗೆ ಮಾರ್ವಾಡಿ ಕಮ್ಯುನಿಟಿ ಅಷ್ಟು ಇರುವಷ್ಟು ಕ್ಲೋಸ್ ನೆಟ್ ಇಲ್ಲ, ಅದು ನಾನು ವೆರಿ ಕ್ಲಿಯರ್ ಆಗಿ ಹೇಳ್ಬೋದು. ಬಟ್ ವೆರಿ ನೆಕ್ಸ್ಟ್ ಟು ದಟ್ ಅಲ್ಲಿವರೆಗೂ ಸಪೋರ್ಟ್ ಸ್ಟ್ರಕ್ಚರ್ ಇದೆ. ಮಾರ್ವಾಡಿ ಕಮ್ಯುನಿಟಿನಲ್ಲೂ ಇವಾಗ ತುಂಬಾ ಜನ, ಎಸ್ಪೆಷಲಿ 1991 ಲಿಬರಲೈಸೇಷನ್ ಆಯ್ತಲ್ಲ, ಅದಾದ್ಮೇಲೆ ತುಂಬಾ ಜನ ಹಿಂಗೆ ಮಾಡರ್ನ್ ಎಜುಕೇಶನ್, ಆಮೇಲೆ IT ಜಾಬು, ಇಲ್ಲ ಫಾರಿನ್ನಿಗೆ ಹೋಗಿ ಕೆಲಸ ಮಾಡೋದು, ಹಂಗೇನೆ ತುಂಬಾ ಜನ ಇಲ್ಲಿ ಸ್ವೀಡನ್ ಅಲ್ಲಿ ನನ್ ಕಲೀಗ್ಗಳು, ಆಮೇಲೆ ನನ್ ವೈಫ್ ಕಲೀಗ್ಗಳು ತುಂಬಾ ಜನ ಮಾರ್ವಾಡಿ ಕಮ್ಯುನಿಟಿನವ್ರು ಇದಾರೆ. ಅವ್ರ ಟೈಟ್ ನಿಟ್ ಇದನ್ನ ಇಲ್ಲೂ ಟ್ರೈ ಮಾಡ್ತಾರೆ ಮಾಡೋದಕ್ಕೆ. ಅವ್ರದ್ದೇನೋ ಭಜನೆ ಅಂತ ಮಾಡ್ತಾರೆ ಪ್ರತಿ ವಾರ. ಅವ್ರದ್ದೆಲ್ಲಾ ಕಮ್ಯುನಿಟಿನವ್ರು ಒಂದ್ ಕಡೆ ಸೇರಿ ಒಬ್ಬೊಬ್ರು ಒಂದೊಂದ್ ಮನೆಗೆ ಹೋಗೋದು, ಅಲ್ಲಿ ಹೋಗ್ಬಿಟ್ಟು ಏನೋ ಭಜನೆ ಅಂತ ಮಾಡಿ ಅಡಿಗೆ ಮಾಡಿ ಊಟ ಮಾಡ್ಕೊಂಡು ಕಮ್ಯುನಿಟಿ ಸೆನ್ಸ್. ಈವೊಂದು ಒಂದ್ ಬಿಗರ್ ಡಯಾಸ್ಪೊರಾ ಇದೆ, ಲೈಕ್ ಆಲ್ ಇಂಡಿಯನ್ಸ್ ಒಂದು ಡಯಾಸ್ಪೊರಾ ಇದ್ರು ಅದ್ರೊಳಗಡೆ ಮಾರ್ವಾಡಿ ಕಮ್ಯುನಿಟಿದು ಒಂದ್ ಸಣ್ಣ ಡಯಾಸ್ಪೊರಾ ಅವ್ರದೇ ಇದೆ. ಆತರ ಮಾಡ್ತಿದಾರೆ. ಬಟ್ ಇವಾಗ ಅವ್ರದ್ದು ಅದೊಂಥರ ಕಾಲಿಂಗ್ ಇದೆ. ಸಂಬಳಕ್ಕೆ ಕೆಲಸ ಮಾಡ್ತಿದ್ರು ನಂದೇ ಸ್ವಂತದ್ ಏನಾದ್ರು ಮಾಡ್ಬೇಕು, ಏನಾದ್ರು ಬಿಸ್ನೆಸ್ ಮಾಡ್ಬೇಕು. ಕೆಲವೊಬ್ರು ಆಲ್ರೆಡಿ ಟ್ರೈ ಮಾಡಿದಾರೆ. ಯಾವ್ದೋ ಬಿಲ್ಡಿಂಗ್ ಅಲ್ಲಿ ನನ್ನ ವೈಫ್ ಕಲೀಗು ಬಿಲ್ಡಿಂಗ್ ಅಲ್ಲಿ ಒಂದು ಹೋಟೆಲ್ ಇದ್ದಿದ್ದು ಜಾಗ ಖಾಲಿ ಆಯ್ತಂತೆ, ಏನೋ ಒಂದ್ 6 months ವರ್ಗುನು ಖಾಲಿ ಇತ್ತು ಅದು. ಇವ್ರು ಹೋಗ್ಬಿಟ್ಟು ಮಾತಾಡಿ, ನಾನ್ ರೆಂಟ್ ಏನು ಕೊಡಲ್ಲ, ಹೆಂಗೂ ಖಾಲಿ ಇರುತ್ತೆ, ನಾನ್ ಸುಮ್ನೆ ಒಂದು ಹೋಟೆಲ್ ತರ ಮಾಡ್ತೀನಿ ಅಂತ, ಇಂಡಿಯನ್ ರೆಸ್ಟೋರೆಂಟ್ ತರ ರನ್ ಮಾಡ್ತೀನಿ, ಸಕ್ಸಸ್ಫುಲ್ ಆದ್ರೆ ನಾನು ನಿನಗೆ ರೆಂಟ್ ಎಕ್ಸ್ಟೆಂಡ್ ಮಾಡ್ತೀನಿ ಅಂತ. ಹಂಗ್ ಮಾಡಿ ಟ್ರೈ ಮಾಡಿದ್ರಂತೆ ವಿತ್ ಡೇ ಜಾಬ್ ಮಾಡ್ಕೊಂಡು ಇದನ್ ಮಾಡಿ
ಆಮೇಲೆ ಏನೋ ಅದು ವರ್ಕೌಟ್ ಆಗ್ಲಿಲ್ಲ ಅಂದ್ಬಿಟ್ಟು ಸ್ಟಾಪ್ ಮಾಡಿದ್ರು. ಅದು ತುಂಬಾ ಇಂಪಾರ್ಟೆಂಟ್ ಆತರ ಕಲ್ಚರ್ ಇರೋದು. ವೆರಿ ಟ್ರೂ. ನಮ್ಮಲ್ಲಿ ಕೂಡ ಇದು ಕಮ್ಯುನಿಟಿ ದಸರಾ ಅಂತ ಗುರುನರಸಿಂಹ ಕಲ್ಯಾಣ ಮಂಟಪ ಅಂತಿದೆ ಬುಲ್ ಟೆಂಪಲ್ ರೋಡ್ ಅಲ್ಲಿ, ರೈಟ್ ಆಪೋಸಿಟ್ ರಾಮಕೃಷ್ಣ ಆಶ್ರಮ. ಸಂಘ ಇದೆ, ಸಂಸ್ಥೆ ಇದೆ, ಜನರು ಆದಷ್ಟು ಗೆಟ್ ಇನ್ ಏನೋ ನಮ್ಗೆ ನಮ್ಮ ಇದ್ರ ಬಗ್ಗೆ ಗೊತ್ತಿರ್ಲಿ ಹಾಗೆ ಹೀಗೆ ಅಂತ ದೇರ್ ಈಸ್ ಕಾನ್ಸ್ಟೆಂಟ್ ಇದು. ಬಟ್ ಅದೇ ಯಾವುದು ಕಮ್ಮಿ ಇಲ್ಲ, ಮಾಡಿದಷ್ಟು ಒಳ್ಳೇದೆ. ದಿಸ್ ಇಸ್ ದ ಓನ್ಲಿ ವೇ ಯು ಕ್ಯಾನ್ ಇದು. ಇದರಲ್ಲಿ ಗ್ರೂಪಿಸಮ್ ಅಂತ ಯಾರು ಅನ್ವರ್ಥ ಮಾಡ್ಕೋಬಾರ್ದು. ಇಟ್ ಈಸ್ ಜಸ್ಟ್ ದಟ್ ಯು ಆರ್ ಕನೆಕ್ಟಿಂಗ್ ಬ್ಯಾಕ್ ಟು ಯುವರ್ ರೂಟ್ಸ್ ಅಷ್ಟೇ, ಅದು ಬಿಟ್ರೆ ಬೇರೆ ಏನಿಲ್ಲ. ಇಲ್ಲ, ಆಕ್ಚುಲಿ ಅದು ಡಬಲ್ ಎಡ್ಜ್ ಸ್ವೋರ್ಡ್ ಅದು. ಅದು ಡಬಲ್ ಎಡ್ಜ್ ಸ್ವೋರ್ಡ್ ತರಾನೇ ಆಗತ್ತೆ. ಈಗ ಹೇಳಿದ್ನಲ್ಲ ಇದು ಮಾರ್ವಾಡಿ ಕಮ್ಯುನಿಟಿ ಇರೋದು ಅಂತ. ಒಂದೇನೋ ಇನ್ಸಿಡೆಂಟ್ ಆಯ್ತು. ಇನ್ನೊಂದು ಕಪಲ್, ಅದರಲ್ಲಿ ಒಬ್ಳು ಮಾರ್ವಾಡಿ, ಬಟ್ ಹಸ್ಬೆಂಡ್ ಇಸ್ ಫ್ರಮ್ ಡಿಫ್ರೆಂಟ್ ಕಾಸ್ಟ್. ಸೊ ಇವ್ರ ಗ್ರೂಪ್ನವರು ನೀವು ಬೇಡ ಬರ್ಬೇಡ್ರಿ, ನಮ್ದು ಇದಕ್ಕೆ ಜಾಯಿನ್ ಆಗ್ಬೇಡಿ, ನಮ್ ಮಕ್ಳಿಗೆಲ್ಲ ಪ್ರಾಬ್ಲಮ್ ಆಗತ್ತೆ. ಸೊ ಅದು ಡಬಲ್ ಎಡ್ಜ್ ಸ್ವೋರ್ಡ್ ಆಗತ್ತೆ. ನೀವು ನನ್ ರೂಟ್ಸ್ ಅಂತಂದ್ರೆ ಅದು ತುಂಬಾ ಜನದ ಆಸ್ಪಿರೇಷನ್ ಇರುತ್ತಲ್ಲ. ತುಂಬಾ ಟೈಟ್ ಆಗಿ ರೂಟ್ ಇತ್ತು ಅಂತಂದ್ರೆ ಯು ಕೆನಾಟ್ ಗ್ರೋ. ಬುಡ ರೂಟ್ ಕೀಳ್ದೆ ನೀವು ಮೇಲಕ್ಕೆ ಹೋಗಕ್ ಆಗಲ್ಲ ಅಂತ. ಅದು ಡಬಲ್ ಎಡ್ಜ್ ಸ್ವೋರ್ಡ್ ತರ ಆಗತ್ತೆ. ಬಟ್ ಅದೇ ನಮ್ ಕೈಯಲ್ಲಿ ನಾವು ಎಲ್ಲಾ ರೂಟ್ಸ್ನು ಕಿತ್ಕೊಂಡು ಹೋಗ್ತೀವಿ ಅನ್ನೋದು ಅದು ಇಟ್ಸ್ ನಾಟ್ ಗುಡ್. ಇಲ್ಲ, ನಾವು ಪೊಲೀಸಿಂಗ್ ವಿ ಕಾಂಟ್ ಡೂ ದ ಪೊಲೀಸಿಂಗ್ ಜಾಬ್. ಅದು ಕರೆಕ್ಟ್, ಯು ಆರ್ ವೆರಿ ಟ್ರೂ. ಪೊಲೀಸಿಂಗ್ ಜಾಬ್ ಮಾಡ್ಲಿಕ್ಕೆ ಆಗುದಿಲ್ಲ. ಬಟ್ ದೇರ್ ಈಸ್ ನೆವರ್ ಎನಿ ಹಾರ್ಮ್ ಇನ್ ಸೇಯಿಂಗ್ ದಿಸ್ ಇಸ್ ಯುವರ್ ಲ್ಯಾಂಗ್ವೇಜ್, ಮರಿಬೇಡಿ ಅಂತ ಅಷ್ಟೇ. ಹೇ, ಸೊ ಮಂಥನ್, ಇವತ್ತು ನಾವು ಮಂಥನ್ ಮಯ್ಯ ಜೊತೆ ಚರ್ಚೆ ಮಾಡಿದ್ವಿ. ಅವರು ಕುಂದಾಪುರ ಕನ್ನಡದಲ್ಲಿರುವ ಚಾಟೋಕ್ತಿಗಳನ್ನ ಡಿಫೈನ್ ಮಾಡಿದ್ರು. ಅದ್ರ ಮೇಲೆ ಒಂದು ಆಪ್ ನ ಡೆವಲಪ್ ಬೇರೆ ಮಾಡಿದ್ದಾರೆ. ಆ ಆಪ್ ಲಿಂಕ್ಸ್ ನಿಮ್ಗೆ ಶೋ ನೋಟ್ಸ್ ಅಲ್ಲಿ ಸಿಗುತ್ತೆ. ಅದನ್ನ ದಯವಿಟ್ಟು ಡೌನ್ಲೋಡ್ ಮಾಡಿ ಕೇಳಿಸ್ಕೊಳ್ಳಿ. ಮತ್ತೆ ನಾವು ಇವತ್ತು ಇನ್ನೊಂದು ಚರ್ಚೆ ಏನ್ ಮಾಡಿದ್ವಿ ಅಂದ್ರೆ ಭಾಷೆ, ಕನ್ನಡದಲ್ಲಿ ಇರುವಂತ ಉಪಭಾಷೆಗಳು, ಮತ್ತೆ ಅದನ್ನ ಬಳಸಕ್ಕೆ, ಮತ್ತೆ ಅದನ್ನ ಪ್ರೊಟೆಕ್ಟ್ ಮಾಡಕ್ಕೆ, ಅದನ್ನ ನರ್ಚರ್ ಮಾಡಕ್ಕೆ, ಅದಕ್ಕೆ ಪೋಷಣೆ ನೀಡಕ್ಕೆ ಸರ್ಕಾರಕ್ಕೆ ಹೋಗೋದಕ್ಕಿಂತ ನಾವು ನಾವೇ ನಮ್ಮ ಕೈಲಾಗಿದ್ದನ್ನ ಮಾಡಬೇಕು. ಆ ನಿಟ್ಟಿನಲ್ಲಿ ಮಾಡಿದಂತ ಹಲವಾರು ಚರ್ಚೆಗಳ ಬಗ್ಗೆ, ಹಲವಾರು ಎಕ್ಸ್ಪೆರಿಮೆಂಟ್ಸ್ ಬಗ್ಗೆ ಮಾತಾಡಿದ್ವಿ. ನೀವು ಮಂಥನ್ ಹತ್ರ ನಿಮ್ಗೇನಾದ್ರೂ ಕ್ವೆಶನ್ಸ್ ಇದ್ರೆ, ಅಥವಾ ಮಂಥನ್ ತಂದೆ ಬರೆದಿರುವಂತ ಚಾಟೋಕ್ತಿಗಳ ವಿಶಿಷ್ಟವಾದ ಪುಸ್ತಕ ಬೇಕು ಅಂತ ಹೇಳಿದ್ರೆ, ಮಂಥನ್ ಅವ್ರ ಇಮೇಲ್ ಐ ಡಿ ಕೊಟ್ಟಿರ್ತೀವಿ, ದಯವಿಟ್ಟು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ಸ್ ಮಂಥನ್, ಬಂದು ನಮ್ ಜೊತೆ ಟೈಮ್ ಸ್ಪೆಂಡ್ ಮಾಡಿದಿರಾ. ಹೋಗಕ್ಕೂ ಮುಂಚೆ ಒಂದು ಒಳ್ಳೆ ಎರಡು ಚಾಟೋಕ್ತಿಗಳನ್ನ ಹೇಳಿ ಪ್ಲೀಸ್. ಓಕೆ, ನಗಂಗಿರ್ಬೇಕಪ್ಪ. ಲೆಟ್ ಅಸ್ ಎಂಡ್ ಆನ್ ಎ ಕಾಮಿಕಲ್ ನೋಟ್. ಓಕೆ, ಇದು ನಿಮಗೆ ನಿಜವಾಗ್ಲೂ ಇಟ್ ವಿಲ್ ಬಿ ಇದು. ಹಿಪ್ಳು ಕಟ್ಟುಕ್ಕೆ ಇಷ್ಟೊತ್ತಾದ್ರೆ ಇನ್ ಮರ್ಕುದ್ ಎಷ್ಟೊತ್ತಿಗೆ? ಹಿಪ್ಳು ಕಟ್ಟೋದಂದ್ರೆ ಏನ್ ಹೇಳಿ? ಎಸ್ಪೆಷಲಿ ಹೆಣ್ಮಕ್ಳು ಮಾಡ್ತಾರೆ ಇದನ್ನ. ದೇವ್ರಾಣೆ ಗೊತ್ತಿಲ್ಲ, ಎಕ್ಸ್ಪ್ಲೈನ್ ಮಾಡಿ ಪ್ಲೀಸ್. ಬಿಲ್ಡಪ್, ಅಳು ಬರೋ ಮುಂಚೆ ಒಂದು ಬಿಲ್ಡಪ್ ಆಗ್ತದೆ ನೋಡಿ. ಹಿಪ್ಳು ಕಟ್ಟುಕ್ಕೆ ಇಷ್ಟೊತ್ತಾದ್ರೆ ಇನ್ ಮರ್ಕೋದ್ ಯಾವಾಗ ಅಂತ. ಮರ್ಕೋದು ಅಂತಂದ್ರೆ ಏನು, ಅಳೋದಾ? ಅಳೋದು. ಓಕೆ ಓಕೆ ಓಕೆ. ಇನ್ನೊಂದು ತುಡು ಇತ್ತು ಶಡ ಬಿಡ. ಇದು ಯಾವ ಅಶ್ಲೀಲತೆನೂ ಇಲ್ಲ, ಬಟ್ ಇದರ ಅರ್ಥ ಬಹಳ ಚೆನ್ನಾಗಿದೆ. ನಮ್ಮಲ್ಲಿ ಎಸ್ಪೆಷಲಿ ಇದು ಆಸೆ ಇದೆ, ಆದ್ರೆ ಗರ್ವ ಅಥವಾ ಪ್ರತಿಷ್ಠೆ ಬಿಡೋದಿಲ್ಲ. ಇಂಗ್ಲಿಷ್ ಅಲ್ಲಿ ಫಾಲ್ಸ್ ಪ್ರೆಸ್ಟೀಜ್ ಅಂತಾರೆ, ಬಟ್ ಇದಕ್ಕೆ ಬಹಳ ಒಳ್ಳೊಳ್ಳೆ ಪೊಳ್ಳು ಪ್ರತಿಷ್ಠೆ. ಆಯ್ತಾ? ಎಸ್ಪೆಷಲಿ ಈ ನಮ್ಗೆ ಈ ಸಂಕೋಚ ಆಗೋದೆಲ್ಲ ಇದೆಯಲ್ಲ, ಹೋಗಿರ್ತೀವಿ, ಆಸೆ ಇರ್ತದೆ, ಬಟ್ ಕೆಲವೊಮ್ಮೆ ಪೊಳ್ಳು ಪ್ರತಿಷ್ಠೆ ಬಿಡೋದಿಲ್ಲ. ಅದರಲ್ಲಿ ಬಹಳ ಇಂಟ್ರೆಸ್ಟಿಂಗ್ಲಿ ಅವನಿಗೆ ತೊಡು ಇತ್ತು ಮರ, ಆದ್ರೆ ಶಡ ಬಿಡ ಅಂದ್ರೆ ಈ ನೀಡ್ಸ್ ದ್ಯಾಟ್, ಗರ್ವ ಬಿಡೋದಿಲ್ಲ. ಕೆಲವೊಮ್ಮೆ ಈ ಲ್ಯಾಂಡ್ ಪ್ರಾಪರ್ಟಿ ಇದು ಲಿಟಿಗೇಷನ್ಸ್ ಅದೆಲ್ಲ ಆಗ್ತದೆ ನಮ್ಮಲ್ಲಿ. ಹಳ್ಳಿಯಲ್ಲಿ ಇದ್ರಲ್ಲೆಲ್ಲ ಏನಾಗ್ತದೆ ಅಂದ್ರೆ, ನೀವು ಮಾರ್ಗ ಬಿಡ್ಬೇಕಾಗತ್ತೆ. ಎಲ್ಲರದ್ದು ಗದ್ದೆ ವ್ಯವಸಾಯ ಇರೋ ಕಾರಣ ಜಾಗ ಬಿಡಬೇಕು. ಅಲ್ಲಿ ಏನೋ ಒಂದು
ಕಡ್ಡಿ ತೂರಿಸ್ಬಿಡ್ತಾರೆ ಜನ. ಅದ್ರಲ್ಲೇ ಬರೋದು ಇದು. ಅವನಿಗೆ ಆಸೆ ಇದೆ ಮಾಡ್ಬೇಕಂದ್ರೆ, ಆದ್ರೆ ಅವನು ಗರ್ವ ಬಿಡೋದಿಲ್ಲ ಅಂತ. ಅದನ್ನು ಬಹಳ ಕಡೆ ಯೂಸ್ ಮಾಡ್ತಾರೆ. ಸುಡು ಇತ್ತು ಶಣ ಬಿಡ, ಹಿಪ್ಳು ಕಟ್ಟುಕ್ಕೆ ಇಷ್ಟೊತ್ತಾದ್ರೆ ಮರ್ಕುದ್ ಯಾವಾಗ. Nice. Hey, thanks Manthan, thanks Supreet. ಮತ್ತೊಮ್ಮೆ ಫ್ರೆಂಡ್ಸ್ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ವಿಶಿಷ್ಟವಾದ ಚರ್ಚೆ ಜೊತೆ ಇನ್ನೊಂದ್ಸಲಿ ಬರ್ತೀವಿ. ಸುಪ್ರೀತ್, ಟಿ ಶರ್ಟ್ ಚೆನ್ನಾಗಿದೆ, ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಡೂ ವಾಟ್ ಯು ಸೆಡ್ ಆನ್ ದ ಟಿ ಶರ್ಟ್ ಅಂಡ್ ಎಡಿಟ್ ದಿಸ್ ಎಪಿಸೋಡ್ ಆಲ್ಸೋ. ನಿಮ್ ಶರ್ಟ್ ಬಗ್ಗೆ ಮಾತಾಡಿಲ್ವಲ್ಲ, ಅದಕ್ಕೂ ಕಾಂಪ್ಲಿಮೆಂಟ್ ಹಿಂಟ್ ಕೊಟ್ಟಿದ್ದ ನನಗೆ ಹೇಳ್ಬಿಟ್ಟು. ಇಲ್ಲ, ನೀನ್ ಮೊದ್ಲೇ ಜೋಕ್ ಮಾಡಿದ್ದೆ ಶರ್ಟ್ ಬಗ್ಗೆ, ಬಟ್ ಇಟ್ಸ್ ಓಕೆ. ಬಟ್ ದಿಸ್ ಶರ್ಟ್ ಎನಿವೇ ಇಸ್ ಡನ್ ಬೈ Tibetan refugees and all the proceeds for this went to Tibetan refugees in their fight against China. ವೆರಿ ಗುಡ್. ಸೊ ಚೈನಾದಲ್ಲಿರೋ ನಮ್ದು ಸಾವಿರಾರು ಆಡಿಯನ್ಸ್ಗೆ ಈ ಎಪಿಸೋಡ್ ನಾವು ಪಬ್ಲಿಷ್ ಮಾಡಲ್ಲ, ಫಾರ್ ಸೆಕ್ಯೂರಿಟಿ ರೀಸನ್ಸ್. All right, thank you. It was a wonderful Sunday afternoon. ಇಲ್ಲ ಅಂದ್ರೆ ಯಾವ್ದಾದ್ರು ನೆಟ್ಫ್ಲಿಕ್ಸ್ ಸೀರೀಸ್ ನೋಡ್ಕೊಂಡು spend some good time. Likewise. Thank you. thanks.